ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗಾದರೆ ನಾ ಇವತ್ತೇನು ಮಾಡ್ತಾ ಇದ್ದೀನಿ ಅಂತಂದರೆ ಮಕ್ಕಳೇ, ನಿಮ್ಮ ಗಣಿತದ 4ನೇ ಚಾಪ್ಟರ್ ಯಾವುದದು ವರ್ಗ ಸಮೀಕರಣ ಅಂತ ಏನಿದೆ ಅಲ್ಲ ಮಕ್ಕಳೇ, ಇಂಗ್ಲೀಷಲ್ಲಿ ನಾವೇನಂತ ಹೇಳ್ತೀವಿ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಹೇಳ್ತೀವಿ. ಹೌದಲ್ವ ಮಕ್ಕಳೇ? ಆ ಚಾಪ್ಟರ್ನ ಇವತ್ತೇನು ಮಾಡೋಣ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಹಾಗಾದರೆ ಈ ಚಾಪ್ಟರಲ್ಲಿ ಏನೆಲ್ಲ ಓದಬೇಕು, ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ವಾಕ್ಯ ಸಹಿತ ಪ್ರಶ್ನೆಗಳೇನು ಬರುತ್ತಲ್ಲ ನಿಮಗೆ, ಆ ಥರದ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೂಡ ಕೇಳ್ತಾರೆ. ಸೊ ಆ ಥರ ಪ್ರಶ್ನೆಗಳನ್ನು ಬಂದರೆ ಯಾವ ರೀತಿ ನಾವು ಅಟೆಂಡ್ ಮಾಡಬೇಕು, ಹೆಂಗೆ ಬರೀಬೇಕು, ಆ ಪ್ರಶ್ನೆಗಳನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದೆಲ್ಲ ಕಾನ್ಸೆಪ್ಟ್ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ತುಂಬಾ ಈಸಿ ಚಾಪ್ಟರ್ ಮಕ್ಕಳು, ವೆರಿ ವೆರಿ ಈಸಿ. ಕಾನ್ಸೆಪ್ಟ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಎಲ್ಲ ಚಾಪ್ಟ್ರು ಅಂದರೆ ಲೈಕ್ ಕಂಪ್ಲೀಟಾಗಿ ಇಲ್ಲಿ ಏನಿದೆ ಅಲ್ಲ ಅದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾದರೆ ಸ್ಟಾರ್ಟ್ ಮಾಡೋಣ ಮಕ್ಕಳೇ. ಅಂತ ಹಾಗೆ ನೀವು ಹೇಳ್ತಾ ಇದ್ರಿ ಚಾಪ್ಟರ್ ವೈಸ್ ಕ್ವಶನ್ಸ್ ಲೈಕ್ ನಾವೇನು ಮಾಡ್ತಾ ಇದ್ವಿಲ್ಲ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗಿ ಅಂತ. ಆಬ್ವಿಯಸ್ಸಾಗಿ ಅಪ್ಲೋಡ್ ಮಾಡ್ತೀವಿ ಮಕ್ಕಳೇ, ನಿಮ್ಮ ಎಕ್ಸಾಮ್ ಮೂಮೆಂಟಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೀವಿ. ಈ ಸತಿ ಪ್ರಾಪರ್ ಟೈಮಿಂಗ್ಸ್ನ ಮೇಂಟೈನ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೂ ಕೂಡ. ಓಕೆನಾ? ಹಾಗಾದರೆ ಸ್ಟಾರ್ಟ್ ಮಾಡೋಣ ಮಕ್ಕಳೇ. ಫೈನ್. ಹಾಗಾದರೆ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ಯಾವ ಚಾಪ್ಟರ್ ಅಂತಂದು ಹೇಳಿ. ಯಾವ ಚಾಪ್ಟರ್ ಮಕ್ಕಳೇ? ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಹೌದಲ್ವಾ? ಹಾಗಾದರೆ ವರ್ಗ ಸಮೀಕರಣದಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ವರ್ಗ ಅಂದರೆ ಏನು? ಹೌದಲ್ವಾ? ಪ್ರಶ್ನೆ ಯಾವಾಗಲೂ ಅದು ಬರುತ್ತೆ. ಯಾವುದಾದ್ರೂ ಒಂದು ಸಂಖ್ಯೆಯ ಅಂದರೆ ಸಂಖ್ಯೆಯ ಜೊತೆಗೆ, ಅಂದರೆ ಎಕ್ಸಾಂಪಲ್ ನಾವು ವಾಸ್ತವ ಸಂಖ್ಯೆಯ ಜೊತೆಗೆ ಯಾವುದಾದ್ರೂ ಒಂದು ಚರಾಕ್ಷರ ಇತ್ತು, ಆ ಚರಾಕ್ಷರದ ಪವರ್, ಹೌದಲ್ವಾ, ಅಂದರೆ ಮಹತ್ವದ ಘಾತ ಅಂತ ಏನು ಕರಿತೀವಲ್ಲ ಮಕ್ಕಳೇ, ಅದು 2 ಅಂತ ಇತ್ತು ಅಂದರೆ ಅದನ್ನು ನಾವು ವರ್ಗಗಳು ಅಂತ ಕರಿತೀವಿ. ನೀವು ಆಲ್ರೆಡಿ ಕೇಳಿರ್ತೀರಲ್ವಾ, ಏನದು 2ರ ವರ್ಗ ಏನಪ್ಪ 4, ಹೌದಲ್ವಾ? ಅದೇ ರೀತಿ ಏನು 3 ವರ್ಗ ಏನಪ್ಪ 9. ಆ ರೀತಿ ನಿಮ್ಗೆ ಎಲ್ಲ ಸಂಖ್ಯೆಗಳಿಗೂ ನೀವೇನು ಮಾಡಿರ್ತೀರಿ ಅಂದರೆ ಕಲ್ತಿರ್ತಾರೆ ಇಷ್ಟೊತ್ತಿಗೆ ಆಲ್ರೆಡಿ. ಹೌದಲ್ವಾ? ನೀವು 10th ಬರೋಷ್ಟರಲ್ಲಿ ಫಸ್ಟ್ ನಿಮ್ಗೆ ಏನು ಹೇಳ್ತಾರೆ ಹೇಳಿ, ವರ್ಗಗಳನ್ನು ಕಲೀರಿ, ಗಣಗಳನ್ನು ಕಲೀರಿ ಅಂತ ಹೇಳಿರ್ತಾರೆ. ಹೌದಲ್ವಾ? ಹಾಗಾದರೆ ವರ್ಗ ಅಂದರೆ ಏನಂತ ಗೊತ್ತಾಯ್ತು. ಈಗ ಎಕ್ಸಾಂಪಲ್ ಹಾಗೆ ಚರಾಕ್ಷರ ಯೂಸ್ ಮಾಡಿ ಬರೋದಾದರೆ ಈ ಥರ x² ಅಂತ ಬರಿತಾ ಇದ್ದೀವಿ. ಹೌದಲ್ವಾ? ಹಾಗಾದರೆ ಎಕ್ಸ್ ವರ್ಗ ಅಂತ ಬರೋದಂದ್ರೆ ಇಲ್ಲಿ ಎಕ್ಸ್ ಏನು ಬೇಕಾದ್ರೂ ಆಗಿರ್ಬೋದು, 1 2 3 ಈ ಥರ ಏನು ಬೇಕಾದರೂ ಆಗಿರ್ಬೋದು. ಹೌದಲ್ವಾ ಮಕ್ಕಳೇ? ಈ ಎಲ್ಲ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ, ವರ್ಗಗಳು ಅಂತ ಕರಿತೀವಿ. ಹೌದಾ? ಅದೇ ರೀತಿ ನೆಕ್ಸ್ಟ್ ಹಂಗಂದರೆ ವರ್ಗ ಸಮೀಕರಣದ ಒಂದು ರೂಪ ಅಂತ ಹೇಳ್ತೀವಿ. ಇವಾಗ ವರ್ಗ ಸಮೀಕರಣಗಳು ಅಂದರೆ ಏನು? ಎಕ್ಸಾಂಪಲು ಈಗ ಯಾವುದೋ ಒಂದು ಫಾರ್ಮೆಟ್ ಇರುತ್ತೆ, ಆ ಫಾರ್ಮೆಟಲ್ಲಿ ಬರುವಂತಹ ಎಲ್ಲ ಸಮೀಕರಣಗಳು ಅಂದರೆ ಏನಂತ ಹೇಳ್ತೀವಿ, ಪ್ರಶ್ನೆಗಳನ್ನು ನಾವು ವರ್ಗ ಸಮೀಕರಣಗಳು ಅಂತ ಕೇಳ್ತೀವಿ. ಈ ಎಕ್ಸಾಂಪಲ್ ನಾನು ಹೇಳ್ತೀನಪ್ಪ, x+y ಏನು 20ಕ್ಕೆ ಸಮ ಅಂತ ಬರಿತೀನಿ. ಹಾಗಾದರೆ ಇದು ವರ್ಗ ಸಮೀಕರಣ ಆಗುತ್ತಾ? ಇದು ಆಗಲ್ಲ. ಇದನ್ನು ನಾವು ಯಾವ ಸಮೀಕರಣ ಅಂತ ಕರಿಬೋದು ಹೇಳಿ ಮಕ್ಕಳೇ ನೋಡೋಣ. ಇದನ್ನು ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ. ಹೌದಲ್ವ? ಯಾಕಂದರೆ ಇದ್ರ ಮೇಲೆ ಬರುವಂತಹ ಪವರ್ ಎಲ್ಲ ಏನಾಗಿರುತ್ತೆ ಮಕ್ಕಳೇ, 1 ಅಂತ ಆಗಿರುತ್ತೆ. ಹೌದಲ್ವ? ಇಲ್ಲೇನು ಮಾಡಿದ್ದೀನಿ ನಾನು, ಎಕ್ಸ್ ಮತ್ತು ವಾಯ್ ಅಂತ 2 ಬೇರೆ ಬೇರೆ ಚರಾಕ್ಷರಗಳನ್ನ ಯೂಸ್ ಮಾಡಿದ್ವಿ. ಬಟ್ ಈ ಚಾಪ್ಟ್ರಲ್ಲಿ ಅಂದರೆ ವರ್ಗ ಸಮೀಕರಣದಲ್ಲಿ ಏನಾಗುತ್ತೆ ಅಂದರೆ ಬರೀ ನಾವು ಒಂದೇ ಒಂದು ಯೂಸ್ ಮಾಡಬೇಕು. ನೀವು ವಾಯ್ ಆದರೂ ಯೂಸ್ ಮಾಡ್ಕೊಳ್ಳಿ, ಎಕ್ಸ್ ಆದರೂ ಯೂಸ್ ಮಾಡ್ಕೊಳ್ಳಿ, ಬಟ್ ಏನು ಮಾಡಬೇಕು ಅಂದರೆ ಒಂದನ್ನು ಮಾತ್ರ. ಎಕ್ಸಾಂಪಲ್ ಹೆಂಗೆ, 2x ವರ್ಗ ಪ್ಲಸ್ 5x ಮೈನಸ್ 3 = 0. ಹೌದಲ್ವಾ? ಇಲ್ಲೇನಾಯ್ತು ಹೇಳಿ, ಇಲ್ಲೂ ಕೂಡ ಎಕ್ಸೇ ಇದೆ, ಇಲ್ಲೂ ಕೂಡ ಎಕ್ಸೇ ಇದೆ. ಹೌದಾ? ಅದೇ ರೀತಿ ಇಲ್ಲೇನಾಗಿದೆ, ವರ್ಗ ಅಂತ ಬಂದಿದೆ ಅಂದರೆ ಪವರ್ 2 ಅಂತ ಬಂದಿದೆ, ಡಿಗ್ರಿ 2 ಅಂತ ಬಂದಿದೆ. ಸೊ ಇದನ್ನು ನಾವೇನಂತ ಕರಿತೀವಿ, ವರ್ಗ ಸಮೀಕರಣ ಅಂತ ಬರಿತೀವಿ. ಹೌದಾ? ಹಾಗಾದರೆ ಇಲ್ಲಿ ಬರೆದಿದ್ದೀನಲ್ಲ, ಈ ಫಾರ್ಮೆಟಲ್ಲೇ ಇರಬೇಕು ಅಂತ ಹೇಳಿದೆ. ಈ ಫಾರ್ಮೆಟ್ನ ನಾವೇನಂತ ಹೇಳ್ತೀವಿ ಅಂದರೆ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಮಕ್ಕಳೇ? ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಅಂತ ಹೇಳ್ತೀವಿ. ಸಾಮಾನ್ಯ ಕಾಮನ್ ಅಂತ ಹೇಳ್ತಾ ಇದ್ದೆ, ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ ನಾವು. ಆದರ್ಶ ರೂಪ ಅಂದರೆ ಇದೇ ಸ್ಟ್ಯಾಂಡರ್ಡ್ ಫಾರ್ಮೆಟ್, ಈ ಥರನೇ ಇರಬೇಕು. ಹೌದಲ್ವಾ? ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ax² + bx + c ಅಂತ ಇದೆ. ಹೌದಲ್ವಾ? ಇಲ್ಲೇನಿದೆ, 2x ವರ್ಗ ಪ್ಲಸ್ 5x ಮೈನಸ್ 3 = 0 ಅಂತ ಇದೆ. ಹೌದಾ? ಹಾಗಾದರೆ ಎ ಜಾಗದಲ್ಲಿ ಇಲ್ಲಿ ಏನು ಬರೆದಿದ್ದೀನಿ ನಾನು, 2 ಬರೆದಿದ್ದೀನಿ. ಹೌದಾ? ನೆಕ್ಸ್ಟ್ ಬಿ ಜಾಗದಲ್ಲಿ ಏನು ಬರೆದಿದ್ದೀನಿ ಮಕ್ಕಳೇ, 5 ಅಂತ ಬರೆದಿದ್ದೀನಿ. ಹೌದಾ? ನೆಕ್ಸ್ಟ್ ಏನಾಗಿದೆ, ಸಿ ಜಾಗದಲ್ಲಿ ಏನು ಬರೆದಿದ್ದೀನಿ, -3 ಅಂತ ಬರೆದಿದ್ದೀನಿ. ಹೌದಲ್ವಾ? ಹೌದು. ಈ ಫಾರ್ಮೆಟಲ್ಲಿ ಇತ್ತು ಅಂದರೆ ಅದನ್ನು ನಾವು ಆದರ್ಶ ರೂಪ ಅಂತ ಕರಿತೀವಿ. ಬಟ್ ಇಲ್ಲಿರುವಂತಹ ಎ ಬಿ ಸಿಯಲ್ಲಿ ಎ ಯಾವತ್ತೂ ಏನಾಗಬಾರ್ದು ಅಂದರೆ 0ಗೆ ಸಮ ಆಗಬಾರ್ದು. ಅರ್ಥ ಆಗ್ತಿದಿಲ್ಲ ಮಕ್ಕಳೇ? ಯಾಕೆ ಎ 0ಗೆ ಸಮ ಆಗಬಾರ್ದು ಅಂದರೆ ಇಲ್ಲಿ ನೋಡಿ, ax² + bx + c = 0 ಅಂತ ಹಾಕಿದ್ನಪ್ಪ ನಾನು. ಹೌದಲ್ವಾ? ನಾನು ಏನು ಮಾಡ್ತೀನಿ, 0 ಅಂತ ಕನ್ಸಿಡರ್ ಮಾಡ್ತೀನಿ. 0 ಇಂಟು ಯಾವುದೇ ಸಂಖ್ಯೆನ ನಾವು 0 ಇಂದ ಏನಾದರೂ ಏನು ಮಾಡಿದ್ವಿ, ಗುಣಾಕಾರ ಮಾಡಿದ್ವಿ ಅಂದರೆ ಏನು ಬರುತ್ತೆ ಮಕ್ಕಳೇ, 0ನೇ ಬರುತ್ತೆ. ಹೌದಲ್ವಾ? ಹೌದಾ?
ಹಾಗಿದ್ಮೇಲೆ ಏನಾಗುತ್ತೆ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಹೇಳಿದೆ. ಹಾಗಿದ್ಮೇಲೆ ಇಲ್ಲಿ ಆಲ್ರೆಡಿ ಒಂದೇ ಸಂಖ್ಯೆ ಹೋಗೇ ಹೋಯ್ತು, ಅಂದರೆ ಇದು ಕೂಡ ಹೋಗುತ್ತೆ. ಇದು ಹೋಯ್ತಂದ್ರೆ ಅದನ್ನು ನಾವು ವರ್ಗ ಸಮೀಕರಣ ಅಂತ ಹೇಳೋಕ್ಕೆ ಆಗಲ್ಲ, ಹೌದಾ? ಅದೇನಾಗುತ್ತೆ ಆವಾಗ ರೇಖಾತ್ಮಕ ಸಮೀಕರಣ ಅಂತ ಅನ್ನಿಸ್ಕೊಳ್ಳುತ್ತೆ, ಹೌದಲ್ವಾ? ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಅಂದರೆ ಎಕ್ಸ್ ಬಾಜು ಇರುವಂಥ ಸಂಖ್ಯೆ 0 ಆಗಿರಬಾರ್ದು ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ಅಲ್ವ ಮಕ್ಕಳೇ? ಅದಕ್ಕೆ ಇಲ್ಲಿ ಒಂದು ಕಂಡೀಷನ್ ಬರ್ದಿದೆ, ಏನು? ಯಾವುದೇ ಕಾರಣಕ್ಕೂ 0ಗೆ ಸಮವಾಗಬಾರ್ದು ಅಂತ, ಹೌದಲ್ವಾ? ಅದೇ ರೀತಿ ಹಾಗಾದರೆ ABC ಇವೆಲ್ಲ ಏನು ಅಂತ ಕೇಳ್ಬೋದು. ABC ಏನೂ ಅಲ್ಲ ಮಕ್ಕಳೇ, ವಾಸ್ತವ ಸಂಖ್ಯೆಗಳು. ಏನು ಬೇಕಾದರೂ ಬರಿಬೋದು. ವಾಸ್ತವ ಸಂಖ್ಯೆಗಳು ಅಂದರೆ ನಿಮಗೆ ಗೊತ್ತು, 1ನೇ ಚಾಪ್ಟರ್ನ ಹೇಳಿದ್ದೀನಿ, ಹೌದಾ? ವಾಸ್ತವ ಸಂಖ್ಯೆಗಳಂದ್ರೆ ಏನು ಬರ್ಬೋದಪ್ಪ? 2 ಬರ್ಬೋದು, -3 ಬರ್ಬೋದು, √5 ಬರ್ಬೋದು, ಹೌದಲ್ವಾ? ಅಥವಾ 3/2 ಬರ್ಬೋದು, ಏನು ಬೇಕಾದರೂ ಬರ್ಬೋದು. ಇಲ್ಲ 0.5 ಬರ್ಬೋದು, ಹೌದಲ್ವಾ? ಯಾವುದೇ ಸಂಖ್ಯೆಗಳನ್ನು ಬರ್ಬೋದು. ಅಂದರೆ ವಾಸ್ತವ ಸಂಖ್ಯೆಗಳು ಯಾವ ಸಂಖ್ಯೆಗಳನ್ನಾದರೂ ABC ಹೊಂದಿರ್ಬೋದು. ಬಟ್ ಮಾತ್ರ ಏನಾಗಿರಲ್ಲ, 0ನ ಮಾತ್ರ ಕನ್ಸಿಡರ್ ಮಾಡಬಾರ್ದು, ಹೌದಲ್ವ ಮಕ್ಕಳೇ? ಅರ್ಥ ಆಗ್ತಿದೆನಾ? ನೆಕ್ಸ್ಟ್ ಹೋಗೋಣವಾಗಿದ್ರೆ ಅದೇ ರೀತಿ ABC ಏನಂತ ಎಕ್ಸ್ಪ್ಲೇನ್ ಮಾಡಿದೆ. ಹಾಗಾದರೆ ಎಕ್ಸ್ ಅಂದರೆ ಏನು ಮಕ್ಕಳೇ? ಚರಾಕ್ಷರ ಅಂತ ಕನ್ಸಿಡರ್ ಮಾಡ್ತೀವಿ. ಏನಂತ ಹೇಳ್ತೀವಿ ನಾವು? ಚರಾಕ್ಷರ. ಆ ಚರಾಕ್ಷರದ ಗುಣಾಕಾರ ಜೊತೆಗೆ ನಾವೇನು ಮಾಡಿರ್ತೀವಿ ಅಂದರೆ ಈ ಆದರ್ಶ ರೂಪಗಳನ್ನು ಬರೆದು ನಾವು ವರ್ಗ ಸಮೀಕರಣನ ಕಲಿತಾ ಇದ್ದೀವಿ, ಹೌದಾ? ಇಡೀ ಚಾಪ್ಟರ್ ಹೋಗೋದು ಇದು ಒಂದೇ ಫಾರ್ಮೆಟ್ ಮೇಲೆ. ಯಾವುದಂದ್ರೆ ಇದು ಇಲ್ಲಿದೆಲ್ಲ ax² + bx + c = 0 ಅಂತ ಹೇಳ್ತೀವಿ, ಹೌದಲ್ವಾ? ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ನೋಡೋಣ. ಹಾಗಾದರೆ ಇಲ್ಲಿ ಉದಾಹರಣೆಗಳನ್ನು ಬರೆದಿದ್ದೀನಿ. ಏನಪ್ಪ? x² - 5x + 3 = 0, ಹೌದಲ್ವಾ? ಅದೇ ರೀತಿ ಇನ್ನೊಂದು ಬರೆದಿದ್ದೀನಿ, 4x - 2 x² - 5/2. ಏನು ಮೇಡಮ್ ನೀವು ಇಲ್ಲಿ ಫಸ್ಟ್ ಎಕ್ಸ್ ಬರೆದ್ಬಿಟ್ಟು ಆಮೇಲೆ -x² ಬರೆದಿದ್ದೀರಾ? ಏನೂ ಸಮಸ್ಯೆ ಇಲ್ಲ, ಆ ಥರನೂ ಬರಿಬೋದು. ಇಲ್ಲಿ ಮೈನಸ್ ಇರೋದ್ರಿಂದ ಈ ಥರನೂ ಬರೀತಾರೆ ಕೆಲವೊಂದು ಸತಿ, ಅರ್ಥ ಆಯ್ತಲ್ಲ? ಯಾಕಂದರೆ ಇದು -2 ಇದೆ ಅಲ್ವಾ? ಸೊ ಅದನ್ನು 2ನೇ ಪೊಸಿಷನಲ್ಲಿ ಬರೆದಿದ್ದಾರೆ. ಬಟ್ ಯಾವುದೇ ಕಂಡೀಷನಲ್ಲಾದರೂ ಕೂಡ x⁴ ಅಂತಲೇ ಇರಬೇಕು. ಅಂದರೆ ಮಹತ್ವದ ಘಾತ ಯಾವುದೇ ಕಾರಣಕ್ಕೂ 2 ಇರಬೇಕು. 3, 4 ಯಾವುದೇ ಹೊಂದಿದ್ರೂ ಕೂಡ ಅದನ್ನು ವರ್ಗ ಸಮೀಕರಣ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಹಾಗಾದರೆ ನಾನು ಇವಾಗ ಏನು ಹೇಳಿದೆ ನಿಮಗೆ? ಘಾತಗಳು ಎಷ್ಟಿರುತ್ತೆ ಅಂತ ಹೇಳಿದೆ ಮಕ್ಕಳೇ? 2 ಇರುತ್ತೆ. ಸೊ ನೀವು ಯಾವಾಗಲೂ ಡಿಗ್ರಿ ವರ್ಗ ಸಮೀಕರಣದ ಡಿಗ್ರಿ ಹೈಯೆಸ್ಟ್ ಯಾವಾಗಲೂ ಏನಿರುತ್ತೆ? 2 ಇರುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ಮರೆಯಂಗಿಲ್ಲ. ಅದಕ್ಕಿಂತ ಜಾಸ್ತಿ ಬಂದರೂ ಕನ್ಸಿಡರ್ ಮಾಡಬಾರ್ದು, ಅದಕ್ಕಿಂತ ಕಡಿಮೆ ಬಂದರೂ ಕನ್ಸಿಡರ್ ಮಾಡಬಾರ್ದು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ತುಂಬ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ವರ್ಗ ಸಮೀಕರಣ ಅಂದರೆ ಏನಂತ ಗೊತ್ತಾಯಿತು, ಯಾವ ರೀತಿ ಬರಿಬೇಕು ಅನ್ನೋದು ಗೊತ್ತಾಯಿತು, ಯಾವ ಫಾರ್ಮೆಟಲ್ಲಿ ಇದ್ದರೆ ಅದನ್ನು ಮಾತ್ರ ನಾವು ವರ್ಗ ಸಮೀಕರಣ ಅಂತ ಕರಿತೀವಿ ಅನ್ನೋದು ಗೊತ್ತಾಯಿತು, ಹೌದಲ್ವಾ? ಇದೇ ಫಾರ್ಮೆಟಲ್ಲೇ ಇರಬೇಕು. ಅಕಸ್ಮಾತ್ ax² + by + c ಈ ಥರಗಳನ್ನು ನಾವು ಈ ಸದ್ಯಕ್ಕೆ ವರ್ಗ ಸಮೀಕರಣಗಳನ್ನು ತಗೋತಾ ಇಲ್ಲ. ಯಾಕಂದರೆ ಇಲ್ಲಿ ಬರೀ ಏನಾಗಿದೆ ಅಂದರೆ ಒಂದು ಚರಾಕ್ಷರನ ಮಾತ್ರ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಕ್ಸ್ ಮತ್ತು ವಾಯನ 2 ಚರಾಕ್ಷರಗಳಿದೆ. ಆ ಥರ ಇದ್ದರೆ ನಾವು ಇವಾಗ ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಅರ್ಥ ಆಗ್ತದಲ್ಲ ಮಕ್ಕಳೇ? ಹಾಗಾಗಿ ನಾವು ಈ ಫಾರ್ಮೆಟ್ನ ಸ್ಟ್ಯಾಂಡರ್ಡ್ ಅಂತ ತಗೋತಾ ಇದ್ದೀವಿ, ಓಕೆನಾ? ಇದಿಷ್ಟೇ ಬೇಸಿಕ್ ಮೇಲೆ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ನಿಮ್ಮ ಮೊದಲನೇ ಅಭ್ಯಾಸ ಇದೆ. ಹಾಗಾದರೆ ನೋಡ್ತಾ ಹೋಗೋಣ ಪ್ರಶ್ನೆನ, ಓಕೆನಾ ಮಕ್ಕಳೇ? ಫೈನ್. ಅಭ್ಯಾಸ 4.1 ಏನಪ್ಪ ಅದು? ಈ ಕೆಳಗಿನಗಳಲ್ಲಿ ವರ್ಗ ಸಮೀಕರಣಗಳೇ ಎಂದು ಪರಿಶೀಲಿಸಿ. ಹಾಂ, ಓಕೆನಾ? ಅಲ್ಲಿ ದೀರ್ಘ ಮಿಸ್ ಆಗಿದ್ದು. ಫೈನ್, ನೋಡೋಣ. ಹಾಗಿದ್ರೆ ಒಂದು 3-4 ಪ್ರಶ್ನೆ ನಾನು ಮಾಡ್ತೀನಿ, ಉಳಿದಿದ್ದ ಪ್ರಶ್ನೆಗಳನ್ನು ನೀವು ಮಾಡಿ, ಓಕೆನಾ? ಫಸ್ಟ್ ಇದೊಂದು ಪ್ರಶ್ನೆ ಮಾಡಲಾ? x+1 ವರ್ಗ = 2 × x - 3 ಅಂತ ಹೇಳ್ಬೋದು, ಹೌದಲ್ವಾ? ಹಾಗಾದರೆ ಏನು ಮಾಡ್ಬೋದು ಹೇಳಿ ಮಕ್ಕಳೇ? x+1 ಹೋಲ್ ಸ್ಕ್ವೇರ್ ಅಂದರೆ ನಿಮ್ಗೆ ಅದೊಂದು ಸೂತ್ರ ನೆನಪಿದಾನ? ಏನು ಹೇಳಿ ಮಕ್ಕಳೇ? a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಹೌದಲ್ವಾ? a + b ಹೋಲ್ ಸ್ಕ್ವೇರ್ ಅಂದರೆ ಏನು ಬರೀತಿದ್ರಿ ನೀವು? a² + b² + 2ab ಅಂತ ಬರೀತಾ ಇದ್ರಾ? ಹೌದಲ್ವಾ ಮಕ್ಕಳೇ? ಹಾಗಾದರೆ ಇಲ್ಲಿ a ಅನ್ನೋ ಜಾಗದಲ್ಲಿ x ಇದೆ, b ಅನ್ನೋ ಜಾಗದಲ್ಲಿ 1 ಇದೆ. ಹಾಕ್ತಾ ಹೋಗೋಣವಾ ಇವಾಗ? ಫೈನ್. x² ಹೌದಾ? 1ರದ್ದು ವರ್ಗ ಏನಾಗುತ್ತೆ ಮಕ್ಕಳೇ? 1 ಅಂತಲೇ ಆಗುತ್ತೆ. ಪ್ಲಸ್ 2 ಇಂಟು ಎ ಜಾಗದಲ್ಲಿ ಏನಿದೆ? x ಇದೆ ಇಂಟು 1 ಅಂತ ಮಾಡ್ತೀನಿ, ಹೌದಲ್ವಾ? ಈ ಕಡೆನೂ ಹಾಗೆ ಮಾಡ್ಕೊಳ್ಳೋಣ. ಏನದು? 2 × x = ಏನಾಗುತ್ತೆ? 2x, ಹೌದಲ್ವಾ? 2 × -3 ಅಂದರೆ -6 ಅಂತ ಆಗುತ್ತೆ, ಹೌದಾ? ಫಸ್ಟ್ ಇಲ್ಲಿಂದ ಇಲ್ಲಿಗೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಗುಣಾಕಾರನ ಮಾಡ್ಕೋಬೇಕು,
ಹೌದಲ್ಲ? ಆಲ್ರೆಡಿ ಈ ಥರ ಪ್ರಶ್ನೆಗಳನ್ನ ನೀವು ಮಾಡಿರ್ತೀರ ಮಕ್ಕಳೇ, ಜಸ್ಟ್ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಓಕೆನಾ? ಫೈನ್. ಇವಾಗ ಏನಾಯ್ತಪ್ಪ, ಎಕ್ಸ್ ವರ್ಗ ಪ್ಲಸ್ 1 ಪ್ಲಸ್ 2x ಇಂಟು 1 ಅಂದರೆ 2x ಅಂತಲೇ ಆಗುತ್ತೆ. ಈ ಕಡೆನೂ ಅಷ್ಟೇ 2x ಮೈನಸ್ 6 ಅಂತ ಆಯಿತು. ಹೌದಾ? ಇದನ್ನು ನಾನು ಏನು ಮಾಡ್ತೀನಿ, ಈ ಕಡೆ ತೊಗೋತೀನಿ, ಎಲ್ಲದನ್ನೂ ಒಂದು ಕಡೆ ತೊಗೊಳ್ಳೋಣ. ಆವಾಗ ಏನಾಗುತ್ತೆ, ಎಕ್ಸ್ ವರ್ಗ ಪ್ಲಸ್ 1ನ ಆ ಕಡೆ ಬರ್ಕೋತೀನಿ, 2x ಪ್ಲಸ್ 1, ಇದು ಈ ಕಡೆ ಬಂದರೆ ಮೈನಸ್ 2x ಮೈನಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಹೌದಾ? 2x ಮೈನಸ್ 2xನ ಕ್ಯಾನ್ಸಲ್ ಮಾಡೋಣ. ಹೌದಲ್ಲ? ಈಗೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 6 ಅಂದರೆ ಎಷ್ಟಾಗುತ್ತೆ, 7 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಹಾಗಾದರೆ ಅವರು ಫುಲ್ ಇದನ್ನು ಎಷ್ಟು ಬರುತ್ತೆ ಅಂತ ಕೇಳ್ತಾ ಇಲ್ಲ, ಈ ಫಾರ್ಮೆಟಲ್ಲಿ ಬರುತ್ತಾ ಅದನ್ನೇ ಕೇಳಿರೋದು. ಈ ಕೆಳಗಿನಗಳಲ್ಲಿ ವರ್ಗ ಸಮೀಕರಣಗಳೇ ಇವು ವರ್ಗ ಸಮೀಕರಣಗಳು ಹೌದೋ ಅಲ್ವೋ ಅಂತ ಅಷ್ಟೇ ಹೇಳಿ ಅಂತ ಹೇಳ್ತಾ ಇದ್ದಾರೆ. ವರ್ಗ ಸಮೀಕರಣಗಳಾಗಬೇಕಾಗಿತ್ತಂದ್ರೆ ನಮ್ಮ ರೂಲ್ಸ್ ಏನಿತ್ತಪ್ಪ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಈ ಫಾರ್ಮೆಟಲ್ಲಿ ಇರಬೇಕು ಅಂತ ಹೇಳಿದೆ. ಈ ಬಂದಿರೋ ಆನ್ಸರ್ನ ಚೆಕ್ ಮಾಡೋಣವಾ. ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಇಸ್ ಈಕ್ವಲ್ ಟು 0 ಅಂತ ಬಂದಿದೆ. ಹೌದಲ್ವಾ? ಯಾವುದೇ ಕಾರಣಕ್ಕೂ ಎ ಜಾಗದಲ್ಲಿ 0 ಇರಬಾರ್ದು ಅಂತ ಹೇಳಿದೆ, ಯಾಕಂದರೆ ಎಕ್ಸ್ ಪವರ್ ಇದ್ದೇ ಇರಬೇಕು. ಹೌದಾ? ಇದೆ. ಬಟ್ ಇಲ್ಲೇನಾಗಿದೆ ಹೇಳಿ, 0 ಹೋಗಿದೆ, ಅದಕ್ಕೇನು ಸಂಬಂಧ ಇಲ್ಲ. ನಾವು ಅಲ್ಲೆಲ್ಲೂ ಹೇಳಿಲ್ಲ ಬಿ 0ಗೆ ಸಮ ಇರಬಾರ್ದು ಅಂತ ಹೇಳಿಲ್ಲ. ಬರೀ ನಾ ಏನು ಹೇಳಿದೆ, ಎ ಬೇಕಿದ್ರೆ 0ಗೆ ಸಮ ಇರ್ಬೋದು, ಸಮ ಇರಬಾರ್ದು ಅಂತ ಹೇಳಿದ್ದೆ. ಹೌದಲ್ವಾ? ಹಾಗಿದ್ಮೇಲೆ ಇದು ಕೂಡ ಏನಾಗುತ್ತೆ ಹೇಳಿ, ಇವಾಗ ವರ್ಗ ಸಮೀಕರಣ ಆಗೇ ಆಗುತ್ತೆ. ಯಾಕಂದರೆ ಎಕ್ಸ್ ವರ್ಗ ಅನ್ನೋದು ಇದ್ದೇ ಇದೆ. ಹೌದಲ್ವಾ? ಅದಿತ್ತು ಅಂದರೆ ಸಾಕು, ಬೇರೆ ಯಾವುದೇ ಸಂಖ್ಯೆಗಳು ಮುಂದೆ ವಾಸ್ತವ ಸಂಖ್ಯೆಗಳಿದ್ರು ಅದು ಕನ್ಸಿಡರ್ ಆಗಲ್ಲ. ಅರ್ಥ ಆಗ್ತಿದೆ ಅಲ್ವ ಮಕ್ಕಳೇ? ಹಾಗಾದರೆ ಇಲ್ಲಿಗೇನಾಯ್ತು ಹೇಳಿ ಮಕ್ಕಳೇ, ನಿಮಗೆ ಆನ್ಸರ್ ಬಂತು. ಓಕೆನಾ? ಒಂದನೇದನ್ನ ನಾವೇನಂತ ಹೇಳ್ಬೋದು, ವರ್ಗ ಸಮೀಕರಣ ಅಂತ ಹೇಳ್ಬೋದು. ಹೌದಲ್ವಾ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣವಾ. ಫೈನ್. ಯಾವ ಪ್ರಶ್ನೆ ಮಾಡಲಿ ಅಪ್ಪ? ಈ ಪ್ರಶ್ನೆ ಮಾಡಲಾ? 4ನೇ ಪ್ರಶ್ನೆ ಮಾಡಲಾ? ಓಕೆ. ಎಕ್ಸ್ 1 ಸೆಕೆಂಡ್. ಎಕ್ಸ್ ಮೈನಸ್ 3 2x ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಅಂತ ಹೇಳ್ಬೋದು ನಾನು. ಹೌದಲ್ವಾ? ಹಾಗಿದ್ರೆ ಎಕ್ಸ್ ಮತ್ತು ಇದನ್ನು ಇಂಟು ಮಾಡಿ ಏನಾಗುತ್ತೆ, 2x ಸ್ಕ್ವೇರ್. ಹೌದಲ್ವಾ? ಅದೇ ರೀತಿ ಅದನ್ನು ಆ ಕಡೆ ಪ್ಲಸ್ ಮಾಡಿ, ಪ್ಲಸ್ ಎಕ್ಸ್ ಈ ಕಡೆ ಏನಾಗುತ್ತೆ ಮೈನಸ್ 6x, ಇಲ್ಲೇನಾಗುತ್ತೆ ಮೈನಸ್ 3 ಇಸ್ ಈಕ್ವಲ್ ಟು. ಹೌದಾ ಮಕ್ಕಳೇ? ಇಲ್ಲೇನಾಗುತ್ತೆ ಎಕ್ಸ್ ಸ್ಕ್ವೇರ್, ಇಲ್ಲೇನಾಗುತ್ತೆ ಪ್ಲಸ್ 5 ಇಂಟು ಎಕ್ಸ್. ಹೌದಲ್ವಾ ಮಕ್ಕಳೇ? ಇಲ್ಲಿ ನೋಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆನಾ? ಇಲ್ಲಿ 2x ವರ್ಗ ಪ್ಲಸ್ ಎಕ್ಸ್ ಮೈನಸ್ 6x ಮೈನಸ್ 3 ಇಸ್ ಈಕ್ವಲ್ ಟು ಎಕ್ಸ್ ವರ್ಗ ಪ್ಲಸ್ 5x ಅಂತ ಬಂದಿದೆ. ಎಲ್ಲದು ಒಂದು ಕಡೆ ತಗೊಳ್ಳೋಣ. 2x ವರ್ಗ, ಇಲ್ಲಿ ನೋಡಿ 1x ಮೈನಸ್ 6 ಅಂತಂದರೆ ಎಷ್ಟಾಗುತ್ತಪ್ಪ, ಮೈನಸ್ 5 ಬರುತ್ತೆ, ಮೈನಸ್ 5x ಮೈನಸ್ 3 ಈ ಕಡೆ ಏನಾಗುತ್ತೆ, ಇದನ್ನು ಈ ಕಡೆ ತಗೋತೀನಿ, ಮೈನಸ್ ಎಕ್ಸ್ ವರ್ಗ ಮೈನಸ್ 5x ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಈ ಕಡೆ ಇರೋದೆಲ್ಲ ಈ ಕಡೆ ತಗೋತೀನಿ, ಅವಾಗ ಏನಾಗುತ್ತೆ ಆಬ್ವಿಯಸ್ಸಾಗಿ ಚಿಹ್ನೆ ಬದಲಾಗೇ ಆಗುತ್ತೆ. ಯಾಕಂದರೆ ಸಮಾನ ಚಿಹ್ನೆ ದಾಟಿ ಈ ಕಡೆ ಬಂದ್ವಿ ಅಂದರೆ ಆಬ್ವಿಯಸ್ ಏನಾಗುತ್ತೆ, ಎಲ್ಲ ಚಿಹ್ನೆಗಳು ಬದಲಾಗತ್ತೆ. ಹೌದಲ್ವಾ? ಹಾಗಿದ್ಮೇಲೆ ಇಲ್ಲಿ ನೋಡಿ ಎಕ್ಸ್ ವರ್ಗ ಎಕ್ಸ್ ವರ್ಗ ಅಂತ ಇದೆ. ಹೌದಲ್ವಾ? ಅದನ್ನು ಕಳೆಯೋಣ. 2x ವರ್ಗದಲ್ಲಿ 1x ವರ್ಗ ಆದರೆ ಏನಾಗುತ್ತೆ, ಇನ್ನೊಂದು ಎಕ್ಸ್ ವರ್ಗ ಉಳಿಯುತ್ತೆ. ಹೌದಲ್ವಾ? ಅದೇ ರೀತಿ ಮೈನಸ್ 5x ಅಂದರೆ ಎಷ್ಟಾಗುತ್ತೆ, ಮೈನಸ್ ಮೈನಸ್ ಅಂದರೆ ಪ್ಲಸ್ ಮಾಡಬೇಕಾಗುತ್ತೆ, ಬಟ್ ಚಿಹ್ನೆನ ಹಾಗೆ ಇಡಬೇಕು. ಹೌದಲ್ವಾ? 5 + 5 ಅಂದರೆ ಏನಾಗುತ್ತೆ ಮಕ್ಕಳೇ, 10 ಅಂತ ಆಗುತ್ತೆ, ಮೈನಸ್ 10x. ಹೌದಾ? ಲಾಸ್ಟಿಗೆ ಏನಿದೆ ಇಲ್ಲಿ ಮೈನಸ್ 3 ಇಸ್ ಈಕ್ವಲ್ ಟು 0. ಹೌದಲ್ವಾ ಮಕ್ಕಳೇ? ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಒಂದು ಸೆಕೆಂಡ್, ನಾ ಬೇಕಿದ್ರೆ ಅಂಡರ್ಲೈನ್ ಮಾಡ್ತೀನಿ ನಿಮಗೆ. ಹೌದಲ್ವಾ? ನೋಡಿ ಎಷ್ಟು ಈಸಿ ಆಗಿದೆ ಅಂತೆ. ವೆರಿ ವೆರಿ ಈಸಿ ಫಾಲೋ ಮಾಡೋದಕ್ಕೆ. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾವುದಾದ್ರೂ ನೋಡೋಣವಾ? ಫೈನ್. ಅದು ಇವಾಗ ಮಾಡಿದ ಲೆಕ್ಕ ಲಾಸ್ಟಿಗೆ ಏನಾಗಿತ್ತು ಹೇಳೋದು, ವರ್ಗ ಸಮೀಕರಣ ಹೌದೋ ಅಲ್ವೋ ಮಕ್ಕಳೇ? ಹೌದು. ಯಾಕಂದರೆ ಅದು ಕೂಡ ಏನಾಗಿತ್ತು, ಎಕ್ಸ್ ವರ್ಗ ಮೈನಸ್ 10x ಪ್ಲಸ್ 3 ಏನೋ ಬಂದಿತ್ತಲ್ಲ ಇಸ್ ಈಕ್ವಲ್ ಟು 0 ಅಂತ ಬಂದಿತ್ತು. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅಂದರೆ ಆದರ್ಶ ರೂಪ ಏನಿತ್ತಲ್ಲ ಅದ್ರ ಪ್ರಕಾರನೇ ಇತ್ತು. ಸೊ ನಾವು ಅದನ್ನು ಏನು ಮಾಡ್ಬೋದು, ವರ್ಗ ಸಮೀಕರಣ ಅಂತ ಕನ್ಸಿಡರ್ ಮಾಡ್ಬೋದು. ಹೌದಲ್ವಾ ಮಕ್ಕಳೇ? ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನದು ಈ ಪ್ರಶ್ನೆಗೆ ನೋಡೋಣ ಬೇಕಿದ್ರೆ. ಹಾಂ, ಇಲ್ಲಿ ಗಣ ಕೊಟ್ಟಿದ್ದಾರೆ ಅವರು, ಚೆಕ್ ಮಾಡೋಣ ಏನು ಬರುತ್ತೆ ಅಂತ. ಎಕ್ಸ್ ಗಣ ಮೈನಸ್ 4x ವರ್ಗ ಮೈನಸ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು
ಎಕ್ಸ್ ಮೈನಸ್ 2 ಹೋಲ್ ವರ್ಗ ಅಂತ ಹೇಳ್ಬೋದು, ಸಾರಿ ಹೋಲ್ ಗಣ ಅಂತ ಹೇಳ್ಬೋದು. ಹೌದಲ್ವಾ? ಈ ಕಡೆಲ್ದು ಏನು ಬಿಡ್ಸೋದು ಬೇಡ, ಇದನ್ನು ಹಾಗೆ ಇಟ್ಕೊಳ್ಳೋಣ, ಆ ಕಡೆದು ಮಾತ್ರ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಹೌದಲ್ವಾ ಮಕ್ಕಳೇ? 1 ಸೆಕೆಂಡ್. ಇಲ್ಲ ನೀವು ಬರ್ಕೊಂಡ್ಬಿಡ್ತೀನಿ. ಎಕ್ಸ್ ಗಣ ಪ್ಲಸ್ 1 ಈಸ್ ಈಕ್ವಲ್ ಟು, ಇವಾಗ ಇಲ್ಲಿ ಯಾವ ಸೂತ್ರ ಇದೆ ಹೇಳಿ ಮಕ್ಕಳೇ ನೋಡೋಣ. ಎ ಮೈನಸ್ ಬಿ ಹೋಲ್ ಕ್ಯೂಬ್ ಸೂತ್ರ. ಹೌದಾ? ಅದನ್ನು ಏನು ಬರೀತಿದ್ವಿ ಹೇಳಿ ನಾವು ನೋಡೋಣ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ, 1 ಸೆಕೆಂಡ್, ಎ ಮೈನಸ್ ಬಿ. ಹೌದಲ್ವಾ? ಹಾಗಿದ್ರೆ ಇವಾಗ ನೋಡೋಣ. ಎ ಜಾಗದಲ್ಲಿ ಏನಿದೆ ಮಕ್ಕಳೇ? ಎಕ್ಸ್ ಇದೆ, ಎಕ್ಸ್ ಕ್ಯೂಬ್ ಅಂತ ಬರ್ಕೋತೀನಿ. ಅದೇ ರೀತಿ ಇಲ್ಲಿ ಏನಿದೆ? ಬಿ ಕ್ಯೂಬ್ ಅಂತ ಇದೆ. ಹಾಗಂದ್ರೆ ಏನಾಗುತ್ತೆ? ಮೈನಸ್ 8 ಅಂತ ಆಗುತ್ತೆ. ಯಾಕಂದರೆ 2 7 4 4 7 ಎಷ್ಟಾಗುತ್ತೆ? 8, 3 ಸತಿ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಏನಾಗುತ್ತೆ? ಮೈನಸ್ 3 ಇಂಟು ಎಕ್ಸ್ ಅಂದರೆ 3x ಆಗುತ್ತೆ, ಇಂಟು 2 ಅಂತ ಮಾಡೋಣ. ಹೌದಾ? ಏನಾಗುತ್ತೆ? 6x. ಇಲ್ಲಿ ಒಳಗಡೆ ಏನಪ್ಪ? ಎಕ್ಸ್ ಮೈನಸ್ 2. ಹೌದಲ್ವಾ? ಅದನ್ನು ಹಾಗೆ ಬರ್ಕೋತೀನಿ. ಇವಾಗ ಮತ್ತೆ ಒಂದು ಸತಿ ಮಾಡೋಣ. ಎಕ್ಸ್ ಏನಾಗುತ್ತೆ? ಗಣ ಮೈನಸ್ 8 ಮೈನಸ್ ಇದನ್ನೆರಡನ್ನು ಮಾಡಿ 6x ವರ್ಗ ಪ್ಲಸ್ 12x ಅಂತ ಆಗುತ್ತೆ. ಹೌದಲ್ವಾ? ಇವಾಗ ಇದನ್ನೆಲ್ಲ ಈ ಕಡೆ ಕಳಿಸ್ಕೋತೀನಿ ನಾನು. ಅವಾಗ ಏನಾಗುತ್ತೆ ನೋಡೋಣ. ಇದನ್ನು ಫಸ್ಟ್ ಬರ್ಕೊಂಬಿಡೋಣ. ಹೌದಲ್ವಾ? ಹಾಗಿದ್ರೆ ಎಕ್ಸ್ ಗಣ ಮೈನಸ್ 4x ವರ್ಗ ಮೈನಸ್ ಎಕ್ಸ್ ಪ್ಲಸ್ 1, ಇದನ್ನು ಈ ಕಡೆ ಕಳಿಸಿ. ಮೈನಸ್ ಎಕ್ಸ್ ವರ್ಗ ಪ್ಲಸ್ 8 ಮೈನಸ್ 6x ಸ್ಕ್ವೇರ್ ಅಂತ ಹೇಳಿದರೆ ಅದನ್ನು ಪ್ಲಸ್ ಮಾಡ್ಕೊಳ್ಳೋಣ. ಇದು ಪ್ಲಸ್ಸಲ್ಲಿದೆ, ಇದು ಮೈನಸ್ ಆಗುತ್ತೆ. ಹೌದಾ? ಋಣಾತ್ಮಕ ಎಲ್ಲ ಧನಾತ್ಮಕ ಆಗುತ್ತೆ, ಧನಾತ್ಮಕಗಳೆಲ್ಲ ಋಣಾತ್ಮಕಗಳಾಗುತ್ತೆ. ಹೌದಲ್ವಾ ಮಕ್ಕಳೇ? 0 ಅಂತ ಬರುತ್ತೆ. ಇವಾಗ ಏನಾಗುತ್ತೆ? ಇಲ್ಲಿ ಪ್ಲಸ್ ಎಕ್ಸ್ ಕ್ಯೂಬ್ ಅಂತ ಇದೆ, ಇಲ್ಲಿ ಮೈನಸ್ ಎಕ್ಸ್ ಕ್ಯೂಬ್ ಇದೆ. ಹೌದಾ? ಇಲ್ಲೇನಾಗಿದೆ? ವರ್ಗಗಳು ಸೇಮ್ ಆಗಿದ್ರೂ ಕೂಡ, ಗಣಗಳು ಸೇಮ್ ಆಗಿದ್ರೂ ಕೂಡ ಇಲ್ಲೇನೋ ಮೈನಸ್ ಸಿಂಬಲ್ ಇದೆ, ಇದು ಪ್ಲಸ್ ಸಿಂಬಲ್ ಇದೆ. ಹಾಗಾಗಿ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಹೌದಲ್ವಾ? ಅದೇ ರೀತಿ ಮೈನಸ್ 4x ವರ್ಗ ಇಲ್ಲೇನಿದೆ? ಪ್ಲಸ್ 6x ವರ್ಗ ಅಂತ ಇದೆ. ಹಾಗಾದರೆ ಎರಡನ್ನೂ ಕಳೆದ ನಮಗೇನು ಬರುತ್ತೆ? 2x ವರ್ಗ. ಹೌದಲ್ವಾ? ಅದೇ ರೀತಿ ಮೈನಸ್ ಎಕ್ಸ್ ಅಂತ ಇದೆ, ಇಲ್ಲಿ ಮೈನಸ್ 12x ಅಂತ ಇದೆ. ಅವಾಗ ಏನಾಗುತ್ತೆ? ಸಾರಿ 1 ಸೆಕೆಂಡ್. ಮೈನಸ್ಸು ಮೈನಸ್ ಅಂತಂದರೆ ಏನಾಗುತ್ತೆ? ಪ್ಲಸ್ ಮಾಡ್ಬೋದು, ಬಟ್ ಏನು ಮಾಡಬೇಕು? ಚಿಹ್ನೆನ ಅದನ್ನೇ ಇಡಬೇಕು. ಹೌದಲ್ವಾ? ಹಾಗಾಗಿ ಮೈನಸ್ 13x ಅಂತ ಬರಿಬೋದು. ಆಮೇಲೆ 8 ಪ್ಲಸ್ 1 ಅಂದರೆ 9 ಈಸ್ ಈಕ್ವಲ್ ಟು 0. ಹೌದಾ? ಇಲ್ಲೇನಾದರೂ ಹೇಳಿ ಮಕ್ಕಳೇ? ಎಕ್ಸ್ ಕ್ಯೂಬ್ ಅನ್ನೋದು ಕ್ಯಾನ್ಸಲ್ ಆಯ್ತು, ಎರಡೂ ಕಡೆನೂ ಕ್ಯಾನ್ಸಲ್ ಆಗಿದೆ ಅಂತ ಅಂದಾಗ ಹೈಯೆಸ್ಟ್ ಪವರ್ ಯಾವುದಿದೆ ಇಲ್ಲಿ? ಇಲ್ಲಿಗೂ ಕೂಡ ವರ್ಗ ಆಗೇನೇ ಇದೆ. ಹಾಗಾಗಿ ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ಬೋದು? ವರ್ಗ ಸಮೀಕರಣ ಹೌದು ಅಂತ ಕನ್ಸಿಡರ್ ಮಾಡ್ಬೋದು. ಅಕಸ್ಮಾತ್ ಇಲ್ಲೇನಾದರೂ ಯಾವುದೋ ಒಂದು ಎಕ್ಸ್ ಗಣ ಅಂತ ಇತ್ತು ಅಂತಂದರೆ ಅವಾಗ ನಾವು ಇದನ್ನೇನು ಮಾಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ವರ್ಗ ಸಮೀಕರಣ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಹೈಯೆಸ್ಟ್ ಪವರ್ ಯಾವುದಿದೆ? 3 ಅಂತ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಅರ್ಥ ಆಯ್ತಾ? ಓಕೆನಾ? ಈ 3 ಪ್ರಶ್ನೆ ನಾನು ಸಾಲ್ವ್ ಮಾಡಿದ್ದೀನಿ. ಇನ್ನೊಂದಿಷ್ಟು ಪ್ರಶ್ನೆ ನೀವು ಸಾಲ್ವ್ ಮಾಡ್ತೀರಾ. ಯಾವುದಾದ್ರೂ ಪ್ರಶ್ನೆ ಬರ್ತಾ ಇಲ್ಲ ಅಂದರೆ ಜಸ್ಟ್ ಏನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ ಮಕ್ಕಳೇ? ಅರ್ಥ ಆಗ್ತಾ ಇದೆಯಲ್ಲ? ಫೈನ್. ನೆಕ್ಸ್ಟ್ ಪ್ರಶ್ನೆ. ಒಂದು ಆಯತಾಕಾರದ ನೀರಾವರಿ ಕ್ಷೇತ್ರಫಲವು 528 ಮೀಟರ್ ಸ್ಕ್ವೇರ್ ಆಗಿದೆ. ಕ್ಷೇತ್ರದ ಉದ್ದವು ಮೀಟರ್ಗಳಲ್ಲಿ ಹೇಳ್ತಾ ಇದ್ದಾರೆ. ಅದರ ಅಗಲದ 2 ಪಟ್ಟಕ್ಕಿಂತ 1 ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಆ ಕ್ಷೇತ್ರದ ಉದ್ದ ಮತ್ತು ಅಗಲವನ್ನು ನಾವು ಕಂಡು ಹಿಡಿಯಲಾಗುತ್ತದೆ ಅಂತ ಹೇಳಿದ್ದಾರೆ. ಪೂರ್ತಿ ಕಂಡು ಹಿಡೀರಿ ಅಂತ ಹೇಳಿಲ್ಲ, ಬಟ್ ಕಂಡು ಹಿಡಿಬಹುದಾ ಅಂತ ಕೇಳಿದ್ದಾರೆ. ನೋಡೋಣವಾ? ಓಕೆ. ಒಂದು ಆಯತಾಕಾರದ ಕ್ಷೇತ್ರಫಲವು ಅಂತ ಹೇಳಿದೆ. ಹಾಗಾದರೆ ಏರಿಯಾ ಅಂತ ಕರಿತೀವಿ ನಾವು. ಹೌದಲ್ವಾ? ಎಷ್ಟಿದೆ ಅಂತ ಮಕ್ಕಳೇ? 528 ಮೀಟರ್ ವರ್ಗ ಇದೆ ಅಂತ. ನಾನು ಅದನ್ನು ಎ ಅಂತ ತೊಗೋತೀನಿ, ಯಾಕಂದರೆ ಏರಿಯಾ ಅಲ್ಲ. ಹೌದಲ್ವಾ? ವಿಸ್ತೀರ್ಣ. ಕ್ಷೇತ್ರದ ಉದ್ದವು ಎಷ್ಟಿದೆ ಅಂತೆ? ಉದ್ದ ಅಂದರೆ ಏನು ಮಾಡ್ಬೋದು ನಾನು? ಎಲ್ ಅಂತ ತಗೊಳ್ಳ. ಅದೇನಾಗಿದೆ ಅಂತೆ? ಅದರ ಅಗಲದ 2 ಪಟ್ಟಕ್ಕಿಂತ ಜಾಸ್ತಿ ಇದೆ. ಎಕ್ಸಾಂಪಲ್ ಇವಾಗ ನಾನು ಬಿ ಅಂತ ತಗೋತೀನಲ್ಲ, ಈ ಬಿಗಿಂತ 2 ಪಟ್ಟು ಜಾಸ್ತಿ ಇದೆ ಅಂತ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. 2 ಪಟ್ಟು ಜಾಸ್ತಿ ಜೊತೆಗೆ ಪಟ್ಟಕ್ಕಿಂತ ಜಾಸ್ತಿ ಮತ್ತು 1 ಹೆಚ್ಚಾಗಿದೆ ಅಂದರೆ ಪ್ಲಸ್ 1 ಹೆಚ್ಚಾಗಿದೆ. ಹೌದಲ್ವಾ? ಇದೇನಾಗಿದೆ ಅಂತೆ?
ಅಗಲ ಎಷ್ಟಿದೆಯಲ್ಲ ಅದಕ್ಕಿಂತ 2 ಪಟ್ಟು ಜಾಸ್ತಿ ಅದ್ರ ಮೇಲೆ 1 ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಹೌದಾ? ಆ ಕ್ಷೇತ್ರದ ಮತ್ತು ಉದ್ದ ಮತ್ತು ಅಗಲವನ್ನು ನಾವು ಕಂಡುಹಿಡಿಬೋದಾ ಅಂತ ಕೇಳಿದ್ದಾರೆ. ವೆರಿ ಈಸಿ. ಇದನ್ನು ನಾನು ಏನು ಮಾಡ್ತೀನಿ, ಎಕ್ಸ್ ಅಂತ ತೊಗೋತೀನಿ. ಯಾವುದನ್ನು? ಅಗಲನ ನಾನು ಏನು ಮಾಡ್ತೀನಿ, ಎಕ್ಸ್ ಅಂತ ತೊಗೋತೀನಿ. ಇದನ್ನು ಏನು ಮಾಡ್ತೀನಿ ನಾನು, ಬಿ ಇರೋ ಜಾಗದಲ್ಲಿ ಎಕ್ಸ್ ಹಾಕಿ, ಅವಾಗ ಏನಾಗುತ್ತೆ 2x + 1 ಅಂತ ಆಗುತ್ತೆ. ಹೌದಲ್ವಾ? ಕಲರ್ ಚೇಂಜ್ ಮಾಡೋಣ. ಫೈನ್. ಇಲ್ಲಿ ಈಸಿಯಾಗಿ ತೋರಿಸ್ತೀನಿ ನೋಡಿ. ಹಾಗಾದರೆ ನಿಮಗೆ ವಿಸ್ತೀರ್ಣ ಸೂತ್ರ ಗೊತ್ತು. ಏರಿಯಾ ಸೂತ್ರ ಏನಂತ ಬರಿತೀವಿ ಹೇಳಿ ಮಕ್ಕಳೇ? ನಾವು L × B ಅಂತ ಬರಿತೀವಿ. ಹೌದಲ್ಲ? ಉದ್ದ ಇಂಟು ಅಗಲ ಅಂತ ಬರಿತೀವಿ. ಹಾಗಾದರೆ ಉದ್ದ ಏನಿದೆ ಮಕ್ಕಳೇ? 2x + 1 ಇಂಟು ಇಲ್ಲೇನಾಗುತ್ತೆ ಹೇಳಿ ಮಕ್ಕಳೇ? ಎಕ್ಸ್ ಅಂತ ಆಗುತ್ತೆ. ಹೌದಾ? ಹಾಗಾದರೆ ಅವ್ರು ಕೊಟ್ಟಿರೋಂಥ ವಿಸ್ತೀರ್ಣ ಎಷ್ಟಿದೆ ಮಕ್ಕಳೇ? ಅದನ್ನು ಬರ್ಕೊಳ್ಳೋಣ. 528 ಅಂತ ಇದೆ. ಹೌದಲ್ವಾ? ಹಾಗಿದ್ದಾಗ ಇದನ್ನ ಮಲ್ಟಿಪ್ಲೈ ಮಾಡೋಣ. 2x² ಪ್ಲಸ್ ಎಕ್ಸ್. ಹೌದಲ್ವಾ? ಇದನ್ನು ಆಯಿತು. ನೆಕ್ಸ್ಟ್ ಇದನ್ನು ಇಂಟು ಮಾಡಿ 528 ಅಂತ ಬಂತು. ಹೌದಾ? ಲಾಸ್ಟಿಗೆ ಏನು ಮಾಡ್ತೀನಿ ನಾನು? 2x² ಪ್ಲಸ್ ಎಕ್ಸು, ಇದನ್ನು ಈ ಕಡೆ ಕಳಿಸ್ತೀನಿ. -528 = 0 ಅಂತ ಆಯಿತು. ಹೌದಲ್ವಾ? ಇದೊಂದು ಆದರ್ಶ ರೂಪಕ್ಕೆ ಬಂತಲ್ವಾ? ನಾನು ತೋರಿಸ್ಲಾ ಆದರ್ಶ ರೂಪ ಹೆಂಗೆ? ax² ಪ್ಲಸ್ bx ಪ್ಲಸ್ c = 0. ಹೌದಲ್ವಾ? ಇಲ್ಲೇನಾಗಿದೆ ಹೇಳಿ? a 2ಕ್ಕೆ ಸಮವಾಗಿದೆ, ಅದೇ ರೀತಿ b 1ಕ್ಕೆ ಸಮವಾಗಿದೆ, ಅದೇ ರೀತಿ ಸಿ ಏನಾಗಿದೆ ಮಕ್ಕಳೇ? -528ಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು. ಹೌದಲ್ವಾ? ಹಾಗಾದರೆ ಆದರ್ಶ ರೂಪಕ್ಕೆ ಬಂದಿದೆ ಅಂದರೆ ಆಬ್ವಿಯಸ್ಸಾಗಿ ನಾವೇನು ಮಾಡ್ಬೋದು ಹೇಳಿ? ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಬೋದು. ಕಂಡುಹಿಡೀರಿ ಅಂತ ಅವ್ರು ಹೇಳಿಲ್ಲ. ಓಕೆನಾ? ಅರ್ಥ ಆಯ್ತಲ್ಲ ಮಕ್ಕಳೇ? ಕಂಡು ಹಿಡಿಯಬೇಕಾಗಿದೆ. ಈ ಸಮಸ್ಯೆಗಳ ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಅಷ್ಟೇ ಹೇಳಿದ್ದಾರೆ ಮೇನ್ ಹೆಡ್ಲೈನಲ್ಲಿ. ಸೊ ಅದಷ್ಟೇ ಬರೆದ್ರೆ ಸಾಕು. ಲಾಸ್ಟಿಗೆ ನಾವು ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಅಂತ ಕಂಡುಹಿಡಿಯೋದು ಬೇಕಾಗಿಲ್ಲ. ಸೊ ಪ್ರಶ್ನೆನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಏನಾದಪ್ಪ? 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 306 ಆಗಿದೆ. ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ ಅಂತ ಹೇಳಿದ್ದಾರೆ. ಹೌದಲ್ವಾ? ಹಾಗಾದರೆ ಚೆಕ್ ಮಾಡೋಣ. ಅನುಕ್ರಮ ಧನ ಅಂತ ಹೇಳಿದ್ದಾರೆ ಅಂದರೆ ಪಾಸಿಟಿವ್ ನಂಬರ್ಸ್. ಹೌದಲ್ಲ? ಕಾನ್ಸಿಕ್ಯೂಟಿವ್ ಪಾಸಿಟಿವ್ ನಂಬರ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಏನಪ್ಪ ಹಂಗಂದರೆ, ಈಗ ಎಕ್ಸಾಂಪಲ್ 1 ಒಂದಾದ್ಮೇಲೆ ನಾವೇನು ಬರಿತೀವಿ? 2 ಅಂತ ಬರಿತೀವಿ. ಆದರೆ ಇದನ್ನು ಹೆಂಗೆ ಬರಿಬೋದು? 1 1 + 1 ನೆಕ್ಸ್ಟ್ ಏನು ಬರ್ತೀವಿ ನಾವು? 2 + 1 ಈ ಥರ ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗ್ತೀವಲ್ಲ. ಇಂಥ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಅನುಕ್ರಮ ಸಂಖ್ಯೆಗಳು ಅಂತ ಕರೀತಾರೆ. ಒಂದು ಸೆಕೆಂಡ್. ಅವ್ರೇನಂತ ಹೇಳಿದರೆ ಧನ ಪೂರ್ಣಾಂಕಗಳು ಅಂತ ಹೇಳಿರೋದ್ರಿಂದ ಪಾಸಿಟಿವ್ ನಂಬರ್ಸ್ ಆಬ್ವಿಯಸ್ಸಾಗಿ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಹೌದಲ್ವಾ? 2ರಿಂದ ಏನಾಗುತ್ತೆ? 3 ಆಗುತ್ತೆ, 3ರಿಂದ 4 ಆಗುತ್ತೆ. ಹೌದಲ್ವಾ? ಈ ಥರ 2 ಸಂಖ್ಯೆಗಳ ಗುಣಲಬ್ಧ ಎಷ್ಟಾಗಿದೆ ಅಂದರೆ 306 ಆಗಿದೆ ಅಂತೆ. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಬೋದಾ? ಅದನ್ನು ಕಂಡುಹಿಡಿಬೇಕಾಗಿತ್ತು ಅಂದರೆ ನಾವು ಯಾವ ಒಂದು ಫಾರ್ಮೆಟಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ನಾನು ಏನು ಮಾಡ್ತೀನಿ? ಒಂದು ಸಂಖ್ಯೆನ ಎಕ್ಸ್ ಅಂತ ತೊಗೋತೀನಿ. ಹೌದಾ? ಇನ್ನೊಂದು ಸಂಖ್ಯೆನ ಏನು ಮಾಡ್ತೀನಿ? x + 1 ಅಂತ ತೊಗೋತೀನಿ. ಹೌದಲ್ವ ಮಕ್ಕಳೇ? ಹಾಗಾದರೆ ಇವಾಗ ಏನು ಮಾಡೋಣ? 2 ಸಂಖ್ಯೆಗಳ ಗುಣಾಕಾರ ಎಷ್ಟಾಗಿದೆ ಅಂತೆ? ಗುಣಲಬ್ಧ ಅಥವಾ ಗುಣಾಕಾರ ಎಷ್ಟಾಗಿದೆ ಅಂತೆ? 206 ಆಗಿದೆ ಅಂತೆ. ಹೌದಲ್ವಾ? ಎಕ್ಸ್ ಮತ್ತು x + 1 ಅಂತ ಹೇಳ್ತೀವಿ. ಈ ಎರಡನ್ನು ಮಲ್ಟಿಪ್ಲೈ ಮಾಡೋಣ. ಹೀಗೆ x × x ಅಂದರೆ ಏನಾಗುತ್ತೆ? x². ಹೌದಲ್ವಾ? ಪ್ಲಸ್ x × 1 ಅಂದರೆ x ಆಗುತ್ತೆ, = 306 ಅಂತಾಗುತ್ತೆ. ಹೌದಲ್ವ ಮಕ್ಕಳೇ? ಇದನ್ನು ಈ ಕಡೆ ಕಳಿಸೋಣ. x² + x - 306 = 0. ಯಾವ ರೂಪಕ್ಕೆ ಬಂತು ಮಕ್ಕಳೇ? ಆದರ್ಶ ರೂಪಕ್ಕೆ ಬಂತು. ಹೌದಲ್ವಾ? ಆದರ್ಶ ರೂಪಕ್ಕೆ ಬಂತು ಅಂದರೆ ಅರ್ಥ ಏನಾಗುತ್ತೆ? ಹೌದು, ಇದನ್ನು ನಾವೇನು ಮಾಡ್ಬೋದು ಅಂತಂದರೆ ಇಲ್ಲಿರುವ 2 ಸಂಖ್ಯೆಗಳನ್ನು ನಾವು ಕಂಡುಹಿಡಿಬೋದು ಅಂತ ಹೇಳ್ಬೋದು. ಹೌದಾ? ಕಂಡುಹಿಡೀರಿ ಅಂತ ಅವ್ರು ಹೇಳಿಲ್ಲ. ಮೇಲೆ ಹೆಡ್ಲೈನ್ ಕೊಟ್ಟಿರೋದು ಏನು? ಬರೀ ವರ್ಗ ಸಮೀಕರಣಗಳ ರೂಪಕ್ಕೆ ತೊಗೊಂಬಂದು ನಿಲ್ಲಿಸಿ ಅಂತ ಹೇಳಿದ್ದಾರೆ. ಹೌದಲ್ವ ಮಕ್ಕಳೇ? ಅರ್ಥ ಆಗ್ತಾ ಇದೆಯಲ್ಲ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ಏನಪ್ಪ? ರೋಹನ್ ತಾಯಿ. ಓಕೆ, ಏನಂದರೆ ಮಕ್ಕಳೇ, ನೀವು ತುಂಬ ಜನಕ್ಕಿದೆ ಪ್ರಾಬ್ಲಮ್. ಏನಂದರೆ, ಮ್ಯಾಮ್ ನಂಗೆ ಟ್ರೈನ್ ಪ್ರಾಬ್ಲಮ್ ಮಾಡೋಕ್ಕೆ ಬರಲ್ಲ, ನಂಗೆ ಏಜಿನ ಪ್ರಾಬ್ಲಮ್ ಮಾಡೋಕ್ಕೆ ಬರಲ್ಲ ಅಂತ. ಈಗ ಅರ್ಥ ಮಾಡ್ಕೊಳ್ಳಿ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. ಇಲ್ಲಿ ಯಾವ ರೀತಿ ನಾವು ವರ್ಗ ಸಮೀಕರಣಕ್ಕೆ ತೊಗೊಂಬರ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನು ಇನ್ನೊಂದು ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವುಗಳನ್ನು ಹೇಗೆ ಪ್ರಾಪರಾಗಿ ನೀವು ವಯಸ್ಸನ್ನ ಕಂಡುಹಿಡಿಬೇಕು ಅನ್ನೋದನ್ನು ಹೇಳ್ತೀನಿ. ಓಕೆನಾ? ಅಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ನೋಡೋಣ ಈ ಪ್ರಶ್ನೆನ. ಫೈನ್. ರೋಹನ್ನ ತಾಯಿಯ ವಯಸ್ಸು ಅವನಿಗಿಂತ 26 ವರ್ಷ ದೊಡ್ಡದಾಗಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ತಾಯಿ ಅಂತ ಬರ್ಕೊಳ್ಳೋಣ.
ಓಕೆನಾ? ಅವ್ರ ವಯಸ್ಸು ಎಷ್ಟಾಗಿದೆ ಅಂತ ಮಕ್ಕಳೇ? ರೋಹನ್ನ ವಯಸ್ಸಿಗಿಂತ 26 ವರ್ಷ ದೊಡ್ಡದಾಗಿದೆ. ಹಾಗಾದರೆ ರೋಹನ್ ಹೌದಲ್ವಾ? ಅವನ ವಯಸ್ಸನ್ನ ನಾನು ಎಕ್ಸ್ ಅಂತ ತಗೊಂಡ್ರೆ ಅವ್ರ ತಾಯಿಯ ವಯಸ್ಸು ಎಷ್ಟಾಗಿರುತ್ತೆ? ಎಕ್ಸ್ ಪ್ಲಸ್ 26 ಅಂತ ಇರುತ್ತೆ. ಹೌದಲ್ವಾ? 3 ವರ್ಷಗಳ ನಂತರ ಅಂದರೆ ನೆಕ್ಸ್ಟ್ 3 ಇಯರ್ಸ್ ಆದಮೇಲೆ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ ಅಂತ ಹೇಳಿದ್ದಾರೆ. ಹೌದಾ? ನಾವು ರೋಹನ್ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ. ಆ ಥರ ಬಯಸಿದ್ರೆ ನಾವು ಯಾವ ಫಾರ್ಮೆಟಲ್ಲಿ ಬರೀಬೇಕು? ಓಕೆ, ರೋಹನ್ ಏನಾಗಿದೆ, ಎಕ್ಸ್ ಇತ್ತಂದರೆ ಅವ್ರ ಅಮ್ಮಗೇನಿದೆ ಅವನಕ್ಕಿಂತ 26 ವರ್ಷ ಜಾಸ್ತಿ ಇದೆ ಅಂತ. ಬಟ್ ಇವಾಗ ಏನಾಗಿದೆ, ಆಲ್ರೆಡಿ 3 ವರ್ಷ ಆದಮೇಲೆ ಅಂದರೆ ಏನು ಮಾಡ್ಬೋದು ನಾವು? +3. ಎಕ್ಸಾಂಪಲ್ ಅವ್ನಿಗೆ 3 ವರ್ಷ ಇತ್ತು ಅಂದರೆ ನೆಕ್ಸ್ಟ್ +3 ಮಾಡಿದ್ರೆ 6 ವರ್ಷ, 3 ವರ್ಷ ಆದಮೇಲೆ ಅಂತ. ಹೌದಾ? ಇಲ್ಲೂ 3+ ಆಗಿರುತ್ತೆ ಅಂದರೆ ಅವ್ರ ಅಮ್ಮಂಗೂ ಕೂಡ ಏನಾಗಿರುತ್ತೆ? 3 ವರ್ಷ ಜಾಸ್ತಿ ಆಗಿರುತ್ತೆ. ಹೌದಲ್ವಾ? ಹಾಗಿದ್ರೆ ಏನಾಯಿತು? ಇದು x+3 ಅಂತ ಆಯ್ತು. ಇದೇನಾಗುತ್ತೆ? x+29 ಅಂತ ಆಯಿತು. ಹೌದಾ? ಈ 2 ಗುಣಲಬ್ಧಗಳು ಏನಾಗಿರುತ್ತೆ ಅಂತ ಮಕ್ಕಳೇ ಕಂಡಿಡೀರಿ ಅಂತ ಹೇಳಿದರು. 360 ಆಗಿರುತ್ತೆ. x+3 ಏನಾಗುತ್ತೆ? x+29 ಅಂತ ಹೇಳ್ಬೋದು. ಇದ್ರದ್ದು ಗುಣಲಬ್ಧ ಎಷ್ಟಾಗುತ್ತೆ? 360 ಅಂತ ಆಗಿರುತ್ತೆ. ಹೌದಲ್ವಾ? ನೋಡಿ ಮಕ್ಕಳೇ, ಹೌದಾ? ಇವಾಗ ಏನು ಮಾಡೋಣ? ಈ 2 ಸಂಖ್ಯೆನ ಗುಣಾಕಾರ ಮಾಡಿ. x² x ವರ್ಗ, ಹೌದಲ್ಲ? ನೆಕ್ಸ್ಟ್ ಇದು ಪ್ಲಸ್ 29x. ನೆಕ್ಸ್ಟ್ ಇದೇನಪ್ಪ? ಪ್ಲಸ್ 3x. 3 × 29 ಅಂದರೆ ಎಷ್ಟಾಗುತ್ತೆ? 81 ಆಗುತ್ತಲ್ವಾ? ಓಕೆ, 81 = 360 ಅಂತ ಹೇಳ್ಬೋದು. ಹೌದಲ್ವಾ? ಹಾಗಾದರೆ ಇಲ್ಲೇನು ಮಾಡುತ್ತೆ? ಇದೆರಡನ್ನು ಪ್ಲಸ್ ಮಾಡ್ಬೋದಾ ನಾವು? ಹೌದಾ? ಅದೇ ರೀತಿ 360 ಈ ಕಡೆ ತೊಗೊಂಬಂದು ಕಳಿಬೋದಲ್ವಾ? ಅದನ್ನು ನೋಡೋಣ. ಎಕ್ಸ್ ವರ್ಗ ಪ್ಲಸ್ 31x, ಸಾರಿ 31 ಅಲ್ಲ 32 ಆಗುತ್ತೆ. 29 + 3 ಅಂದರೆ ಎಷ್ಟಾಯಿತು? 32x. 1 ಸೆಕೆಂಡ್. ಓಕೆ, ಪ್ಲಸ್ 81 - 360 = 0 ಅಂತ ಬಂತು. ಹೌದಲ್ವಾ? ಇದನ್ನು ನಾವೇನು ಮಾಡ್ತೀನಿ ಇವಾಗ? ಈ ಕಡೆ ಬರೀತೀನಿ. ಏನದು? ಎಕ್ಸ್ ವರ್ಗ ಪ್ಲಸ್ 32x. ಇಲ್ಲೇನಾಯಿತು? 360ರಲ್ಲಿ 81ನ್ನು ತೆಗೆಯೋಣ ನಾವು. ಹೌದಾ? ಎಷ್ಟು ಬರ್ಬೋದು ಹೇಳಿ ಮಕ್ಕಳೇ? 279 ಬರ್ಬೋದಲ್ವಾ? -279 ನೋಡಿ, ಬೇಕಿದ್ರೆ 279 + 81 ಮಾಡಿದ್ರೆ 10 ಅಂತ ಆಯಿತು. ಏನಾಗುತ್ತೆ? 7 7 8 8 16 ಅಂತ ಆಗುತ್ತೆ. 360 ಬರುತ್ತೆ. ಹೌದಲ್ವಾ? ಹಾಗಾದರೆ ಏನಾಯಿತು? 279 = 0 ಅಂತ ಬಂತು. ಹೌದು, ನಾವೇನು ಮಾಡ್ಬೋದು ಹೇಳಿ? ರೋಹನ್ನ ವಯಸ್ಸನ್ನು ಕಂಡು ಹಿಡಿಬೋದು. ಯಾಕಂದರೆ ಅದು ವರ್ಗ ಸಮೀಕರಣದ ರೂಪಕ್ಕೆ ಬಂದು ನಿಂತಿದೆ ಅಂತ ಹೇಳ್ಬೋದು. ಅದನ್ನು ಹೆಂಗೆ ಕಂಡು ಹಿಡಿಯೋದು ಅಂತ ನೆಕ್ಸ್ಟ್ ನಾನು ನಿಮಗೆ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಹೇಳ್ತೀನಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ ಅಂತ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವ? ಹೆಂಗೆ ಈ ಥರದ್ದು ವಯಸ್ಸಿನ ಏಜ್ಗಳನ್ನು ಹೆಂಗೆ ಕನ್ಸಿಡರ್ ಮಾಡಬೇಕು ಅಂತ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಫೈನ್. ಓಕೆ, ಇದು ಒಂದು ಪ್ರಶ್ನೆ ನಾನು ನಿಮಗೆ ಬಿಡ್ತೀನಿ. ಜಸ್ಟ್ ಈ ರೈಲಿನ ಪ್ರಶ್ನೆ ಏನಿದೆಯಲ್ಲ, ಇದು ಸ್ವಲ್ಪ ಕ್ವಶನ್ ಬರಿಬೇಕಾದ್ರೆ ಏನೋ ಮಿಸ್ ಆಗಿದೆ ಅನಿಸುತ್ತೆ. ಸೊ ಇಲ್ಲಿ ಸಾಲ್ವ್ ಮಾಡಲ್ಲ. ನೆಕ್ಸ್ಟ್ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಬೇಕಾದ್ರೆ ಮಾಡಿರ್ತೀನಿ. ಓಕೆನಾ? ಇದು ಎಷ್ಟು ಬರ್ಬೋದು ಅಂತ ನೀವು ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಓಕೆನಾ ಮಕ್ಕಳೇ? ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನಿಮ್ಗೆ ಈಸಿಯಾಗಿ ಏನಾಗುತ್ತೆ ಅಂದರೆ ಬರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಲಾ ನಾನು? ಫೈನ್. ಹಾಂ, ಇವಾಗ ನಾವೇನು ಮಾಡಿದ್ವಿ ಅಂದರೆ, ಯಾವ ಒಂದು ರೂಪದಲ್ಲಿರುವ ಸಮೀಕರಣಗಳನ್ನು ನಾವು ವರ್ಗ ಸಮೀಕರಣಗಳಂತ ಕರಿತೀವಿ, ಕೊಟ್ಟಿರೋ ಪ್ರಶ್ನೆಗಳನ್ನು ಯಾವ ರೀತಿ ನಾವು ವರ್ಗ ಸಮೀಕರಣಗಳ ರೂಪಕ್ಕೆ ತೊಗೊಂಬರ್ತೀವಿ ಅನ್ನೋದ್ರ ಬಗ್ಗೆ ಕಲ್ತ್ವಿ. ಹೌದಲ್ವಾ? ಹಾಗಾದರೆ ನಾವು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ವರ್ಗ ಸಮೀಕರಣಗಳ ಅಪವರ್ತನಗಳ ವಿಧಾನದಿಂದ ನಾವೇನು ಮಾಡಬೇಕು? ಅದನ್ನು ಬಿಡಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಅಪವರ್ತನಗಳ ವಿಧಾನ ಅಂದ್ರೇನು? ನಿಮ್ಗೆ ಆಲ್ರೆಡಿ ಗೊತ್ತು. ಮೊದಲೇದು ವಾಸ್ತವ ಸಂಖ್ಯೆಗಳನ್ನು ನಾನು ಕಲಿಸ್ಬೇಕಾದ್ರೆ ಹೇಳಿದ್ದೆ. ಅಪವರ್ತನಗಳನ್ನೇ ಹೇಳ್ತಿದ್ನಲ್ಲ ನಾನು. ಏನು ಹೇಳಿ? ಅವಿಭಾಜ್ಯ ಸಂಖ್ಯೆಗಳ ಮುಖಾಂತರ ನಾವೇನು ಮಾಡ್ತಿದ್ವಿ? ಡಿವೈಡ್ ಮಾಡಿ ಅದಾದಮೇಲೆ ಏನು ಮಾಡ್ತೀವಿ? ಆ ರೂಪಕ್ಕೆ ತೊಗೊಂಬಂದು ಕೂರಿಸ್ತಾ ಇದ್ವಿ. ಯಾವುದನ್ನ? ಲಸ ಮತ್ತು ಮಸ ರೂಪಕ್ಕೆ. ಅದೇ ರೀತಿ ನಾವು ಇಲ್ಲೇನು ಮಾಡ್ತೀವಿ ಅಂದರೆ, ಆ ರೀತಿ ಅವಿಭಾಜ್ಯ ಸಂಖ್ಯೆಗಳ ರೂಪದಲ್ಲಿ ನಾವು ತೊಗೊಂಬಂದು ಏನು ಮಾಡ್ಬೋದು ಅಂದರೆ ಅವಿಭಾಜ್ಯ ಸಂಖ್ಯೆಗಳೇ ಅಂತಲ್ಲ, ಆ ಥರ ಅಪವರ್ತನಗಳಿರಬೇಕು. 2 ಸಂಖ್ಯೆಗಳ ಗುಣಲಬ್ಧ ಅಪವರ್ತನಗಳೇನಿರುತ್ತಲ್ಲ, ಆ ಸಂಖ್ಯೆ ರೂಪದಲ್ಲಿ ಏನು ಮಾಡ್ಬೋದು? ವರ್ಗ ಸಮೀಕರಣಗಳನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾ ಹೋಗೋಣ. ಹೌದಲ್ವಾ? ನಾನು ನಿಮ್ಗೆ ಹೇಳಿದ್ದೆ ಏನದು? ax² + bx + c ನಾವು ಅದನ್ನೇನಂತ ಹೇಳಿದ್ದೆ? ಆದರ್ಶ ರೂಪ ಅಂತ ಹೇಳಿದ್ದೆ. ಇಲ್ಲೇನಾಗಲ್ಲ, ಯಾವುದೇ ಕಾರಣಕ್ಕೂ 0ಗೆ ಸಮ ಆಗಲ್ಲ ಅಂತ ಹೇಳಿದ್ದೆ. 0ಗೆ ಸಮ ಆಯಿತು ಅಂದರೆ ಅದರ ನಾವು ವರ್ಗ ಸಮೀಕರಣ ಅಂತ ಸೂಚನೆನೇ ಮಾಡಲ್ಲ ಅಂತ ಹೇಳಿದ್ದೆ. ಹೌದಲ್ವಾ? ಅದೇ ರೀತಿ ವರ್ಗ ಸಮೀಕರಣಗಳ ಮೂಲಗಳನ್ನು ಹೆಂಗೆ ಕಂಡುಹಿಡಿಯೋದು? ಮೂಲಗಳಂದರೆ ಬೇರೆ ಅಲ್ಲ ಮಕ್ಕಳೇ,
ನಾವು ಹೋದ ಇದರಲ್ಲಿ ಶೂನ್ಯಗಳು ಅಂತ ಕಲಿತಾ ಇದ್ವಿ, ಹೌದಲ್ವಾ? ಶೂನ್ಯಗಳಂದ್ರೂ ಬೇರೆ ಅಲ್ಲ, ಮೂಲಗಳಂದ್ರೂ ಬೇರೆ ಅಲ್ಲ. ಬಹುಪದೋಕ್ತಿ ಚಾಪ್ಟರ್ನ ಹೇಳಿದೆ, ಶೂನ್ಯತೆಗಳನ್ನು ಕಂಡುಹಿಡಿಯೋದು, ಹೌದಲ್ವಾ? ಶೂನ್ಯತೆಗಳನ್ನು ಏನು ಕಂಡುಹಿಡಿತೀವಲ್ಲ ಅದೇ ಸೇಮ್ ಮೂಲಗಳು ಅಂತ ಹೇಳ್ತೀವಿ ನಾವು, ಓಕೆನಾ? ಅಂದರೆ ರೂಟ್ಸ್ ಅಂತ ಹೇಳ್ತಿದ್ವಿ. ಅಲ್ಲಿ ಝೀರೋಸ್ ಅಂತ ಹೇಳ್ತಿದ್ವಿ, ಇಲ್ಲಿ ಏನು ಮಾಡ್ತೀವಿ, ರೂಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ಇಲ್ಲೇನು ಮಾಡ್ತಾ ಇದ್ದೀನಿ ನಾನು ಇವಾಗ, ಅಕಸ್ಮಾತ್ ಇಲ್ಲೇನಾದರೂ ಎ ಆಲ್ಫಾ ಸ್ಕ್ವೇರ್ ಪ್ಲಸ್ ಬಿ ಆಲ್ಫಾ ಪ್ಲಸ್ 3 = 0 ಅಂತ ಆದರೆ, ಇಲ್ಲಿ ಆಲ್ಫಾ ಕನ್ಸಿಡರ್ ಮಾಡಿದ್ವಿ ಅಂದರೆ ಇಲ್ಲಿ ಆಲ್ಫಾನ ನಾವೇನು ಅಂತ ಮಾಡ್ತೀವಿ, ವರ್ಗ ಸಮೀಕರಣಗಳ ಮೂಲ ಅಂತ ಕನ್ಸಿಡರ್ ಮಾಡ್ತೀವಿ. ಹೇಗೆ? ಇಲ್ಲಿ ಎಕ್ಸ್ ಜಾಗದಲ್ಲಿ ಆಲ್ಫಾ ಅಂತ ಇದೆಯಲ್ಲ, ಆವಾಗ ಯಾವ ರೀತಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಬರೀ ಜಸ್ಟ್ ಟಾಪಿಕ್ ಹೇಳ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೇ ಆಗುತ್ತೆ ಆಬ್ವಿಯಸ್ಸಾಗಿ, ಹೌದಲ್ವಾ? ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ಯಾವುದೇ ಕಾರಣಕ್ಕೂ ಇಲ್ಲಿ ಏನಾಗಿರುತ್ತೆ ಅಂದರೆ ವರ್ಗ ಸಮೀಕರಣನ ಬರೀ ಅಪವರ್ತನಗಳ ವಿಧಾನದಿಂದನೇ ಸಾಲ್ವ್ ಮಾಡಬೇಕು, ಓಕೆನಾ? ಬೇರೆ ವಿಧಾನ ಯೂಸ್ ಮಾಡೋಂಗಿಲ್ಲ. ಅದೇ ರೀತಿ ವರ್ಗ ಸಮೀಕರಣಗಳಿಗೆ ಎಷ್ಟು ಮೂಲಗಳಿರ್ಬೋದು ಹೇಳಿ ಮಕ್ಕಳೇ? ನಾನು ಹೇಳಿದ್ದೆ ಶೂನ್ಯತೆಗಳು ಎಷ್ಟಿರುತ್ತೆ ಅಂತ ಹೇಳಿದ್ದೆ, ಯಾವಾಗಲೂ 2 ಅಂತಲೇ ಇರುತ್ತೆ. ಯಾಕೆ ಹೇಳಿ ಮಕ್ಕಳೇ? ವರ್ಗ ಸಮೀಕರಣದ ಏನು ಮಹತ್ವದ ಘಾತ ಎಷ್ಟಾಗುತ್ತೆ? 2 ಇದೆ. ಸೊ ಎಷ್ಟು ಘಾತಗಳನ್ನು ಹೊಂದಿರುತ್ತೋ ಅಷ್ಟೇ ಏನು ಮಾಡುತ್ತೆ, ಶೂನ್ಯತೆಗಳು ಅಥವಾ ವರ್ಗಗಳನ್ನು ಹೊಂದಿರುತ್ತೆ, ವರ್ಗಮೂಲಗಳನ್ನು ಹೊಂದಿರುತ್ತೆ ಅಂತ ಹೇಳಿದೆ, ಹೌದಲ್ವಾ? ಆಬ್ವಿಯಸ್ ಆಗಿ ಇಲ್ಲಿ ಪವರ್ ಏನಿದೆ 2 ಇದೆ. ಸೊ ನಮಗೆ ಸಿಗುವಂತಹ ಮೂಲಗಳು ಕೂಡ ಏನಾಗಿರುತ್ತೆ ಮಕ್ಕಳೇ? 2 ಆಗಿರುತ್ತೆ, ಹೌದಲ್ವಾ? ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ವೆರಿ ವೆರಿ ಈಸಿ, ಓಕೆನಾ? ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಇಲ್ಲಿ ಬರ್ದಿದ್ದೀನಿ ನಾನು ಉದಾಹರಣೆ, ಏನಪ್ಪ? 2x ವರ್ಗ ಮೈನಸ್ ಎಕ್ಸ್ ಮೈನಸ್ 2 = 0 ಅಂತ ಹೇಳಿದ್ದೀನಿ. ಇದೆರಡನ್ನೂ ಏನು ಮಾಡೋಣ, ಗುಣಾಕಾರ ಮಾಡೋಣ. ಏನಾಗುತ್ತೆ? 1 ಸೆಕೆಂಡ್, ಇಲ್ಲಿ ಬರೀತೀನಿ ನೋಡಿ, 12x² ಅಂತ ಆಗುತ್ತೆ, ಹೌದಲ್ಲ? ಮೈನಸ್ ಇಂಟು ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇದ್ದೇ ಇರುತ್ತೆ, ಮೈನಸ್ ಇಂಟು ಪ್ಲಸ್ = ಏನಾಗುತ್ತೆ, ಮೈನಸ್ ಅಂತ ಆಗುತ್ತೆ, ಹೌದಲ್ವಾ? 12 ಮಗ್ಗಿನ ನಾವು ಯಾವೆಲ್ಲ ಮಗ್ಗಿಲ್ ನೋಡ್ಬೋದು? ಒಂದು 6 ಮಗ್ಗಿಲ್ ನೋಡ್ಬೋದು, ಇನ್ನೊಂದಿನ ಯಾವುದು 4 ಮಗ್ಗಿಲ್ ನೋಡ್ಬೋದು, 4 ಮೂರಲೆ ಅಂತ ನೋಡ್ಬೋದು. 4 - 3 ಅಂದರೆ 1 ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಬರೀ 1 ಇರೋದ್ರಿಂದ ಮಧ್ಯದಲ್ಲಿ, ಸೊ ನಾವೇನು ಮಾಡೋಣ, 4 ಮತ್ತು 3 ತಗೊಳ್ಳೋಣ, ಓಕೆನಾ? ಇಲ್ಲಿ 4 ಅಂತ ಬರಿತೀನಿ, ಇಲ್ಲಿ 3 ಅಂತ ಬರಿತೀನಿ, ಹೌದಾ? ಮಧ್ಯ ಸಂಖ್ಯೆ ಏನಿರುತ್ತಲ್ಲ ಮಕ್ಕಳೇ, ಆ ಸಂಖ್ಯೆ ಚಿಹ್ನೆನ ನಾವು ಯಾವಾಗಲೂ ಏನು ಮಾಡಬೇಕು, ದೊಡ್ಡ ಸಂಖ್ಯೆಗೆ ಬರ್ಕೋಬೇಕು, ಹೌದಾ? ಇಲ್ಲಿ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. ಇಲ್ಲಿ x² ಇದ್ದರೆ ಈ ಕಡೆ ಒಂದು ಎಕ್ಸ್ನ ಈ ಕಡೆ ಒಂದು ಎಕ್ಸ್ನ ಡಿವೈಡ್ ಮಾಡಿದ್ದೀನಿ ಅಂತ ಅರ್ಥ, ಅದು ಓಕೆನಾ? ಅರ್ಥ ಆಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ಹಂಗಿದ್ರೆ 6x ವರ್ಗ, ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಪ್ಲಸ್ 3x, ಹೌದಾ? ಮೈನಸ್ 4x ಮೈನಸ್ 2, 1 ಸೆಕೆಂಡ್, = 0 ಅಂತ ಬರ್ಕೋತಾ ಇದ್ದೀನಿ, ಹೌದಾ? ನಾನು ಮೈನಸ್ ಎಕ್ಸನ್ನು ಈ ಥರ ಬರ್ಕೋತಾ ಇದ್ದೀನಿ, ಹೌದಲ್ವಾ? ಇಲ್ಲಿ ನೋಡಿ, ಮೈನಸ್ 4x, ಅದರಲ್ಲಿ ನಾವೇನಾದರೂ 3xನ ತೆಗೆದ್ರೆ ಆಬ್ವಿಯಸ್ ಮೈನಸ್ 1x ಮಾತ್ರ ಉಳಿಯುತ್ತೆ, ಹೌದಲ್ವಾ? ಫೈನ್. 6x ವರ್ಗ, ಇದ್ರ 1 ಸೆಕೆಂಡ್, ಹಾಂ, ಈ ಎರಡರಲ್ಲಿ ಕಾಮನ್ ಆಗಿ ನಾವು ಏನು ತೊಗೋಬೋದು ಹೇಳಿ ಮಕ್ಕಳೇ? ಒಂದು 3 ತೊಗೋಬೋದು, ಯಾಕಂದರೆ ಇಲ್ಲಿ 6 ಮಗ್ಗಿಲು 3 ಇದ್ದೇ ಇರುತ್ತೆ, ಇಲ್ಲೂ 3 ಇದೆ, ಮತ್ತು ಎಕ್ಸ್ ಈ ಕಡೆ x² ಇದೆ, ಅಂದರೆ x ವರ್ಗ ಇದೆ, ಇಲ್ಲೂ x ಇದೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ 3xನ ವರ್ಗನ ಈ ಕಡೆ ಕಾಮನ್ ಆಗಿ ತೊಗೋತೀನಿ. ಇಲ್ಲೇನು ಉಳಿಯುತ್ತೆ, x + 2 ಅಂತ ಉಳಿಯುತ್ತೆ, ಹೌದಲ್ವಾ? ಈ ಕಡೆ ಏನು ತೊಗೋಬೋದು ಹೇಳಿ ನಾವು? 4 ಇದೆ, ಈ ಕಡೆ 2 ಇದೆ, ಆಬ್ವಿಯಸ್ಸಾಗಿ 2 ಕಾಮನ್ ತೊಗೋಬೋದು, ಯಾಕಂದರೆ ಈ ಕಡೆ x ಇಲ್ಲ, ನಾವು x ತೊಗೊಳಕ್ಕಾಗಲ್ಲ. ಇಲ್ಲೇನಾಗುತ್ತೆ ಹೇಳಿ, ಇಲ್ಲೂ ಮೈನಸ್ ಇಲ್ಲೂ ಮೈನಸ್ ಇರೋದ್ರೆ -2 ಅಂತ ತೊಗೋತೀನಿ, ಹೌದಲ್ವಾ? ಮೈನಸ್ ಹೊರಗಡೆ ತೊಗೊಂಡ್ರೆ ಒಳಗಡೆ ಏನು ಉಳಿಯುತ್ತೆ, ಪ್ಲಸ್ ಅಂತ ಉಳಿಯುತ್ತೆ. ಸೊ x + 2 ಅಂತ ಉಳಿಯುತ್ತೆ, ಹೌದಲ್ವಾ? x + 2 ಬಂದರೆ ಕಾಮನ್ ಆಗಿರುತ್ತೆ. ಸೊ x + 2 ಒಂದು ಕಡೆ ಆದರೆ, ಇನ್ನೊಂದು ಇಲ್ಲೇ ಐತಲ್ಲ, ಏನದು 3x - 2 = 0 ಅಂತ ಬರಿಬೋದು, ಹೌದಲ್ವ ಮಕ್ಕಳೇ? ಅರ್ಥ ಆಗ್ತಿದೆಯಲ್ಲ ನಿಮಗೆ? ನೋಡಿ ನೆಕ್ಸ್ಟು, ಹಾಗಿದ್ರೆ x = 1 ಸೆಕೆಂಡ್, x + 2 = 0, ಇದು ಒಂದು ಮೂಲ ಆದರೆ, ಈ ಕಡೆ 3x - 2 = 0, ಹೌದಲ್ವಾ? 2 ಮೂಲಗಳಿದೆ. ಇದನ್ನು ಹೆಂಗೆ ಕಂಡುಹಿಡಿಯೋದು? x +2 ಇರೋದು ಆ ಕಡೆ ಹೋದರೆ ಏನಾಗುತ್ತೆ, -2 ಅಂತ ಆಗುತ್ತೆ. ಇದು ಒಂದು ಮೂಲ ಅಥವಾ ಶೂನ್ಯತೆ ಅಂತ ಹೇಳ್ಬೋದು, ಹೌದಲ್ವಾ? ಅದೇ ರೀತಿ ಇಲ್ಲೇನಾಗುತ್ತೆ, 3x ಇದು ಈ ಕಡೆ ಹೋದರೆ ನೆಗೆಟಿವ್ ಇರೋದೇನಾಗುತ್ತೆ, ಪಾಸಿಟಿವ್ ಧನಾತ್ಮಕ ಆಗುತ್ತೆ, ಹೌದಲ್ವಾ? ಋಣಾತ್ಮಕ ಇರೋದು. ಆಮೇಲೆ x = 2/3 ಅಂತ ಹೇಳ್ಬೋದು, ಹೌದಲ್ವಾ? ಹಾಗಾದರೆ 2x² - x - 2ರ 2 ಮೂಲಗಳು ಏನಾಗಿದೆ ಮಕ್ಕಳೇ? ಒಂದು -2, ಇನ್ನೊಂದು 2/3 ಅಂತ ಹೇಳ್ಬೋದು, ಹೌದಲ್ವಾ? ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ವೆರಿ ವೆರಿ ಈಸಿ. ಈ ಟಾಪಿಕ್ ಅರ್ಥ ಆಗ್ತಲ್ಲ? ಏನೂ ಇಲ್ಲ, ವರ್ಗ ಸಮೀಕರಣಗಳನ್ನು ಬರೀ ಅಪವರ್ತನಗಳ ವಿಧಾನದಿಂದ ಬಿಡಿಸುವುದನ್ನು ಏನು ಮಾಡ್ತೀವಿ ಅಂದರೆ ಈ ಟಾಪಿಕಲ್ಲಿ ಕಲಿತೀವಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ?
ಇಲ್ಲಿ ಮ್ಯಾಕ್ಸಿಮಮ್ ನಮಗೆ ಎಷ್ಟು ಶೂನ್ಯತೆಗಳು ಬರ್ಬೋದು 2. ಯಾಕೆ ಅಂತಂದರೆ ಅದರ ಹೈಯೆಸ್ಟ್ ಡಿಗ್ರಿ ಅಂದರೆ ಮಹತ್ವದ ಗಣ ಏನಾಗಿದೆ ಅಂದರೆ 2 ಅಂತ ಇದೆ, ಹೌದಲ್ವಾ? ಹಾಗಾಗಿ ನಾವು ಬರೀ 2 ಶೂನ್ಯತೆಗಳನ್ನ ಕಂಡುಹಿಡ್ಕೋಬೋದು, ಹೌದಾ? ಓಕೆನಾ? 1 ಸೆಕೆಂಡ್. ಹಾಗಿದ್ರೆ ಈಗೇನು ನಾವು ಟಾಪಿಕ್ ನೋಡಿದ್ವಲ್ಲ ಅದ್ರ ಬೇಸಿಸ್ ಮೇಲೆ ಎಲ್ಲ ಪ್ರಶ್ನೆಗಳಿದೆ, ನಾವು ನೋಡ್ತಾ ಹೋಗೋಣ. ಓಕೆನಾ ಮಕ್ಕಳೇ? ಫೈನ್. ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ಹೌದಾ? ವೆರಿ ವೆರಿ ಕಾಮನ್, ನಿಮಗೆ ಗೊತ್ತಿತ್ತು. ನಾವು ಒಂದು 3 ಪ್ರಶ್ನೆನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇದೊಂದು ಮಾಡಲಾ? ಓಕೆನಾ? ಫೈನ್. ಫಸ್ಟ್ ಒನ್ ಏನು ಬರುತ್ತಪ್ಪ? ಎಕ್ಸ್ ವರ್ಗ ಮೈನಸ್ 3x ಮೈನಸ್ 10 = 0 ಅಂತ ಬರುತ್ತೆ, ಹೌದಾ? ಇದೆರಡನ್ನ ಏನು ಮಾಡ್ಬೋದು, ನಾನು ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ ಏನಾಗುತ್ತೆ ಮೈನಸ್ 10 ವರ್ಗ ಅಂತ ಬರುತ್ತೆ. ಇದನ್ನು ಡಿವೈಡ್ ಮಾಡೋಣ. ಮೈನಸ್ ಯಾಕಂದರೆ ಇಲ್ಲಿ ಮೈನಸ್ ಇದೆ, ಇಲ್ಲೇನಿದೆ ಪ್ಲಸ್ ಇದೆ, ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಅಂತ ಆಗುತ್ತೆ, ಹೌದಲ್ವಾ? 10 ಯಾವ ಮಗ್ಗಿಲ್ ಬರುತ್ತೆ? 5 ಮತ್ತು 2 ಮಗ್ಗಿ, 5 2 ಬಿಟ್ಟರೆ ಯಾವುದ್ರಲ್ಲೂ ಬರೋಲ್ಲ. ಸೊ ನಾನು ಏನು ಮಾಡ್ತೀನಿ, 5 2 ಅಂತ ಬರೀತೀನಿ, ಹೌದಾ? ಈ ಕಡೆ ಒಂದು ಎಕ್ಸ್, ಈ ಕಡೆ ಒಂದು ಎಕ್ಸ್ನ ಬರೀತೀನಿ, ಹೌದಲ್ವಾ? ಡೈರೆಕ್ಟಾಗಿ ಯಾವ ಮಗ್ಗಿಲ್ ಬಂತು ಅದರಲ್ಲೇ ಬರ್ಕೊಂಡ್ಬಿಟ್ರಲ್ಲ, ಇದರಲ್ಲಿ ಬೇರೆ ನಮ್ಗೆ ಆಪ್ಷನ್ ಇಲ್ಲ, ಸೊ ಅದೇ ಫಾರ್ಮೆಟಲ್ಲಿ ಕೊಟ್ಟಿರ್ತಾರಂತ ಅಷ್ಟು ಧೈರ್ಯಲ್ಲಿ ಬರ್ಕೊಂಡೆ. ಆಬ್ವಿಯಸ್ ಆಗಿ 5 ಮೈನಸ್ 2 ಮಾಡಿದ್ರೆ ನಮಗೆ 3 ಬಂದೇ ಬರುತ್ತೆ. 1 ಪ್ಲಸ್ ಅಥವಾ ಮೈನಸ್ ಮಾಡಿದಾಗ ಆ ಸಂಖ್ಯೆ ಬರ್ತಾ ಇತ್ತು ಅಂದರೆ ಆ ಅಪವರ್ತನಗಳನ್ನು ನಾವು ಏನು ಮಾಡ್ಕೋಬೇಕು, ಬರ್ಕೋಬೇಕು. ಅರ್ಥ ಆಗ್ತಿದೆ ಅಲ್ವಾ? ಫೈನ್. ಓಕೆ, ಇಲ್ಲಿ ಮಧ್ಯದಲ್ಲಿ ಏನಿದೆಲ್ಲ ಆ ಸಂಖ್ಯೆನ ನಾವು ಇಲ್ಲಿ ಬರುವಂಥ ದೊಡ್ಡ ಸಂಖ್ಯೆಗೆ ಬರ್ಕೋತೀವಿ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಅಂತ ಆಗುತ್ತೆ, ಹೌದಲ್ವಾ? ಇಲ್ಲಿ ಬರ್ಕೊಳ್ಳ, ಎಕ್ಸ್ ವರ್ಗ ಮೈನಸ್ 5x ಪ್ಲಸ್ 2x ಮೈನಸ್ 10 = 0 ಅಂತ ಆಯಿತು, ಹೌದಲ್ವಾ? ಹಾಗಿದ್ದಾಗ ಇದರಲ್ಲಿ ಏನು ಬರುತ್ತಪ್ಪ ಕಾಮನ್ನು? ಎಕ್ಸ್ ಮಾತ್ರ ಕಾಮನ್ ಬರುತ್ತೆ, ಎಕ್ಸ್ ತೊಗೋತೀನಿ. ನೆಕ್ಸ್ಟ್ ಎಕ್ಸ್ ಮೈನಸ್ 5 ಮಾತ್ರ ಒಳಗುಳಿಯುತ್ತೆ, ಹೌದಲ್ವಾ? ಯಾಕಂದರೆ ಎಕ್ಸ್ ಮಾತ್ರ ಕಾಮನ್ ಆಗಿದೆ, ಬೇರೆ ಏನೂ ಕಾಮನ್ ಆಗಿಲ್ಲ. ಈ ಕಡೆ ಏನಾಗುತ್ತೆ, ಈ ಕಡೆ ಎಕ್ಸ್ ಇಲ್ಲ, ಬಟ್ 2 ಇದೆ, 2 ಕೂಡ 10 ಮಗ್ಗಿಲ್ ಬಂದೇ ಬರುತ್ತೆ, ಹೌದಲ್ವಾ? ನಾನು ಹಾಗಾಗಿ ಏನು ಮಾಡ್ತೀನಿ, 2ಅನ್ನು ತೊಗೋತೀನಿ, ಪ್ಲಸ್ 2 ಎಕ್ಸ್ ಮೈನಸ್ 5 ಅಂತ ತೊಗೋಬೋದು, = 0, ಹೌದಲ್ವಾ? 1 ಸೆಕೆಂಡ್. ಫೈನ್, ಹೌದಲ್ವಾ ಮಕ್ಕಳೇ? ಹಾಗಿದ್ಮೇಲೆ ಎಕ್ಸ್ ಮೈನಸ್ 5, ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ, ಎಕ್ಸ್ ಪ್ಲಸ್ 2 = 0 ಅಂತ ಹೇಳ್ಬೋದು, ಹೌದಲ್ವಾ? ಹಾಗಿದ್ಮೇಲೆ ಇಲ್ಲಿ ಬರುತ್ತೆ ನೋಡಿ, ಎಕ್ಸ್ ಮೈನಸ್ 5 = 0, ಇದು ಒಂದು ವರ್ಗಮೂಲ ಆದರೆ ಇನ್ನೊಂದು ಕಡೆ ಏನಾಗುತ್ತೆ, ಎಕ್ಸ್ ಪ್ಲಸ್ 2 = 0 ಅನ್ನೋದು ಇನ್ನೊಂದು ವರ್ಗಮೂಲ ಆಗಿರುತ್ತೆ, ಹೌದಾ? ಎಕ್ಸ್ ಮೈನಸ್ 5 ಈ ಕಡೆ ಆ ಕಡೆ ಹೋದರೆ ಏನಾಗುತ್ತೆ, ಪ್ಲಸ್ 5 ಆಗುತ್ತೆ, ಹೌದಲ್ವಾ? ಅದೇ ರೀತಿ ಈ ಕಡೆ ಎಕ್ಸ್ ಪ್ಲಸ್ 2 ಅಂತ ಇರೋದು ಆ ಕಡೆ ಹೋದರೆ ಏನಾಗುತ್ತೆ, ಮೈನಸ್ 2 ಅಂತ ಆಗುತ್ತೆ. ಸೊ ಇಲ್ಲೇನಾಯ್ತು ಹೇಳಿ ಮಕ್ಕಳೇ, 5 ಮತ್ತು ಮೈನಸ್ 2 ಅನ್ನೋದು ಈ ಒಂದು ವರ್ಗ ಸಮೀಕರಣದ ಲಾಸ್ಟಿಗೆ ಮೂಲಗಳು ಅಂತ ಹೇಳ್ಬೋದು, ಹೌದಲ್ವಾ? ಈ ರೀತಿ ಕಂಡುಹಿಡಿಯೋದನ್ನ ನಾವೇನಂತ ಕರಿತೀವಿ ಹೇಳಿ, ಅಪವರ್ತನಗಳ ವಿಧಾನ ಅಂತ ಹೇಳ್ತೀವಿ, ಹೌದಲ್ವಾ ಮಕ್ಕಳೇ? ಅಪವರ್ತನಗಳು ಯಾಕಂದರೆ 10 ಅಪವರ್ತನೇನು 5 ಮತ್ತು 2, ಹೌದಲ್ವಾ? ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ 3x ಅಂತ ಬಂದೇ ಬರುತ್ತೆ, ಹೌದಲ್ವಾ? ಅರ್ಥ ಆಗ್ತಿದೆನಾ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಹೋಗೋಣ. ಯಾವುದಾದ್ರೂ ಅಕಸ್ಮಾತ್ ಪ್ರಶ್ನೆ ಅರ್ಥ ಆಗಿಲ್ಲ ಅಂದರೆ, ಈ ಪ್ರಶ್ನೆ ಅರ್ಥ ಆಗಿಲ್ಲ, ಈ ಎಕ್ಸಸೈಸಲ್ಲಿ ಬರುವ ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಈ ಥರ ಕಮೆಂಟ್ ಹಾಕಿ ಮಕ್ಕಳೇ, ಅಂದರೆ ಗೊತ್ತಾಗ್ತಿದೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಅರ್ಥ ಆಗ್ತಿದೆ ಕ್ಲಿಯರ್ ಆಗಿ ಅಂದರೆ ಅದನ್ನು ಹಾಕಿ, ಹೌದು ಮ್ಯಾಮ್ ನಮ್ಗೆ ಅರ್ಥ ಆಗ್ತಿದೆ, ಇದೇ ಥರ ಲೈಕ್ ಕ್ಲಾಸಸ್ ಮಾಡಿ ಅಂತ, ಅವಾಗ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ, ಹೌದಲ್ವಾ ಮಕ್ಕಳೇ? ಸುಮ್ಮನೆ ವೀಡಿಯೋಸ್ ನೋಡ್ತೀರಾ ಬಟ್ ಏನೂ ಕಮೆಂಟ್ ಹಾಕಿಲ್ಲ ಅಂದಾಗ ಓಕೆ ಮಕ್ಳಿಗೆ ಅರ್ಥ ಆಗ್ತಿದೆನಾ ಇಲ್ವಾ ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ ನಮಗೂ, ಹೌದಲ್ವಾ? ಸೊ ಏನು ಮಾಡಿ, ನೀವು ವೀಡಿಯೋಸ್ ನೋಡಿದಾಗ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಓಕೆ ಮ್ಯಾಮ್ ನಂಗೆ ಇದು ಅರ್ಥ ಆಗಿಲ್ಲ ಅಂತ ಹಾಕಿ ಡೈರೆಕ್ಟಾಗಿ, ಓಕೆನಾ? ಫೈನಾ? ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ಫೈನ್, ಏನಪ್ಪ ಇದು, √2 x² ಪ್ಲಸ್ 7x ಪ್ಲಸ್ 5 √2, ಹೌದಲ್ವಾ? ಮಕ್ಕಳೇನು ಮಾಡ್ತೀರಾ ಅಂದರೆ, ನೀವು ಸುಮಾರು ಸತಿ ಈ ಥರ ಪ್ರಶ್ನೆ ನೋಡೋದ್ಲೆ ಹೆದರ್ಬಿಡ್ತೀರಾ, ಅಯ್ಯೋ ಈ ಥರದ ಪ್ರಶ್ನೆ ನಾನು ಮಾಡೇ ಇರಲಿಲ್ವಲ್ಲ ಅಂತ. ಏನಿಲ್ಲ ಮಕ್ಕಳೇ, ವೆರಿ ಸಿಂಪಲ್. ನೋಡಿ ಇವಾಗ 5 √2 ಇಂಟು √2 ಅಂದರೆ ಏನಾಗುತ್ತೆ ಹೇಳಿ ಮಕ್ಕಳೇ, 2 ಆಗುತ್ತಲ್ವಾ, ಹೌದಲ್ವಾ? ನಾವು 2ನ್ನ ಹೆಂಗೆ ಬರಿಬೋದು, √2 ಇಂಟು √2 ಅಂತ ಬರದೇ ಬರೀತಿ, ಹೌದಲ್ವಾ? ಇವಾಗ √2 ಇಂಟು √2 ಅಂದರೆ 2 ಆಗೇ ಆಗುತ್ತೆ. 2 ಇಂಟು 5 ಅಂತ ಮಾಡಿದ್ರೆ ಎಷ್ಟಾಗುತ್ತೆ, 10. ಆವಾಗಲೇ ಬಂದಿತ್ತಲ್ಲ ಸೇಮ್, 10x², ಹೌದಲ್ವಾ? ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಇವಾಗ ನಾನು ಏನು ಮಾಡ್ತೀನಿ, 5 2 ಅಂತ ಬರೀತೀನಿ, ಹೌದಲ್ವಾ? ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಸೊ ನಾನು ಇಲ್ಲೇನು ಸಿಂಬಲ್ ಬರ್ದಿಲ್ಲ, ಆಬ್ವಿಯಸ್ ಆಗೇನು ಬರುತ್ತೆ, ಪ್ಲಸ್ ಅಂತಲೇ ಬರುತ್ತೆ, ಹೌದಲ್ವಾ?
ಇಲ್ಲಿ ಬರುವಂತಹ ಚಿಹ್ನೆನ ನಾವೇನು ಮಾಡಬೇಕು, ದೊಡ್ಡ ಸಂಖ್ಯೆ ಬರೀಬೇಕು ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್ ಅಂತಲೇ ಬರುತ್ತೆ. ಹೌದಲ್ವಾ? ಹಾಗಾದಮೇಲೆ √2 ಎಕ್ಸ್ ಸ್ಕ್ವೇರ್ ಪ್ಲಸ್ ಅಲ್ಲೇನಿದೆ ನೋಡಿ ಮಕ್ಕಳೇ 2x ಪ್ಲಸ್ 5x ಪ್ಲಸ್ 5 √2 ಇಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಹೌದಲ್ವಾ? ಇದರಲ್ಲಿ ಏನು ಮಾಡ್ಬೋದು ನಾನು, ಎರಡಿದೆ, ಈ ಕಡೆ √2 ಇದೆ. √2ರಲ್ಲಿ ಮತ್ತು 2ರಲ್ಲಿ √2 ಅನ್ನೋದು ಕಾಮನ್ ಆಗಿರುತ್ತೆ, ಮತ್ತು ಎಕ್ಸ್ ಕೂಡ ಕಾಮನ್. ಯಾಕಂದರೆ ನಾ ಇಲ್ಲಿ ಬರೆದಿದ್ದೆ, ಎರಡನ್ನ ನಾವೇನಂತ ಬರಿಬೋದಪ್ಪ, √2 ಇಂಟು √2 ಅಂತ ಬರೆದಿದ್ದೆ. ಹೌದಲ್ವ? ಹಾಗಾಗಿ ನಾನು ಏನು ಮಾಡ್ತೀನಿ, √2ನ ಕಾಮನ್ ತೊಗೋತೀನಿ. √2 ಇಂಟು ಎಕ್ಸ್, ಹಾಗಾದರೆ ಏನು ಉಳಿಯುತ್ತೆ, ಎಕ್ಸ್ ಪ್ಲಸ್ √2 ಅಂತ ಉಳಿಯುತ್ತೆ. ಹೌದಲ್ವ? ಅದೇ ರೀತಿ ಇದರಲ್ಲಿ ಏನು ಕಾಮನ್ ಇದೆ, ಈ ಕಡೆ ಎಕ್ಸ್ ಕಾಮನ್ ಇಲ್ಲ, √2 ಕಾಮನ್ ಇಲ್ಲ, ಬಟ್ ಏನಿದೆ 5 ಕಾಮನ್ ಇದೆ, ಅದನ್ನು ತೊಗೋತೀನಿ. 1 ಸೆಕೆಂಡ್ ಮಕ್ಕಳು. ಓಕೆ, 5 ಪ್ಲಸ್ √2 ಇಸ್ ಈಕ್ವಲ್ ಟು 0. ಹೌದಲ್ವಾ? ಹಾಗಿದ್ಮೇಲೆ ಇಲ್ಲಿ ಬರೀತೀನಿ ನೋಡಿ, ಏನು, ಎಕ್ಸ್ ಪ್ಲಸ್ √2 ಮತ್ತು √2 ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0. ಹೌದಲ್ವಾ? ಅದನ್ನು ಈ ಕಡೆ ಬರೀಲ್ಲ. ಇಲ್ಲಿ ನೋಡಿ, ಇವಾಗ ಏನಾಯಿತು, ಎಕ್ಸ್ ಪ್ಲಸ್ √2 ಇಸ್ ಈಕ್ವಲ್ ಟು 0. ಹೌದಲ್ವಾ? ಅದೇ ರೀತಿ √2 ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಹೌದಲ್ವಾ? ಹಾಗಿದ್ರೆ ಎಕ್ಸ್ ಪ್ಲಸ್ ಇದ್ದಿದ್ದು ಆ ಕಡೆ ಹೋದರೆ ಏನಾಗುತ್ತೆ, ಮೈನಸ್ √2 ಅಂತ ಆಗುತ್ತೆ. ಹೌದಲ್ವಾ? ಅದೇ ರೀತಿ ಇಲ್ಲೇನಾಗುತ್ತೆ, √2 ಎಕ್ಸ್ ಪ್ಲಸ್ 5 ಇರೋದು ಆ ಕಡೆ ಹೋದರೆ ಏನಾಗುತ್ತೆ, -5 ಅಂತ ಆಗುತ್ತೆ. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು -5 ಡಿವೈಡೆಡ್ ಬೈ √2 ಅಂತ ಆಗುತ್ತೆ. ಹೌದಲ್ವಾ? ಹಾಗಾದರೆ ಮೂರನೇದೇನಿದೆಯಲ್ಲ ಅದರ ವರ್ಗ ಸಮೀಕರಣಗಳ ಮೂಲಗಳು ಏನು ಬರುತ್ತೆ ಮಕ್ಕಳೇ, -√2 ಮತ್ತು -5/√2 ಅಂತ ಹೇಳ್ಬೋದು. ಹೌದಲ್ವ ಮಕ್ಕಳೇ? ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ ಎಷ್ಟು ಈಸಿ ಇದೆ ಅಂತ ಪ್ರಶ್ನೆ. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ ಎಷ್ಟು ಕ್ಲೀನಾಗಿ ಬರ್ದಿದ್ದೀನಿ. ಓಕೆನಾ? ಫೈನಲ್ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಮಕ್ಕಳೇ. ಓಕೆನಾ? ಫೈನ್. ಓಕೆನಾ? 4ನೇ ಪ್ರಶ್ನೆ ತಗೊಳ್ಳೋಣ. ಏನಪ್ಪ ಅದು, 2x² - x ಪ್ಲಸ್ 1/8 ಇಸ್ ಈಕ್ವಲ್ ಟು 0 ಅಂತ ಬರೆದಿವಿ. ಹೌದಲ್ವಾ? ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಒಂದು ಮಾತ್ರ ಭಿನ್ನರಾಶಿ ರೂಪದಲ್ಲಿದೆ. ಹೌದಲ್ವಾ? ಭಿನ್ನರಾಶಿ ರೂಪದಲ್ಲಿದ್ದಾಗ ನಾವೇನು ಮಾಡಬೇಕು ಅಂದರೆ ಬೇರೆ ಎಲ್ಲದನ್ನು ಭಿನ್ನರಾಶಿ ರೂಪಕ್ಕೆ ತೊಗೊಂಬರಬೇಕು. ಇಲ್ಲಾಂದರೆ ಅದಕ್ಕಿಂತ ಬೆಟರ್ ಏನಂದರೆ ಎಲ್ಲದನ್ನು ಪ್ಲೇನಾಗಿ ಇಟ್ಬಿಡಬೇಕು. ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಕಂಪ್ಲೀಟಾಗಿ ಈಕ್ವೇಷನ್ ಮಲ್ಟಿಪ್ಲೈ ವಿತ್ 8. ಹೌದಾ? 8ರಿಂದ ನಾನು ಇಡೀ ಸಮೀಕರಣನ ಏನು ಮಾಡ್ತೀನಿ, 8ರಿಂದ ಗುಣಾಕಾರ ಮಾಡ್ತಾಯಿದ್ದೀನಿ. ಅವಾಗ ಏನಾಗುತ್ತೆ ಹೇಳಿ, 2x². ಹೌದಾ? ಈ ಇಂಟು 8 ಅಂತ ಮಾಡಬೇಕು. ಅವಾಗ ಏನಾಗುತ್ತೆ ಹೇಳಿ ಮಕ್ಕಳೇ, 1 ಸೆಕೆಂಡ್. 8 ಇಂಟು 2x² ಅಂದಾಗ ಏನಾಗುತ್ತೆ, ಈ ಕಡೆ ಮಾಡೋಣ ಅಂದರೆ ಗೊತ್ತಾಗುತ್ತೆ ನಿಮಗೆ. ಇದನ್ನಿಷ್ಟನ್ನು ನಾವೇನು ಮಾಡ್ತೀನಿ, 8ರಿಂದ ಗುಣಾಕಾರ ಮಾಡ್ತೀನಿ. ಹೌದಲ್ವಾ? ಅವಾಗ ಏನಾಗುತ್ತೆ, 16x². ಹೌದಾ? ಮೈನಸ್ ಇಲ್ಲೇನು ಇಲ್ಲ ಅಂದರೆ 1 ಇರುತ್ತೆ. 1 ಇಂಟು 8 ಅಂದರೆ 8x ಪ್ಲಸ್ ಇಲ್ಲಿ 8 ಇದೆ. 8 ಇಂಟು 8 ಅಂದರೆ 8 ಆಗುತ್ತೆ. 8 ಕೆಳಗಡೆ 8 ಮತ್ತು ಮೇಲ್ಗಡೆ 8 ಕ್ಯಾನ್ಸಲ್ ಆಗುತ್ತೆ. ಆಬ್ವಿಯಸ್ ಆಗಿ ಏನಾಗುತ್ತೆ, ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಹೌದಲ್ವಾ? ಹಾಗಿದ್ಮೇಲೆ ಏನು ಮಾಡ್ತೀನಿ ನಾನು, ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ, 16x² ಅಂತ ಆಗುತ್ತೆ. ಇದು ಪಾಸಿಟಿವ್ ಇರೋದ್ರಿಂದ ಇದು ಪಾಸಿಟಿವ್ ಆಗಿತ್ತು. ಹೌದಾ? 16 ಮಗ್ಗಿ ಯಾವುದ್ರಲ್ಲಿ ಬರುತ್ತೆ, 8 ಅಂತ ಬರುತ್ತೆ. 8 ಪ್ಲಸ್ 2 ಅಂದರೆ 10 ಆಗುತ್ತೆ. 8 ಮೈನಸ್ 2 ಅಂದರೆ 6 ಆಗುತ್ತೆ. ಸೊ ನಮಗೆ ಬೇಕಾಗಿರೋದು ಮಧ್ಯದಲ್ಲಿರೋದು 8. ನೆಕ್ಸ್ಟ್ ಯಾವುದ್ರಲ್ಲಿ ಬರುತ್ತೆ, 4 ಮಗ್ಗಿಲ್ ಬರುತ್ತೆ. 4 ಪ್ಲಸ್ 4 ಅಂದರೆ ಎಷ್ಟು ಬರುತ್ತೆ, 8 ಬಂದೇ ಬರುತ್ತೆ. ಹೌದಲ್ವಾ? ಹಾಗಾಗಿ ನಾನು ಏನು ಮಾಡ್ತೀನಿ, ಈ ಕಡೆ 4x ಈ ಕಡೆ 4x ಅಂತ ತೊಗೋತೀನಿ. ಇವಾಗ ಎರಡು ಸಂಖ್ಯೆ ಸೇಮ್ ಇರೋದ್ರಿಂದ ಯಾವುದಾದ್ರು ಒಂದು ಕಡೆ ಬರ್ಕೊಳ್ಳಿ. ಏನಾಗುತ್ತೆ, ಮೈನಸ್. ಹೌದಲ್ವಾ? ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಅಂತಲೇ ಆಗುತ್ತೆ. ಹೌದಲ್ವಾ? ಆವಾಗ 16x² - 4x - 4x ಪ್ಲಸ್ 1 ಇಸ್ ಈಕ್ವಲ್ ಟು 0. ಹೌದಲ್ವಾ? ಇದರಲ್ಲಿ ಏನು ಕಾಮನ್ ಇದೆ ಹೇಳಿ ಮಕ್ಕಳೇ, 4 ಮತ್ತು x ಕಾಮನ್ ಆಗಿದೆ. ಅದನ್ನು ತೊಗೊಳ್ಳೋಣ. 4x ನಾವು ಕಾಮನ್ ಆಗಿ ತೊಗೊಂಡ್ರೆ 4x -1 ಅನ್ನೋದು ಕಾಮನ್ ಆಗಿರುತ್ತೆ. ಈ ಕಡೆ ಕೂಡ ಹಾಗೆ, ಇಲ್ಲಿ ಏನೂ ಇಲ್ಲ. ಇವಾಗ ಈ ಕಡೆ 4x ಇದೆ, ಅಲ್ಲಿ 1 ಇದೆ. ಏನೂ ಇಲ್ಲದೆ ಇರಬೇಕಾದ್ರೆ ನಾವೇನು ಮಾಡ್ಬೋದು, 1ಅನ್ನು ಕಾಮನ್ ಆಗಿ ತೊಗೋಬೋದು. ಓಕೆನಾ? 1 ಕಾಮನ್ ಆಗಿ ತೊಗೊಳ್ಳ ನಾನು.
-1 ಅಂತ ತಗೋತೀನಿ. ಅವಾಗ ಏನಾಗುತ್ತೆ 4x, ಇಲ್ಲಿ ಮೈನಸ್ ಹೊರಗಡೆ ಕಾಮನ್ ಆಗಿ ತೊಗೊಂಡಿರೋದ್ರಿಂದ ಇದು -1 ಅಂತ ಉಳಿಯುತ್ತೆ. ಹೌದಲ್ವಾ? ಏನಾಯ್ತಪ್ಪ ಇದು? ಇಲ್ಲಿ ನೋಡಿ 4x - 1 ಮತ್ತು 4x - 1 = 0 ಅಂತ ಬರುತ್ತೆ. ಹೌದಲ್ವಾ? ಹಾಗಿದ್ದಾಗ ಏನಾಗುತ್ತೆ, ಎರಡೂ ಕಡೆ ಸೇಮ್ ಇದೆ. ಸೊ 4x - 1 = 0. ಅವಾಗ ಏನಾಗುತ್ತೆ 4x = 1, x = 1/4. ಸೇಮ್ ಈ ಕಡೆ ಕೂಡ ಅದೇ ಬರುತ್ತೆ. ಸೊ ಎಕ್ಸ್ದು ಏನೇನು ಬರುತ್ತೆ ಹೇಳಿ, ಮೂಲಗಳು 1/4, 1/4 ಅಂತ ಬರುತ್ತೆ. ಹೌದಲ್ವ ಮಕ್ಕಳೇ? ವೆರಿ ವೆರಿ ಈಸಿ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ನೀವು ಪ್ರಶ್ನೆನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಗೇನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಹೌದಲ್ವ ಮಕ್ಕಳೇ? ನೋಡಿ ಎಷ್ಟು ಕಾನ್ಸೆಪ್ಟ್ ಈಸಿಯಾಗಿದೆ ಅಂತ. ಹೌದಲ್ವಾ? ನೆಕ್ಸ್ಟ್ ಹೋಗೋಣ. ಫೈನ್. 2 ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಇಲ್ಲೇನು ಮಾಡಿದರೆ ಪ್ರಶ್ನೆನ ಕಂಪ್ಲೀಟಾಗಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆವಾಗಲೇ ಏನು ಮಾಡಿದ್ರು, ಬರೀ ವರ್ಗ ಸಮೀಕರಣದ ರೂಪಕ್ಕೆ ತರ್ಬೋದಾ ಅಂತ ಕೇಳಿದರು. ಹೌದಲ್ವಾ? ಸೊ ಇವಾಗ ಸಾಲ್ವ್ ಮಾಡೋಣ. ಇವಾಗ 2 ಸಂಖ್ಯೆ ಇದೆ ಅಂತ ಅಂದ ಪ್ರತಿ ಸತಿ ನಾವೇನು ಮಾಡ್ತೀವಿ, ಎಕ್ಸ್ ಮತ್ತು ವಾಯ್ ಅಂತ ತಗೋತೀವಿ. ಹೌದಲ್ವಾ? ಬಟ್ ನಾವು ಇಲ್ಲೇನು ಮಾಡ್ತಾ ಇದ್ವಿ, ಬರೀ ಒಂದೇ ಒಂದು ಸಂಖ್ಯೆ ಅಂದರೆ ಒಂದು ಚರಾಕ್ಷರನ ಮಾತ್ರ ಯೂಸ್ ಮಾಡ್ತಾ ಇರೋದ್ರಿಂದ ನಾವೇನು ಮಾಡಬೇಕಿಲ್ಲಿ, ಒಂದು ಸಂಖ್ಯೆ ಮತ್ತಿಲ್ಲಿ ಎರಡನೇ ಸಂಖ್ಯೆ, ಒಂದನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಅಂತ ತಗೋತೀನಿ. ಈಗ ಒಂದನೇ ಸಂಖ್ಯೆನ ನಾನು ಎಕ್ಸ್ ಅಂತ ತಗೊಂಡ್ರೆ, ಎರಡನೇ ಸಂಖ್ಯೆ, ಎರಡೂ ಸಂಖ್ಯೆಗಳ ಮೊತ್ತ 27. ಹೌದಲ್ವಾ? ಹಾಗಾದರೆ ಇನ್ನೊಂದು ಸಂಖ್ಯೆ ಏನಾಗಿರುತ್ತೆ ಹೇಳಿ, 27 - x ಅಂತ ಹಾಗೆ ಆಗಿರುತ್ತಾ? ಹೌದಲ್ವಾ ಮಕ್ಕಳೇ? ಅದೇ ರೀತಿ ಈ ಎರಡೂ ಸಂಖ್ಯೆಗಳ ಗುಣಲಬ್ಧ 182 ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಈಸಿಯಾಗಿದೆ ಅಂತ. ಏನು ಹೇಳಿ, ಇವಾಗ x × 27 - x, ಇಲ್ಲಿ ಬಿ ಅಂತ ತಗೋತಿ, ಎ ಬಿ ಅಂತ ತಗೊಳ್ಳೋ ಬದಲಿ ನಾನು ಏನು ಮಾಡಿದೆ ಅಂದರೆ ಎಕ್ಸ್ ಅಂತ ತಗೊಂಡೆ. ಈ ಥರ ಪ್ರಶ್ನೆಗಳನ್ನು ಕೊಡೋ ರೀಸನ್ನೇ ಈ ಥರ. ನಾವು ಈ ಥರ ಬರ್ಕೋಬೇಕು. ಈ ಫಾರ್ಮ್ಯಾಟಿಗೆ ಬಂದರೆ ಮಾತ್ರ ನಮ್ಗೇನು ಮಾಡುತ್ತೆ, ಕ್ವಶನ್ನು ಕರೆಕ್ಟಾಗಿ ಸಾಲ್ವ್ ಮಾಡೋಕ್ಕಾಗುತ್ತೆ. ಎರಡು ಗುಣಲಬ್ಧ ಎಷ್ಟಾಗಿದೆ ಅಂತ 182. ಹೌದಲ್ವಾ? ಹಾಗಿದ್ದಾಗ ಏನಾಗುತ್ತೆ, ಇದನ್ನು ಮಲ್ಟಿಪ್ಲೈ ಮಾಡಿ. x × 27 ಅಂದರೆ 27x - x² = 182. ಹೌದಲ್ವಾ? ಆದಷ್ಟು ಏನು ಮಾಡಿ ಅಂದರೆ ವರ್ಗ ಏನಿರುತ್ತಲ್ಲ ಆ ಸಂಖ್ಯೆಗೆ ಮೈನಸ್ ಇರೋದನ್ನ ಕಡಿಮೆ ಮಾಡಿ. ಹೌದಾ? ಅವಾಗ ಏನು ಮಾಡೋಣ, ನಾವು ಈ ಕಡೆ ಕಳಿಸ್ತೀನಿ. ಸೊ ಏನಾಗುತ್ತೆ, ಎಕ್ಸ್ ವರ್ಗ ಇದು ಪ್ಲಸ್ ಇದಿದ್ದು ಆ ಕಡೆ ಹೋದರೆ -27x. ಹೌದಲ್ವಾ? ಇದು ಏನಾಗಿರಲ್ಲ, ಆ ಕಡೆನ ನಾ ಈ ಕಡೆ ಅಂದರೆ ಈ ಸಂಖ್ಯೆಗಳನ್ನೆಲ್ಲ ಆ ಕಡೆ ಕಳಿಸ್ತಾ ಇದ್ದೀನಲ್ಲ. ಸೊ ನಾನು ಏನು ಮಾಡ್ತೀನಿ, ಅದನ್ನು ಹಾಗೆ ಇಟ್ಕೋತೀನಿ. +182 = 0. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಮಕ್ಕಳೇ ಜಸ್ಟ್ ಏನು ಮಾಡ್ಕೊಳ್ಳಿ, ಈ ಫಾರ್ಮೆಟಲ್ಲಿ ಬರೀರಿ, +27x - 182 = 0 ಅಂತ ಬರೆದು ಇಲ್ಲಿ ಚಿಹ್ನೆ ಚೇಂಜ್ ಆಗಬೇಕಾಯ್ತು ಅಂದರೆ ಎಲ್ಲ ಚಿಹ್ನೆನೂ ಚೇಂಜ್ ಮಾಡಿ ಮುಗಿದೋಯ್ತು ಅಷ್ಟೇ. ನಿಮ್ಗೆ ಯಾವ್ದು ಈಸಿನೋ ಅದನ್ನು ತಗೊಳ್ಳಿ. ಓಕೆನಾ? ಯಾವಾಗಲೂ ಇಲ್ಲಿ ಫಸ್ಟ್ ಸಂಖ್ಯೆನ ಏನು ಮಾಡಿ, ಆದಷ್ಟು ಪಾಸಿಟಿವ್ ಅಂದರೆ ಧನಾತ್ಮಕವಾಗಿ ಇಡೋಕ್ಕೆ ಟ್ರೈ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಅಂದರೆ ಈಸಿಯಾಗಿ ನಾವೇನು ಮಾಡ್ಬೋದು, ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಏನಾಯ್ತು ಹಾಗಿದ್ರೆ, ಇವಾಗ 182 × x² ಅಂತ ಮಾಡೋಣ. ಅವಾಗ ಏನಾಗುತ್ತೆ, 182x². 182 ಮಗ್ಗಿ ನಾನು ನಿಮಗೆ ಮಾಡೋಕ್ಕೆ ಕಷ್ಟ ಆದರೆ ನೀವೇನು ಮಾಡಿ ಅಂದರೆ ಜಸ್ಟ್ ಈ ಥರ ಮಾಡಿ. ಹೌದಾ? ಅವಾಗ ಏನಾಗುತ್ತೆ, 2 ಬರುತ್ತೆ, 2 9 2 1. ಹೌದಲ್ಲ? 91 ಯಾವ ಮಗ್ಗಿಲ್ ಬರುತ್ತೆ, 13 ಮಗ್ಗಿಲ್ ಬರುತ್ತಲ್ವ, 13 7. ಹೌದಲ್ವಾ? ಇವಾಗ ನೋಡಿ 13 × 2 ಅಂದರೆ ಎಷ್ಟು, 26. 26ರಲ್ಲಿ 7ನ ಕಳೆದ್ರೆ ನಮ್ಗೆ ಎಷ್ಟು ಬರ್ಬೋದು, 19 ಬರುತ್ತೆ. ಹೌದಾ? ಅಲ್ಲೇನಾದರೂ ಅದಿದೆನಾ? ಇಲ್ಲ. ಸೊ 7 × 2 ಅಂದರೆ 14. 14 + 13 ಅಂದರೆ ಎಷ್ಟಾಗುತ್ತೆ, 27 ಬರುತ್ತಲ್ವ. ಸೊ ನಾನು ಅದನ್ನೇನು ಮಾಡ್ತೀನಿ, 27 ತೊಗೋತೀನಿ. ಇಲ್ಲಿ ತೊಗೊಳ್ಳುವಂಥ ಅಪವರ್ತನಗಳು ಯಾವುದು, 14x ಮತ್ತು 13x. ಹೌದಾ? ಇಲ್ಲಿ ಮಧ್ಯದ ಸಂಖ್ಯೆಗೆ ಮೈನಸ್ ಇದೆ, ಅದನ್ನೇನು ಮಾಡಬೇಕು, ದೊಡ್ಡ ಸಂಖ್ಯೆಗೆ ಬರಿಬೋದು. ಮೈನಸ್ ಇಂಟು ಪ್ಲಸ್ = ಏನಾಗುತ್ತೆ, ಮೈನಸ್ ಅಂತಲೇ ಆಗುತ್ತೆ. ಹೌದಲ್ವಾ? ಹಾಗಾದರೆ x² - 14x - 13x + 182 = 0 ಅಂತ ಆಗುತ್ತೆ. ಹೌದಲ್ವಾ? ಹಾಗಿದ್ದಾಗ ಇಲ್ಲೇನು ಮಾಡ್ತಿದ್ದೀನಿ, ಹಾಂ ಅದರಲ್ಲಿ ಕಾಮನ್ ಏನು ಬರುತ್ತೆ ಹೇಳಿ ಮಕ್ಕಳೇ, ಎಕ್ಸ್ ಕಾಮನ್ ಬರುತ್ತಲ್ವ. ಅದೇ ರೀತಿ ಏನು ಬರಲ್ಲ. ನೆಕ್ಸ್ಟ್ x - 14 ಅಂತ ಬರ್ಕೋತೀನಿ. ಹೌದಾ? ಈ ಕಡೆ ಏನು ಬರುತ್ತೆ,
ಆಬ್ವಿಯಸ್ ಆಗಿ 182ರಲ್ಲಿ 13 ಇದ್ದೇ ಇರುತ್ತೆ, ಯಾಕಂದರೆ ಅಪವರ್ತನ ಅದು, ಹೌದಲ್ವಾ? ಹಾಗಾಗಿ ನಾನು ಏನು ಮಾಡ್ತೀನಿ, -13 ಅಂತ ತೊಗೋತೀನಿ. ಮೈನಸ್ ಹೊರಗಡೆ ತೊಗೊಂಡಿರೋದ್ರಿಂದ x - 14 = 0 ಅಂತ ಬರುತ್ತೆ, ಹೌದಲ್ವಾ? ಹಾಗಿದ್ದಾಗ x - 14 x - 13 = 0 ಅಂತ ಬರುತ್ತೆ. ಸೊ x = 14, x = 13, ಹೌದಲ್ವಾ? ಹಾಗಾದರೆ ಎರಡು ಸಂಖ್ಯೆಗಳು ಯಾವ್ದು ಹೇಳಿ ಮಕ್ಕಳೇ? 14 ಮತ್ತು 13 ಅಂತ ಹೇಳ್ಬೋದು. ಓಕೆನಾ? ಅದೆರಡನ್ನೂ ಪ್ಲಸ್ ಮಾಡಿ ಆಬ್ವಿಯಸ್ ಆಗಿ 27 ಬಂದೇ ಬರುತ್ತೆ. ಎರಡನ್ನೂ ಗುಣಾಕಾರ ಮಾಡಿ ನೋಡಿ, ಅವಾಗ ಏನಾಗುತ್ತೆ, 182 ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ ಪ್ರಶ್ನೆ ಅಂತ. ಓಕೆನಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣವಾ? ಓಕೆ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಷ್ಟೇ, ಇನ್ನೇನಿಲ್ಲ. ಆವಾಗಲೇ ಹೇಳಿದ್ನಲ್ಲ, ಅನುಕ್ರಮ ಧನಾತ್ಮಕ ಅಂದರೆ ಎಕ್ಸ್ ಮತ್ತು x + 1 = ಎಷ್ಟು? 365, ಹೌದಲ್ವಾ? ಹಾಗಿದ್ರೆ ನಾವೇನು ಮಾಡೋಣ? ಮಲ್ಟಿಪ್ಲೈ ಮಾಡೋಣ. x² + x, ಹೌದಲ್ವಾ? = 365, 365, ಹೌದಲ್ವಾ ಮಕ್ಕಳೇ? x² + x - 365 = 0, ಹೌದಾ? ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ ವರ್ಗ ಸಮೀಕರಣ ರೂಪಕ್ಕೆ ತಂದಿದ್ದೀನಿ. ಇದರ ವರ್ಗಮೂಲಗಳು ಏನು ಬರ್ಬೋದು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಮಕ್ಕಳೇ? ಸಾಲ್ವ್ ಮಾಡಿ ನೀವು ಯಾವುದೇ ಕಾರಣಕ್ಕೆ ಏನು ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು, ಓಕೆನಾ? ಸುಮ್ಮನೆ ಎಲ್ಲೋ ಸರ್ಚ್ ಮಾಡ್ಬಿಟ್ಟು ಹಾಕಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಆಗಿದೆ ಅಂತೆ. ಓಕೆ, ನಾವು ಬರ್ಕೊಂಡ್ಬಿಡ್ತೀನಿ. ಲಂಬಕೋನ ತ್ರಿಭುಜ ಹೆಂಗೆ ಬರಿತೀವಪ್ಪ? ಹಿಂಗಲ್ವಾ? ಹೌದಲ್ವಾ? ಇಲ್ಲೇನಾಗಿದೆ ಅಂತಂದರೆ ಇದರ ಪಾದಕ್ಕಿಂತ ತ್ರಿಭುಜದ ಎತ್ತರವು ಅಂದರೆ ಇದ್ರ ಎತ್ತರವು ಏನಾಗಿದೆ ಅಂದರೆ 7 ಸೆಂಟಿಮೀಟರ್ ಕಡಿಮೆ ಆಗಿದೆ ಅಂತ. ಹಾಗಿದ್ರೆ ಇದನ್ನು ಏನು ಮಾಡ್ತೀನಿ? ಪಾದನೆ x ಅಂತ ತಗೋತೀನಿ, ಹೌದಾ? ಇದನ್ನ ಏನು ಮಾಡ್ತೀನಿ ನಾನು? x - 7, ಯಾಕಂದರೆ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಆಗಿದ್ದಲ್ಲ ಅದಕ್ಕೆ. ಸೊ ಅದರ ವಿಕರ್ಣದ ಉದ್ದ ಅಂದರೆ ಇಲ್ಲಿದೆ ಅಲ್ಲ, ಸ್ಲ್ಯಾಂಟ್ ಲೈನ್ ಅಂತ ಏನು ಹೇಳ್ತೀವಲ್ಲ ಅದು, ಓಕೆನಾ? ಅದೆಷ್ಟಾಗಿದೆ? 13 ಸೆಂಟಿಮೀಟರ್ ಇದೆ ಅಂತೆ, 13 ಸೆಂಟಿಮೀಟರ್. ಉಳಿದೆರಡು ಬಾಹುಗಳನ್ನು ಕಂಡುಹಿಡಿಯಿರಿ. ಹಾಗಂದರೆ ಕೆಳಗೆ ಪಾದ ಮತ್ತು ಎತ್ತರ ಎಷ್ಟಿದೆ ಅಂತ ಕರೆಕ್ಟಾಗಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್. ಯಾಕೆ ಹೇಳಿ ಮಕ್ಕಳೇ? ಇದು ಲಂಬಕೋನದ ತ್ರಿಭುಜ ಆಗಿರೋದ್ರಿಂದ ನಾವೇನು ಮಾಡ್ಬೋದು? ಪೈಥಾಗೋರಸ್ ಪ್ರಮೇಯದ ಸೂತ್ರವನ್ನು ಹಾಕ್ಬೋದು, ಹೌದಲ್ವಾ? ಸೊ ಇದನ್ನು ನಾನು ABC ಅಂತ ತಗೋತೀನಿ. ಅವಾಗ ಏನಾಗುತ್ತೆ ಹೇಳಿ? AB² + BC² = AC² ಅಂತ ಹೇಳ್ಬೋದು, ಹೌದಲ್ವಾ? ಯಾಕಂದರೆ AB² + BC² = AC², ಯಾಕಂದರೆ ಹೈಪೋಟೆನಸ್ ಅಲ್ವಾ, ಅದಕ್ಕೆ. ಓಕೆ, AB ಜಾಗದಲ್ಲಿ ಏನಿದೆ ಹೇಳಿ ಮಕ್ಕಳೇ? x - 7, ಹೌದಾ? ಅದ್ರ ಹೋಲ್ ಸ್ಕ್ವೇರ್ ಅಂತ ಹಾಕೋತೀನಿ. ಅದೇ ರೀತಿ BC ಜಾಗದಲ್ಲಿ x² ಅಂತ ಇದೆ, x² ಅಂತ ತಗೋತೀನಿ. AC ಜಾಗದಲ್ಲಿ 13 ಅಂತ ಇದೆ, 13ದು ಸ್ಕ್ವೇರ್ ತಗೋತೀನಿ, ಹೌದಲ್ವಾ ಮಕ್ಕಳೇ? ಹಾಗಾದರೆ ಇಲ್ಲೇನಾಗುತ್ತೆ? ಇದು A + B ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕೋಬೇಕಾ? ಅವಾಗ ಏನಾಗುತ್ತೆ? ಇಲ್ಲಿ ನೋಡಿ, ಬೇಕಿದ್ರೆ ನೆನಪಿಲ್ಲ ಅಂದರೆ ಇಲ್ಲಿ ಬರೀತೀನಿ. A - B ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಬರುತ್ತೆ? A² + B² - 2AB, ಹೌದಲ್ವಾ? A ಜಾಗದಲ್ಲಿ ಏನಿದೆ? x ಇದೆ, B ಜಾಗದಲ್ಲಿ 7 ಅಂತ ಇದೆ, ಓಕೆನಾ? ಹಾಗಾದರೆ x² 7ರದ್ದು ವರ್ಗ ಏನಾಗುತ್ತೆ ಮಕ್ಕಳೇ? 49 ಅಂತ ಆಗುತ್ತೆ, ಹೌದಾ? ಅದೇ ರೀತಿ ನೆಕ್ಸ್ಟ್ ಏನು ಮಾಡಬೇಕು? -2 × x × 7 ಅಂತ ತಗೋಬೋದು, ಹೌದಾ? ಹಾಗೆ ಪ್ಲಸ್ x² = 13ರ ವರ್ಗ ಏನಂತ ಬರುತ್ತೆ ಮಕ್ಕಳೇ? 169, ಹೌದಲ್ವಾ? x² ಇದೆ, ಇಲ್ಲೂ ಕೂಡ x² ಇದೆ. ನಾನು ಏನು ಮಾಡ್ತಿದ್ದೀನಿ ಅಂದರೆ x² ಪ್ಲಸ್ 1 ಸೆಕೆಂಡ್, ಓಕೆ ಫೈನ್. x² ಪ್ಲಸ್ x² ಇರೋದ್ರಿಂದ 2x² ಆಗುತ್ತೆ, ಯಾಕಂದರೆ ಎರಡು ಕಡೆಯಿಂದ ಪ್ಲಸ್ ಸಿಂಬಲ್ ಇದೆ. ಅದೇ ರೀತಿ ಇಲ್ಲಿ 49 ಇದೆ, ಪ್ಲಸ್ ಇಲ್ಲೇನಿದೆ? ಫಸ್ಟ್ ಇದನ್ನು ಬರ್ಕೊಂಬಿಡೋಣ. -2 × 7 ಅಂದರೆ 14x ಅಂತ ಆಗುತ್ತೆ, ಹೌದಲ್ವಾ? ಪ್ಲಸ್ 49, ಇದನ್ನು ಈ ಕಡೆ ಕಳಿಸ್ಕೊತೀನಿ. -160 = 0 ಅಂತ ಆಗುತ್ತೆ, ಹೌದಾ? ಹಾಗಾದರೆ
2x² ಮೈನಸ್ 14x. ಇಲ್ಲಿ ನೋಡಿ 49ನ 169 ಕಳೀರಿ, ಯಾಕಂದರೆ ಮೈನಸ್ ಇದೆ ಇಲ್ಲಿ. ಹಾಗಾದರೆ ಏನಾಗುತ್ತೆ, ಮೈನಸ್ 120 ಅಂತ ಬರುತ್ತೆ. ಹೌದಲ್ವಾ? ಹಾಗಿದ್ದಾಗ ಏನಾಗುತ್ತೆ ಹೇಳಿ, ಎಲ್ಲದರಲ್ಲೂ 2 ಕಾಮನ್ ಆಗಿದೆ. ಸೊ 2 ತೆಗೆದು ಬಿಡೋಣ, ಯಾಕಂದರೆ ಇನ್ನೂ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಎಷ್ಟು ನಾವು ಚಿಕ್ಕದು ಮಾಡ್ಕೋತೀವೋ ವರ್ಗ ಸಮೀಕರಣನ ಅಷ್ಟು ನಿಮ್ಗೆ ಈಸಿಯಾಗಿ ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಸೊ ಏನು ಮಾಡ್ತಿದ್ದೀನಿ ನಾನು, ಡಿವೈಡ್ ಬೈ 2 ಹೋಲ್ ಇಕ್ವೇಷನ್ನ ಏನು ಮಾಡ್ತೀನಿ, ಡಿವೈಡ್ ಬೈ 2 ಮಾಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಬರೀಲ್ಲ, ಇನ್ನು ಅಳಿಸ್ಬಿಡ್ಲಾ ಫಾರ್ಮುಲಾನ. ಫೈನ್. ಹೌದಲ್ವ ಮಕ್ಕಳೇ? ಹಾಗಾದ್ರೆ ಏನಾಗುತ್ತೆ, x² 2 ಹೋಗುತ್ತೆ, ಇದರಲ್ಲಿ ಏನಾಗುತ್ತೆ 7 ಹೋಗುತ್ತೆ, ಮೈನಸ್ 7x ಅಂತ ಆಗುತ್ತೆ. ಯಾಕಂದರೆ 2 7 14. ಹೌದಲ್ವಾ? ನೆಕ್ಸ್ಟ್ 120 2ರಿಂದ ಭಾಗ ಮಾಡಿದ್ರೆ ಮೈನಸ್ 60 = 0 ಅಂತ ಆಗುತ್ತೆ. ಹೌದಾ? ಇವಾಗ ಏನು ಮಾಡೋಣ, ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ, 60x² ಮೈನಸ್ ಇಂಟು ಪ್ಲಸ್ ಅಂದರೆ ಏನಾಗುತ್ತೆ ಮಕ್ಕಳೇ, ಮೈನಸ್ ಅಂತ ಆಗುತ್ತೆ. ಇವಾಗ 60 ಯಾವ ಮಗ್ಗಿಲಿ ಬರುತ್ತೆ ನೋಡೋಣ, ಪಟ್ಟಂತ ನೆನಪಾಗಬೇಕು, ಮಗ್ಗಿ ಫಾಸ್ಟಾಗಿರ್ಬೇಕು. ಅವಾಗ ಏನಾಗುತ್ತೆ ಹೇಳಿ, 12 5 60. ಹೌದಾ? 12 + 5 ಅಂದರೆ ಎಷ್ಟಾಗುತ್ತೆ, 17 ಆಗುತ್ತೆ. 12 - 7 ಅಂದರೆ ಎಷ್ಟು, ಸಾರಿ -5 ಅಂದರೆ ಎಷ್ಟಾಗುತ್ತೆ ಮಕ್ಕಳೇ, 7 ಅಂತ ಆಗುತ್ತೆ. ಹೌದಲ್ವಾ? ಆಬ್ವಿಯಸ್ ನಾವೇನು ಮಾಡ್ಬೋದು, 12x ಮತ್ತು 5xನ ತೊಗೋಬೋದು. ಹೌದಾ? ಮಧ್ಯದಲ್ಲಿ ಮೈನಸ್ ಇರೋದ್ರಿಂದ ಇದನ್ನೇನು ಮಾಡೋಣ, ದೊಡ್ಡ ಸಂಖ್ಯೆ ಬರೋಣ, ಮೈನಸ್ ಇಂಟು ಮೈನಸ್ = ಪ್ಲಸ್ ಅಂತ ಹೇಳ್ತೀವಿ. ಹೌದಲ್ವಾ? ಹಾಗಾದರೆ x ವರ್ಗ ಅದೇನಿದೆ ನೋಡಿ ಬರ್ಕೊಳ್ಳಿ, ಪ್ಲಸ್ 5x ಮೈನಸ್ 12x ಮೈನಸ್ 60 = 0. ಹೌದಲ್ವಾ? ಹಾಗಿದ್ದಾಗ ಎಕ್ಸ್ನ ಕಾಮನಾಗಿ ತೊಗೋತೀನಿ, ಏನು ಉಳಿಯುತ್ತೆ, x + 5 ಅಂತ ಉಳಿಯುತ್ತೆ. ಅದೇ ರೀತಿ 12ನ ಕಾಮನಾಗಿ ತೊಗೋತೀನಿ, ಮೈನಸ್ 12 ಅಂತ ತೊಗೊಂಡ್ರೆ ಮೈನಸ್ ಹೊರಗಡೆ ಹೋಗಿರುತ್ತೆ. ಆಬ್ವಿಯಸ್ ಆಗಿ ಏನಿರುತ್ತೆ, ಪಾಸಿಟಿವ್ ಉಳಿಯುತ್ತೆ, x + 5 = 0 ಅಂತ ಉಳಿಯುತ್ತೆ. ಹೌದಲ್ವಾ? ಸ್ಪೇಸ್ ಇದನ್ನು ಎಲ್ಲಾದರೂ ಇಲ್ಲ ಇಲ್ಲಾದರೂ ಮಾಡಲಾ? ಓಕೆ ಓಕೆನಾ ಮಕ್ಕಳೇ? ಇಲ್ಲಿ ಬರೀತೀನಿ ನೋಡಿ. ಏನಪ್ಪ, x + 5 ಒಂದು ಕಡೆ, ಇನ್ನೊಂದು x - 12. ಹೌದಲ್ವಾ? ಇದೇನಾಗುತ್ತೆ, x = 5 ಆಗುತ್ತೆ, ಇದು x = 12 ಆಗುತ್ತೆ, ಇದು -5 ಆಗುತ್ತೆ, ಇದು +12 ಆಗುತ್ತೆ. ಯಾಕಂದರೆ ಪ್ಲಸ್ ಇರೋದು ಆ ಕಡೆ ಹೋದರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಆಬ್ವಿಯಸ್ ಆಗಿ ಯಾವುದೇ ಎತ್ತರ, ಏನು ತೂಕ, ಎತ್ತರ ಮತ್ತೇನಪ್ಪ ಏನಾಗಿರ್ಬೋದು, ಯಾವುದೇ ಕಾರಣಕ್ಕೂ ಮೈನಸಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ. ಹೌದಲ್ವಾ? ಋಣಾತ್ಮಕದಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ, ಯಾವಾಗಲೂ ಧನಾತ್ಮಕದಲ್ಲಿರುತ್ತೆ. ಸೊ ನಾವೇನು ಮಾಡಬೇಕು, ಎಕ್ಸ್ನ 12 ಅಂತ ಮಾತ್ರ ಕನ್ಸಿಡರ್ ಮಾಡಬೇಕು. ಹೌದಲ್ವಾ? x 12 ಅಂದರೆ ಏನಾಯಿತು, ಪಾದ 12 ಅಂತ ಆಯಿತು. ಇವಾಗ ಏನಾಗುತ್ತೆ, ಪಾದ 12 ಆದರೆ ಎತ್ತರ ಎಷ್ಟಾಗುತ್ತೆ, ಅದಕ್ಕಿಂತ 7 ಸೆಂಟಿಮೀಟ್ರ್ ಕಡಿಮೆ ಇದೆ. ಹಾಗಂದರೆ 12ರಲ್ಲಿ 7 ಕಳೆದ್ರೆ ಎಷ್ಟಾಗುತ್ತೆ, 5 ಬರುತ್ತೆ. ಸೊ ಎತ್ತರ 5 ಅಂತ ಇದೆ. 1 ಸೆಕೆಂಡ್, ಕಲರ್ ಚೇಂಜ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಎತ್ತರ 5 ಅಂತ ಇದೆ. ಅದೇ ರೀತಿ ಪಾದ ಎಷ್ಟಿದೆ ಮಕ್ಕಳೇ, 12 ಅಂತ ಇದೆ. ಆಬ್ವಿಯಸ್ ಇದಂತರೂ 13. ಹೌದಲ್ವಾ? ಬೇಕಿದ್ರೆ ನೀವು 3 ತೊಗೊಂಡು ನೋಡಿ, ಅದು ಪೈಥಾಗೋರಸ್ ಪ್ರಮೇಯಕ್ಕೆ ಬಂದೇ ಬರುತ್ತೆ. 12² ಮತ್ತು 5² ಪ್ಲಸ್ ಮಾಡಿದಾಗ 169 ಬಂದೇ ಬರುತ್ತೆ. ಅದೇನಾಗಿರುತ್ತೆ, 13ರ ವರ್ಗ ಆಗೇ ಆಗಿರುತ್ತೆ. ಹೌದಲ್ವಾ ಮಕ್ಕಳೇ? ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಹಂಗಿದ್ರೆ. ಫೈನ್. ಓಕೆ, ಒಂದು ಗುಡಿ ಕೈಗಾರಿಕೆಯು ದಿನಕ್ಕೊಂದು ನಿರ್ದಿಷ್ಟ ಸಂಖ್ಯೆಯ ಮಣ್ಣಿನ ಪಾತ್ರೆಗಳನ್ನು ತಯಾರಿಸುತ್ತದೆ. ಓಕೆನಾ? ಒಂದು ನಿರ್ದಿಷ್ಟ ದಿನದಂದು ಪ್ರತಿ ವಸ್ತುವಿನ ಉತ್ಪಾದನೆ ವೆಚ್ಚವು ಒಂದು ತಯಾರಾದ ವಸ್ತುಗಳ ಸಂಖ್ಯೆಗಳ 2ರಷ್ಟಾಗಿರುತ್ತಂತೆ. ಓಕೆ, 3ರಷ್ಟು ಹೆಚ್ಚಿರುವುದನ್ನು ಕಂಡು ಬಂದಿದೆ. ಅದು ಆದ ಒಟ್ಟು ಉತ್ಪಾದನೆ ವೆಚ್ಚವು 90 ಆಗಿದ್ದರೆ ತಯಾರಾದ ವಸ್ತುಗಳ ಸಂಖ್ಯೆ ಮತ್ತು ಪ್ರತಿ ವಸ್ತುಗಳ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ? ವೆರಿ ವೆರಿ ಸಿಂಪಲ್ ಮಕ್ಕಳೇ. ಇಲ್ಲೇನಾಗುತ್ತೆ ಅಂತಂದರೆ, ಪ್ರಶ್ನೆಗಳು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡಿದ್ದಾರೆ, 1 ಸೆಕೆಂಡ್. ಓಕೆ, ಗುಡಿ ಕೈಗಾರಿಕೆಯಲ್ಲಿ ಮಣ್ಣಿನ ಪಾತ್ರೆಗಳು ಏನು ತಯಾರಾಗ್ತಾವಲ್ಲ, ಅದನ್ನು ನಾವು ಪಾತ್ರೆಗಳನ್ನು ಎಕ್ಸ್ ಅಂತ ತಗೊಳ್ಳೋಣ. ಓಕೆನಾ? ಅವ್ರೇನು ಹೇಳಿದ್ದಾರೆ ನೆಕ್ಸ್ಟ್ ಅಂದರೆ, ಒಂದು ನಿರ್ದಿಷ್ಟದ ದಿನದಂದು ಪ್ರತಿ ವಸ್ತುವಿನ ಉತ್ಪಾದನೆ ಅಂದರೆ ಈ ಪ್ರತಿ ಒಂದು ವಸ್ತುವಿಗೆ ಎಷ್ಟಾಗಿದೆ ಅಂತೆ, ಒಂದು ತಯಾರಿಸಿದ ವಸ್ತುಗಳ ಸಂಖ್ಯೆ 2ರಷ್ಟಿದೆ. ಅಂದರೆ 2 ಪಟ್ಟು ಜಾಸ್ತಿ ಆಗಿ ಮತ್ತೆ ಅದಕ್ಕಿಂತ 3ರಷ್ಟು ಹೆಚ್ಚಾಗಿದೆ, ಅಂದರೆ +3 ಆಗಿದೆ. ಹೌದಾ? ಮಣ್ಣಿನ ಪಾತ್ರೆನ ನಾನು ಇಲ್ಲಿ ಏನು ಮಾಡಿದ್ದೀನಿ, ಎಕ್ಸ್ ಅಂತ ತೊಗೊಂಡಿದ್ದೀನಿ. ಒಂದಿನ ಏನಾಗುತ್ತೆ ಅಂದರೆ ಅದು
2 ಪಟ್ಟು ಜಾಸ್ತಿನೇ ಇದಾಗಿ ಪ್ಲಸ್ 3 ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅಂದು ಆ ಒಟ್ಟು ಉತ್ಪಾದನೆಯ ವೆಚ್ಚ ಅವತ್ತೇನಾಗಿದೆ ಅಂದರೆ ಅದ್ರ ಉತ್ಪಾದನೆಯ ವೆಚ್ಚ 90 ಆಗಿದೆ ಅಂತೆ. ಹೌದಾ? ಹಾಗಿದ್ರೆ ಇದನ್ನು ಮತ್ತೆ ನಾವು ಇದನ್ನೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕಾ? ಅವಾಗೇನಾಗುತ್ತೆ? 2x ಪ್ಲಸ್ 3 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 90 ಅಂತ ಆಗ್ಬೋದು. ಹೌದಲ್ವಾ? ಅವಾಗೇನಾಗುತ್ತೆ? 2x² ಪ್ಲಸ್ 3x ಇಸ್ ಈಕ್ವಲ್ ಟು 90 ಅಂತ ಆಗುತ್ತೆ. ಸೊ 2x² ಪ್ಲಸ್ 3x ಮೈನಸ್ 90 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಹೌದಾ? ಇದನ್ನು ಮಲ್ಟಿಪ್ಲೈ ಮಾಡಿ ಅವಾಗೇನಾಗುತ್ತೆ? ಒಂದು ಸೆಕೆಂಡ್ ಮಕ್ಕಳೇ, 180x² ಅಂತ ಬರುತ್ತೆ. ಹೌದಲ್ವಾ? ಅವಾಗ ನಾ ಏನು ಮಾಡ್ತೀನಪ್ಪ? 3 ಬರಂಗೆ ಡಿವೈಡ್ ಮಾಡ್ಬೇಕು. ಅದನ್ನು ಹೆಂಗೆ ಮಾಡೋದು ನೋಡಿ? ಯಾವ್ಯಾವ ಮಗ್ಗಿಲ್ ಡಿವೈಡ್ ಮಾಡ್ಬೋದು ನಾವು 180ನ? ಓಕೆ, ನಾ ಇಲ್ಲಿವರೆಗೂ ತೊಗೊಂಬಂದು ನಿಲ್ಸಿದ್ದೀನಲ್ಲ, ಹಾಗಾದರೆ ನೀವೇನು ಕಂಡುಹಿಡಬೇಕು ಅಂದರೆ ಎಕ್ಸ್ನ ಬೆಲೆ ಎಷ್ಟು, ಅದೇ ರೀತಿ ಒಂದು ದಿನಕ್ಕೆ ಬರುವಂಥ ವೆಚ್ಚಗಳು ಇದನ್ನು ಕನ್ಸಿಡರ್ ಮಾಡಬೇಕು. ಎಕ್ಸ್ ಸಿಕ್ತು ಅಂದರೆ ಡೈರೆಕ್ಟಾಗಿ ಏನು ಮಾಡಿ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿ. ಇದು ಈಸ್ ಈಕ್ವಲ್ ಟು 0 ಅಲ್ಲ, ಲೈಕ್ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಅಂತ ಹೇಳಕ್ಕೆ ಹೋಗಿದ್ದು, ಆ ಥರ ಬರ್ದಿದ್ದೀನಿ, ಮತ್ತೆ ಕನ್ಫ್ಯೂಷನ್ ಆಗಬೇಡಿ. ಓಕೆನಾ? ಎಕ್ಸ್ ಬೆಲೆ ಏನು ಬರ್ಬೋದು ಮತ್ತು ಇಲ್ಲಿದು ಲಾಸ್ಟಿಗೆ ಬರುವಂಥ ವ್ಯಾಲ್ಯೂ ಏನು ಬರ್ಬೋದು, ಎರಡನ್ನೂ ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಿರೋ ಉತ್ತರನ ಆಲ್ರೆಡಿ ನಾನು ಇಷ್ಟು ತೊಗೊಂಬಂದ್ಬಿಟ್ಟಿದ್ದೀನಿ ನಿಮಗೆ. ವೆರಿ ಈಸಿ ಇಲ್ಲಿಂದ ಮಾಡ್ಕೊಂಡು ಹೋಗೋದು. ಯಾಕಂದರೆ ಇಷ್ಟೊತ್ತಿನವರೆಗೂ ನಾವೇನು ಮಾಡಿದ್ವಿ? ಅಪವರ್ತನಗಳ ಬಗ್ಗೆನೇ ನಾವೇನು ಮಾಡಿದ್ವಿ? ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಹೌದಲ್ವಾ ಮಕ್ಕಳೇ? ಅರ್ಥ ಆಗ್ತಿದೆ ಅಲ್ವಾ? ಹಾಗಾದರೆ ನೆಕ್ಸ್ಟ್ ಹೋಗೋಣ ನಾವು. ಫೈನ್. ಓಕೆ, ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್. ಹೌದಾ? ಈ ಚಾಪ್ಟರ್ದ ಲಾಸ್ಟ್ ಟಾಪಿಕ್ ಅಂತ ಹೇಳ್ಬೋದು. ಏನದು? ಮೂಲಗಳ ಸ್ವಭಾವ ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಂದು ಮೂಲಗಳು ಹೆಂಗಾಗಿರುತ್ತೆ? ಒಂದೊಂದು ಸತಿ ಪಾಸಿಟಿವ್ ಬರುತ್ತೆ, ಒಂದೊಂದು ಸತಿ ನೆಗೆಟಿವ್ ಬರುತ್ತೆ. ಅಂದರೆ ಋಣಾತ್ಮಕಗಳು ಬರುತ್ತೆ, ಒಂದೊಂದು ಸತಿ ಧನಾತ್ಮಕಗಳು ಬರುತ್ತೆ. ಯಾಕೆ ಧನಾತ್ಮಕಗಳು ಬರುತ್ತೆ? ಒಂದೊಂದು ಸತಿ ಎರಡೂ ಮೂಲಗಳು ಸೇಮೇ ಬರುತ್ತೆ. ಯಾಕೆ ಆ ಥರ ಬರುತ್ತೆ? ಹೌದಲ್ವಾ? ಇದೆಲ್ಲದ್ರದ್ದನ್ನು ನಾವು ಕಂಡುಹಿಡಬೇಕಾಗಿತ್ತು ಅಂದರೆ ನಾವೇನು ಮಾಡಬೇಕು? ಮೂಲಗಳ ಸ್ವಭಾವದ ಬಗ್ಗೆ ತಿಳ್ಕೊಬೇಕು. ಹೌದಾ? ಹಾಗಾದರೆ ಏನಪ್ಪ ಅದ್ರ ಸ್ವಭಾವ ಅಂತಂದರೆ, ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಏನದು? ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಹೇಳಿದೆ. ಹೌದಲ್ವಾ? ಇಲ್ಲಿ ಎ ಯಾವುದೇ ಕಾರಣಕ್ಕೂ 0ಗೆ ಸಮವಾಗಿರಬಾರ್ದು ಅಂತ ನಮಗೆ ಗೊತ್ತು. ಅದು ಬೇಸಿಕ್ ನಾಲೆಜ್. ಹೌದಲ್ವಾ? ಇಷ್ಟೊತ್ತಿನವರೆಗೂ ನಾವು ಮೂಲಗಳನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡ್ತಿದ್ವಿ? ಅಪವರ್ತನಗಳನ್ನು ಯೂಸ್ ಮಾಡಿ ಏನು ಮಾಡ್ತಿದ್ವಿ? ಕಂಡುಹಿಡಿತಿದ್ವಿ. ಹೌದಲ್ವಾ? ಬಟ್ ಏನಾಗುತ್ತೆ? ಆ ಒಂದು ಮೆಥಡ್ನ ಬಿಟ್ಟು ಇನ್ನೂ ಒಂದು ಮೆಥಡ್ ಕೂಡ ಇದೆ. ಅದರ ಸೂತ್ರ ಇದೆ. ಯಾವುದು? ಮೂಲಗಳನ್ನು ಕಂಡುಹಿಡಿಬೇಕಾದ್ರೆ ವರ್ಗ ಸಮೀಕರಣದ ಸೂತ್ರ ಅಂತ ಕರಿತೀವಿ ನಾವು. ಓಕೆನಾ? ವರ್ಗ ಸಮೀಕರಣದ ಸೂತ್ರ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಇದನ್ನು ಒಬ್ಬರು ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂತಂದರೆ ಕಂಡುಹಿಡಿದಿದ್ದಾರೆ. ಅವ್ರಿಗೆ ಶ್ರೀ ದತ್ತಾಚಾರ್ಯ ಅಂತ ಏನೋ ಇದ್ದಾರೆ, ಅವರ ಸೂತ್ರ ಅಂತಲೂ ಹೇಳ್ತೀವಿ. ಅವರು 90ನೇ ಶತಮಾನದಲ್ಲಿ ಏನು ಮಾಡಿರ್ತಾರೆ ಅಂದರೆ ಈ ಒಂದು ಸೂತ್ರನ ಕಂಡುಹಿಡಿದಿದ್ದಾರೆ. ಓಕೆನಾ ಮಕ್ಕಳೇ? ಪ್ರತಿ ಸತಿ ಅನ್ನಿಸ್ತಾ ಇರುತ್ತೆ ಯಾವುದಾದ್ರು ಒಂದು ಸೂತ್ರ, ಯಾಕಾದರೂ ಇವರು ಸುಮ್ಮನೆ ಕೂತ್ಕೊಂಡಿಲ್ಲಪ್ಪ, ಇವ್ರು ಯಾಕೆ ಇದನ್ನೆಲ್ಲ ಕಂಡುಹಿಡಿದ್ರು ಅಂತ. ಬಿಕಾಸ್ ಹೇಳ್ತೀನಿ ಮಕ್ಕಳೇ, ನಾನು ಈ ಒಂದು ಸಿಚುವೇಶನ್ ಬರಲಿ ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಯಾಕೆ ನಾವು ವರ್ಗಗಳನ್ನು ಕಂಡುಹಿಡಿಬೇಕಾಗಿತ್ತು? ಅದಿಲ್ಲದೆ ನಾವು ಯಾವುದು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ ಮಕ್ಕಳೇ. ಯಾಕೆ ಅಂದರೆ ವಯಸ್ಸುಗಳನ್ನು ಕರೆಕ್ಟಾಗಿ ಕಂಡುಹಿಡಿಬೇಕಾಗಿತ್ತು, ಅಂದರೆ ಸ್ಪೀಡ್ನ ಕರೆಕ್ಟಾಗಿ ಕಂಡುಹಿಡಿಬೇಕಾಗಿತ್ತು. ಆ ಎಲ್ಲ ಮೂಮೆಂಟಲ್ಲಿ ಏನಾಗುತ್ತೆ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ವರ್ಗ ಸಮೀಕರಣನ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಈ ವರ್ಗ ಸಮೀಕರಣಗಳು ಇರೋದ್ರಿಂದನೇ ನಾವು ಆರಾಮಾಗಿ ಏನು ಮಾಡ್ಬೋದು ಅಂದರೆ ಏಜ್ಗಳನ್ನು ಕಂಡುಹಿಡಿಬೋದು. ಗೊತ್ತಿಲ್ಲದಿರೋ ಏಜ್ನ ಪ್ರಿಡಿಕ್ಟ್ ಮಾಡ್ತಾ ಇರ್ತೀವಿ. ಗೊತ್ತಾ? ನಮ್ಮ ಪಪ್ಪಂಗೆಲ್ಲ ಗೊತ್ತೇ ಇರಲ್ಲ, ಅವ್ರ ಏಜ್ನ ಹೆಂಗೆ ಪ್ರಿಡಿಕ್ಟ್ ಮಾಡ್ಬೋದು? ಈ ಥರ ಸಮೀಕರಣಗಳನ್ನು ಯೂಸ್ ಮಾಡ್ಕೊಂಡು, ವರ್ಗ ಸಮೀಕರಣಗಳನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು? ಕಂಡುಹಿಡಿಬೋದು. ಸೊ ಇಂಥ ಕ್ಯಾಲ್ಕುಲೇಷನ್ಸ್ ಎಲ್ಲ ಈಸಿ ಆಗೋದಕ್ಕೋಸ್ಕರನೇ ಏನು ಮಾಡಿದ್ದಾರೆ ಅಂದರೆ ಆವಾಗಿನ ಕಾಲದಲ್ಲಿ 90ನೇ ಶತಮಾನದಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಥರ ಒಂದಿಷ್ಟು ಸೂತ್ರಗಳನ್ನು ಮಾಡಿಟ್ಟಿದ್ದಾರೆ. ಓಕೆನಾ? ಹಾಗಾದರೆ ಇಲ್ಲಿರುವ ಸೂತ್ರನ ನಾವೇನಂತ ಕರಿತೀವಿ? ವರ್ಗ ಸಮೀಕರಣದ ಸೂತ್ರ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಇಲ್ಲಿ ಏನಾಗ್ತಿದೆ? ಇದು ಒಂದು ಮತ್ತು ಇದು ಎರಡೂ ನಾವೇನು ಮಾಡ್ತೀವಿ? ಸಪ್ರೇಟಾಗಿ ಬರ್ದಿದ್ವಿ. ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಅಂತ ಬರ್ದಿದ್ವಿ. ಇಲ್ಲಿ ಬರೀ ಪ್ಲಸ್, ಇದು ಮೈನಸ್. ಇದು ಒಂದು ಮೂಲವರ್ಗ ಅಂದರೆ ಕಂಡುಹಿಡಿಬೇಕಾದ್ರೆ ಇದು ಒಂದು. ಓಕೆನಾ? ಇಲ್ಲಿ ಕೂಡ ನಿಮಗೆ ಗೊತ್ತು, ವರ್ಗದಲ್ಲಿ ಏನಾಗುತ್ತೆ? 2 ಬರುತ್ತೆ. ಸೊ ಇಲ್ಲೊಂದಿದೆ. ಹೌದಲ್ವಾ? ಬಿ ಅಂದರೆ ಏನು? 4 ಅಂದರೆ ಏನು? 4 ಅಂದರೆ ನಾರ್ಮಲ್. ಎ ಅಂದರೆ ಏನು? ಸಿ ಅಂತ ಏನು ಅಂತ ಹಾಕಿದ್ರೆ ನಮಗೇನಾಗುತ್ತೆ? ಫೈನಲಾಗಿ ಆನ್ಸರ್ ಬರುತ್ತೆ. ಓಕೆನಾ? ಬಟ್ ಇಲ್ಲಿ ನಿಮಗೆ ಸಮೀಕರಣಗಳನ್ನು ಸೂತ್ರದ ಮುಖಾಂತರ ಕಂಡು ಹಿಡಿಬೋದು. ಆದರೆ ಒಂದೊಂದು ಅಂದರೆ ಸಮೀಕರಣಗಳನ್ನು ಮಾಡಿದಾಗ ನಮ್ಗೆ ಒಂದೊಂದು ಥರ ಪ್ರಶ್ನೆಗಳು ಬಂದೇ ಬರುತ್ತೆ. ಯಾವ ರೀತಿ? ಈಗ ಎಕ್ಸಾಂಪಲ್ ಇಲ್ಲೇನಾಗುತ್ತೆ ಅಂದರೆ b² - 4ac ಅಂತ ಕೇಳಿದೆ. ಹೌದಾ? ಬಿ ವರ್ಗ
-4ac ಅಂತ ಮಾಡಿದಾಗ ಅಕಸ್ಮಾತ್ ಇದೇನಾದರೂ ಇದು ಫೈನಲಾಗಿ ಏನೋ ಆನ್ಸರ್ ಬರುತ್ತಲ್ಲ ಅದು 0ಗಿಂತ ಜಾಸ್ತಿ ಬಂದಿತ್ತು ಅಂದರೆ ಆವಾಗ ಏನಾಗಿರುತ್ತೆ ಅಂದರೆ ಎರಡೂ ಸಂಖ್ಯೆಗಳು ಏನಾಗಿರುತ್ತೆ ಅಂದರೆ ಬರುವಂಥ ಎರಡೂ ಮೂಲಗಳೇನಾಗಿರುತ್ತೆ ವಾಸ್ತವ ಮೂಲಗಳಾಗಿರುತ್ತೆ ಅಂತ ಹೇಳ್ತೀವಿ ನಾವು ನೋಡಿ. ಆದರೆ ಎರಡೂ ಭಿನ್ನವಾಗಿರುತ್ತೆ ಮತ್ತು ಎರಡೂ ಏನಾಗಿರುತ್ತೆ ಅಂದರೆ ವಾಸ್ತವ ಮೂಲಗಳಾಗಿರುತ್ತೆ. ಎಕ್ಸಾಂಪಲ್ ನಾನು ಬ್ಯಾಕ್ ಸ್ಲೈಡಿಗೆ ಹೋಗ್ತೀನಿ. ಇಲ್ಲಿ ನೋಡಿ ಇಲ್ಲೇನು ಬಂದಿತ್ತು ಹೇಳಿ, ಒಂದು -5 ಮತ್ತು ಇನ್ನೊಂದು 12 ಅಂತ ಬಂದಿತ್ತಲ್ಲೇ, ಎರಡೂ ಕೂಡ ವಾಸ್ತವ ಸಂಖ್ಯೆಗಳೇ, ಬಟ್ ಏನಾಗಿದೆ ಎರಡೂ ಡಿಫ್ರೆಂಟ್ ಆಗಿದೆ, ವಿಭಿನ್ನವಾಗಿದೆ. ಅದಕ್ಕೆ ಹೇಳೋದು ಅಕಸ್ಮಾತ್ ಏನಾದರೂ ನಾವು b² -4ac ಅಂತ ಮಾಡಿದಾಗ ಅದೇನಾದರೂ 0ಗಿಂತ ಜಾಸ್ತಿ ಬಂದಿತ್ತು ಅಂದರೆ ಅವಾಗ ಏನಾಗಿರುತ್ತೆ ಎರಡೂ ಮೂಲಗಳು ವಿಭಿನ್ನವಾಗಿರುತ್ತೆ ಮತ್ತು ವಾಸ್ತವ ಸಂಖ್ಯೆಗಳಾಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಅಕಸ್ಮಾತ್ ಅದೇನಾದರೂ 0 ಬಂತು ಅಂದರೆ b² -4ac ಅನ್ನೋದೇನಾದರೂ 0ಗೆ ಸಮವಾಗಿತ್ತು ಅಂದರೆ ಆವಾಗ ಎರಡೂ ಏನಾಗಿರುತ್ತೆ ಅಂತಂದರೆ ಸಮಾನವಾಗಿರುತ್ತೆ. ಎಕ್ಸಾಂಪಲ್ಲು ಬರುವಂಥದ್ದು ಎರಡು x = 2 x = 2 ಅಂತ ಬರುತ್ತೆ. ನಾ ಇವಾಗ ಮಾಡಿಸಿದ್ರಲ್ಲಿ ಒಂದು ಯಾವುದೋ ಅದೇ ರೀತಿ ಬಂದಿದೆ, ಚೆಕ್ ಮಾಡಿಬೇಕಿದ್ರೆ. ಹೌದಾ, ಎರಡೂ ಏನಾಗಿರುತ್ತೆ ಸಮಾನವಾಗಿರುತ್ತೆ ಮತ್ತು ಅವು ಕೂಡ ವಾಸ್ತವ ಸಂಖ್ಯೆಗಳೇ ಆಗಿರುತ್ತೆ. ಹೌದಲ್ವ ಮಕ್ಕಳೇ? ಅದೇ ರೀತಿ ಲಾಸ್ಟ್ನೇದೇನು b² -4ac ಅಕಸ್ಮಾತ್ 0ಗಿಂತ ಕಡಿಮೆ ಆಗಿತ್ತು ಅಂತ ಇಟ್ಕೊಳ್ಳಿ. ಅಂದರೆ ಎಕ್ಸಾಂಪಲ್ -2 -1 ಈ ಥರ ಏನಾದರೂ ಬಂದಿತ್ತಂದರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ಹೇಳ್ತಾರೆ. ಓಕೆನಾ? ವಾಸ್ತವ ಸಂಖ್ಯೆಗಳ ಮೂಲ ಇರೋದಿಲ್ಲ. ಅದು ನಾರ್ಮಲ್ ಏನಾಗಿರುತ್ತೆ ಅಂದರೆ ಒಂದು ವಾಸ್ತವ ಸಂಖ್ಯೆಗಳನ್ನು ಏನಿರುತ್ತಲ್ಲ ನಾರ್ಮಲ್ ಯಾವುದೋ ಒಂದು ರೂಟ್ ಆ ಥರದ್ರಲ್ಲೇ ಬಂದಿರುತ್ತೆ. ಓಕೆನಾ ಮಕ್ಕಳೇ? ಹಾಗಾಗಿ ಇದು ಒಂದಿಷ್ಟು ಫಾರ್ಮೆಟ್. ಸೊ ಇಲ್ಲಿ b² -4ac ಅಂತ ಏನು ಅಂತೀವಲ್ಲ ಇದನ್ನು ನಾವೇನಂತ ಹೇಳ್ತೀವಿ ಭಿನ್ನತೆ ಅಂತ ಹೇಳ್ತೀವಿ. ಇದರಿಂದಾನೇ ನಾವೇನು ಅಂದರೆ ಡಿಸ್ಕ್ರಿಮಿನೆಂಟ್, ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಡಿಸ್ಕ್ರಿಮಿನೆಂಟ್ ಅಂದರೆ ಭಿನ್ನತೆ. ಇದರಿಂದಾನೇ ನಾವು ಕಂಡುಹಿಡಿಬೋದು. ಇದ್ರ ಬೇಸಸ್ ಮೇಲೆ ಏನಾಗುತ್ತೆ ಅಂದರೆ ಪ್ರತಿಯೊಂದರ ಮೂಲಗಳು ಏನಾಗುತ್ತೆ ಅಂತಂದರೆ ವ್ಯತ್ಯಾಸವಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ವೆರಿ ವೆರಿ ಈಸಿ ಅಲ್ವಾ? ತುಂಬ ಸಿಂಪಲ್. ಅರ್ಥ ಆಗ್ತಿದೆ ಅಂತ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಆಗಿದ್ರೆ ಫೈನ್. ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ ಮಕ್ಕಳೇ? ಏನಿಲ್ಲ, ಜಸ್ಟ್ ಈ ಸೂತ್ರ ನೆನ್ಪಿಟ್ಕೋಬೇಕು. ಏನದು -b ± √b² -4ac ಹೋಲ್ ಡಿವೈಡೆಡ್ ಬೈ 2a. ಹೌದಾ? -b ಪ್ಲಸ್ ಮೈನಸ್ಸು ಏನಾಗುತ್ತೆ ವರ್ಗ ರೂಟ್ b² -4ac ಡಿವೈಡೆಡ್ ಬೈ 2 × a ಅಂತ ಹೇಳ್ಬೋದು. ಹೌದಾ? ಆ ಮೂಲಗಳ ಆಧಾರಿತ ಮೇಲೆ ನಾವೇನು ಮಾಡ್ಬೋದು, ಈ ಸೂತ್ರನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಅಂದರೆ ಮೂಲಗಳನ್ನು ಕಂಡುಹಿಡಿಬೋದು. ಅದೇ ರೀತಿ b² -4ac ಇದರ ಆಧಾರದ ಮೇಲೆ ನಾವೇನು ಮಾಡ್ಬೋದು, ಅಕಸ್ಮಾತ್ ಮೂಲಗಳು ಭಿನ್ನವಾಗಿದೆನಾ ಅಥವಾ ಸಮಾನವಾಗಿದೆನಾ ಅಥವಾ ಯಾವುದೇ ವಾಸ್ತವ ಸಂಖ್ಯೆಗಳ ರೂಪದಲ್ಲಿ ನಮಗೆ ಸಿಗ್ತಾ ಇಲ್ಲ ಅನ್ನೋದನ್ನ ಕಂಡುಹಿಡಿತಾ ಹೋಗ್ಬೋದು. ನಿಮಗೆ ಒಂದೆರಡು ಪ್ರಶ್ನೆನ ಸಾಲ್ವ್ ಮಾಡಿದ್ರೆ ಅರ್ಥ ಆಗುತ್ತೆ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಹೋಗೋಣ. ಆಗಿದ್ರೆ ಫೈನ್. ಓಕೆ, ಏನಪ್ಪ ಅಭ್ಯಾಸ 4.3. ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳಿಗೆ ಸೂತ್ರವನ್ನು ಬಳಸಿರಿ. ಇವಾಗೇನು ಹೇಳಿದರೆ, ಆವಾಗಲೇ ಹೇಳಿದ್ರು ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಇಲ್ಲೇನು ಮಾಡಿದ್ರು, ಸೂತ್ರವನ್ನು ಬಳಸಿರಿ ಹಾಗೂ ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಅವ್ರು ಫಸ್ಟ್ ಹೇಳ್ಬಿಟ್ಟಿದ್ದಾರೆ ವಾಸ್ತವ ಮೂಲಗಳ ಹೌದೋ ಅಲ್ವ ಅಂತ ನೋಡಿ, ಆಗಿದ್ದರೆ ಮಾತ್ರ ಕಂಡುಹಿಡಿಯಿರಿ, ಇಲ್ಲಾಂದರೆ ಕಂಡುಹಿಡಿಯೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನೋಡೋಣ. ಓಕೆ, ನಾ ಇಲ್ಲೇನು ಮಾಡ್ತೀನಿ ಅಂದರೆ ವಾಸ್ತವ ಮೂಲಗಳನ್ನು ಕಂಡುಹಿಡಿಬೇಕಾಗಿತ್ತು ಫಸ್ಟ್ ಇದನ್ನು ಬರ್ಕೋಬೇಕು. ಹೌದಾ? +5 = 0 ಅಂತ ಬರುತ್ತೆ. ಹೌದಾ? ಹಾಗಿದ್ರೆ ಇಲ್ಲಿ ಏನಾಗುತ್ತೆ, a = 2, b = -3, c = 5 ಅಂತ ಹೇಳ್ತೀವಿ. ಹೌದಾ? ವಾಸ್ತವ ಅಂದರೆ ಮೂಲಗಳು ವಾಸ್ತವ ಸಂಖ್ಯೆಗಳು ಹೌದೋ ಅಲ್ಲ ಅಂತ ಕನ್ಸಿಡರ್ ಮಾಡೋಕ್ಕೆ ನಾವೇನು ಮಾಡ್ಬೇಕು ಹೇಳು, ಭಿನ್ನತೆಯನ್ನು ಯೂಸ್ ಮಾಡಬೇಕು. ಹೌದಾ? b² -4ac ಏನಾಗಿರಬೇಕು, ಒಂದು 0ಗಿಂತ ಜಾಸ್ತಿ ಇರಬೇಕು, ಇಲ್ಲಾಂದರೆ 0ಗೆ ಸಮವಾಗಿರಬೇಕು. ಹೌದಲ್ವಾ? ನೋಡೋಣ ಇವಾಗ. ಹಾಗಿದ್ರೆ b² ಅಂದರೆ ಏನಾಗುತ್ತೆ, 3² ಅಂದರೆ 9 -4, a ಅಂದರೆ ಏನಿದೆ 2 × 2 ಆಗುತ್ತೆ × 5 ಅಂತ ಆಗುತ್ತೆ. ಹೌದಲ್ವಾ? ಹಾಗಿದ್ರೆ 9 - 4 2 8. ಹೌದಾ? 8 5 ಎಷ್ಟಾಗುತ್ತೆ ಮಕ್ಕಳೇ, 8 5 40. ಹೌದಾ? ಏನಾಗುತ್ತೆ -31. -31 ಏನಾಗುತ್ತೆ ಹೇಳಿ, 0ಗಿಂತ ಚಿಕ್ಕದು ಅಂತ ಆಗುತ್ತೆ. ಹೌದಲ್ವಾ? ಹಾಗಾಗಿ ಇದಕ್ಕೆ ವಾಸ್ತವ ಸಂಖ್ಯೆಗಳು ಅಂದರೆ ವಾಸ್ತವ ಮೂಲಗಳು ಇಲ್ಲ. ಸೊ ಇದಕ್ಕೆ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಹೌದಲ್ವಾ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ ಅಂತ. ಹೌದಾ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದಕ್ಕಂತೂ ನಾವು ವಾಸ್ತವ ಮೂಲಗಳನ್ನ ಕಂಡುಹಿಡಿಯಂಗಿಲ್ಲ, ಯಾಕಂದರೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಏನಂತ ಪ್ರಶ್ನೆಗಳಲ್ಲೇ ಮೆನ್ಷನ್ ಮಾಡಿದ್ದಾರೆ, ವಾಸ್ತವ ಮೂಲಗಳಿದ್ದರೆ ಮಾತ್ರ ಏನು ಮಾಡಿ ಅಂದರೆ ಅವುಗಳನ್ನು ಕಂಡುಹಿಡೀರಿ ಅಂತ. ಹೌದಲ್ವಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್.
3x² ಪ್ಲಸ್ 4 3x ಪ್ಲಸ್ 4 = 0 ಅಂತ ಬರುತ್ತೆ. ಹೌದಾ? ಹಾಗಿದ್ರೆ ಏನಾಗುತ್ತಪ್ಪ? ಎ ಅಂದರೆ 3, ಬಿ ಅಂದರೆ -4√3, ನೆಕ್ಸ್ಟ್ ಏನಾಗುತ್ತೆ? ಸಿ ಅಂದರೆ 4. ಹೌದಾ? b² ಅಂದರೆ ಏನಾಗುತ್ತೆ? -4√² ಅಂತ ಮಾಡ್ಬೋದು. ಹೌದಲ್ವಾ? ಇವಾಗ ಏನಾಗುತ್ತೆ? 3ನ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಅಂತಂದರೆ ಏನಾಗುತ್ತೆ ಹೇಳಿ? 2 ಕ್ಯಾನ್ಸಲ್ ಆಗುತ್ತೆ. ಸೊ 4 4s ಅಂದರೆ 16 ಆಗುತ್ತೆ. ಆಬ್ವಿಯಸ್ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. ಅದೇ ರೀತಿ -4 ಇಂಟು ಎ ಅಂದರೆ 3, ಸಿ ಅಂದರೆ 4. ಹೌದಲ್ವಾ? ಇದೇನಾಗುತ್ತೆ? 4 ಇಂಟು 4 ಅಂದರೆ 16, 16 ಇಂಟು 3 ಅಂತ ಆಗುತ್ತೆ. ಯಾಕಂದರೆ ರೂಟ್ ಮತ್ತು ಸ್ಕ್ವೇರ್ ಎರಡು ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ವರ್ಗ ಮತ್ತು ವರ್ಗಮೂಲ ಎರಡೂ ಕೂಡ ವರ್ಗದ ರೂಟ್ ಏನಾಗುತ್ತೆ? ಎರಡೂ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ? -4 ಇಂಟು 4 16 ಇಂಟು 3. ಹೌದಾ? 16 3s 48, 18 3 48. ಇಲ್ಲೂ ಕೂಡ 48 ಬಂತು. ಹಾಗಾಗಿ ಏನು ಬಂತು? 0. ಆಬ್ವಿಯಸ್ ಆಗಿ 0ಗೆ ಸಮವಾಗಿತ್ತು ಅಂದರೆ ವಾಸ್ತವ ಸಂಖ್ಯೆಗಳು ಇದೆ ಅಂತ ಅರ್ಥ. ಇದ್ರೆ ಏನು ಮಾಡಬೇಕು? ನಾವು ಕಂಡುಹಿಡಿಬೇಕು. ಏನು ಮಾಡಬೇಕು? ಸೂತ್ರನ ಯೂಸ್ ಮಾಡಿ ಕಂಡುಹಿಡಿಬೇಕು. ಓಕೆನಾ? ಸೂತ್ರ ಏನಿದೆಪ್ಪ? -b ಪ್ಲಸ್ ಫಸ್ಟ್ ಒಂದ್ಸತಿ ಕಂಡುಹಿಡಿಯೋಣ. √b² - 4ac / 2a ಅಂತ ಹೇಳ್ಬೋದು. ಹೌದಾ? b² - 4ac ಅಂದರೆ ನಮಗೇನು ಬಂತು? 0 ಅಂತ ಬಂತು. ಆಬ್ವಿಯಸ್ ಆಗಿ √0 ಅಂದರೆ ಏನೂ ಬರಲ್ಲ. ಸೊ -b / 2a. ಹೌದಾ? -b ಅಂದರೆ ಏನು ಬರುತ್ತೆ? b ಎಷ್ಟಿದೆ ಹೇಳಿ ಮಕ್ಕಳೇ? ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಆಗುತ್ತೆ. -4√3 / 2 ಇಂಟು 3 ಅಂದರೆ 6. ಹೌದಲ್ವಾ? 4√3 / 6 ಅಂತ ಬರುತ್ತೆ. ಅದೇ ರೀತಿ ಇನ್ನೊಂದನ್ನು ಕಂಡುಹಿಡಿಬೇಕಾ? ಕಂಡುಹಿಡಿಬಾರ್ದು ಹೇಳಿ ನೋಡೋಣ. ಕಂಡುಹಿಡಿಬಾರ್ದು ಮಕ್ಕಳೇ. ಯಾಕೆ ಅಂತಂದರೆ ಆಬ್ವಿಯಸ್ ಆಗಿ ಏನಾಗುತ್ತೆ? 0ಗೆ ಸಮನಾಗಿತ್ತು ಅಂದರೆ 2 ರೂಟ್ಗಳು ಏನಾಗಿರುತ್ತೆ? ಸೇಮ್ ಆಗೇ ಇರುತ್ತೆ ಅಂತ ಹೇಳಿದೆ. ಸೊ ಇನ್ನೊಂದು ರೂಟ್ ಕೂಡ ಏನಾಗಿರುತ್ತೆ? 4√3 / 6 ಅಂತಲೇ ಇರುತ್ತೆ. ಹೌದಲ್ವಾ? ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಬೇಕಾದರೆ ನೀವು ಇನ್ನೊಂದು ಸೂತ್ರ ಅದು ಇದೆ ಅಲ್ಲ, ಏನದು? -b - ಅಂತ ಇದೆಯಲ್ಲ, ಅದನ್ನು ಚೆಕ್ ಮಾಡಿ, ಸೇಮ್ ಬರುತ್ತೆ ನಿಮಗೆ. ಓಕೆನಾ? ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ಇಲ್ಲೇ ಇದೆಯಲ್ಲ ಇನ್ನೊಂದು ಪ್ರಶ್ನೆ, ಅದೊಂದು ನೋಡ್ಬಿಡೋಣ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಅಕಸ್ಮಾತ್ ಅರ್ಥ ಆಗ್ತಿಲ್ಲ, ಸ್ಪೀಡ್ ಆಗ್ತಿದೆ ಅಂದರೆ ಹೇಳಿ ಮಕ್ಕಳೇ, ಸ್ವಲ್ಪ ಸ್ಪೀಡ್ನ ಕಡಿಮೆ ಮಾಡೋಣ. ಓಕೆನಾ? ನೆಕ್ಸ್ಟ್ ಏನಪ್ಪ? 2x² - 6x + 3 = 0 ಅಂತ ಹೇಳಿದ್ವಿ. ಹೌದಲ್ವಾ? ಇವಾಗ ಏನು ಮಾಡ್ತೀನಿ ನಾನು? b² - 4ac ಏನು ಬರ್ಬೋದು ಅಂತ ಚೆಕ್ ಮಾಡೋಣ. ಇಲ್ಲೇನಾಗುತ್ತೆ? b = -6, a = 2, c = 3. ಹೌದಾ? -6 ಅಂದರೆ ಏನಾಗುತ್ತೆ? 36 - 4 ಇಂಟು 2 ಇಂಟು 3, 4 2s 8, 8 3s 24. ಹೌದಲ್ವಾ? 36 - 24 ಅಂದರೆ ಎಷ್ಟು ಬರುತ್ತೆ? 12. 12 ಈಸ್ ಗ್ರೇಟರ್ ದೆನ್ 0. ಆಬ್ವಿಯಸ್ ಆಗಿ ಏನಿರುತ್ತೆ? 2 ರೂಟ್ ಇದ್ದೇ ಇರುತ್ತೆ. ಹೌದಲ್ವಾ? 12 0ಇಂದ ಜಾಸ್ತಿ ಇರೋದ್ರಿಂದ ನಮಗೇನಾಗುತ್ತೆ? 2 ರೂಟ್ ಸಿಕ್ಕೇ ಸಿಗುತ್ತೆ. ಇವಾಗ -b ± √b² - 4ac / 2a. ಈ ಸೂತ್ರನ ಯೂಸ್ ಮಾಡಿ ಏನು ರೂಟ್ಸ್ ಬರ್ಬೋದು ಅಂತ ಕಂಡುಹಿಡೀರಿ. ಓಕೆನಾ ಮಕ್ಕಳೇ? ಅದನ್ನು ಕಂಡುಹಿಡಿದು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಸುಮಾರು ಸತಿ ಹೇಳ್ತೀನಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆನ್ಸರ್ನ ಅಂತ. ಯಾರೂ ಹೇಳೋದಿಲ್ಲ, ಯಾಕಂದರೆ ಸಾಲ್ವ್ ಮಾಡಲ್ವ ಮಕ್ಕಳೇ? ಸಾಲ್ವ್ ಮಾಡಿ ಅಂದರೆ ನಿಮಗೂ ಕೂಡ ಏನಾಗುತ್ತೆ? ಎಕ್ಸಾಮಿಗೆ ಪ್ರಾಕ್ಟೀಸ್ ಆಗ್ದಂಗೆ ಆಗುತ್ತೆ. ಓಕೆನಾ? ಆದಷ್ಟು ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೂ ಹೆಲ್ಪ್ ಆಗುತ್ತೆ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಫೈನ್. ಈ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣಕ್ಕೂ ಅವು ಎರಡೂ ಮೂಲಗಳನ್ನು ಹೊಂದಿರುವಂತಾಗಲು ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಏನಾಗಿದೆ ಅಂದರೆ ಇಲ್ಲಿ ಮೇ ಬಿ ಮಿಸ್ ಆಗಿದೆ. ಈ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣಕ್ಕೂ ಅವು ಎರಡೂ ಮೂಲಗಳು ಸಮವಾಗಿದೆ. ಓಕೆ, ಸಮನಾಗಿ ಹೊಂದಿರುವ ತಾಗಿದೆ. ಸೊ ಕೆನ ಬೆಲೆನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲೇನಾಗುತ್ತೆ? 2x² + kx + 3 = 0 ಅಂತ ಇದೆ. ಇದಕ್ಕೆ ಬರುವಂತಹ ಎರಡೂ ಮೂಲಗಳು ಏನಾಗಿದೆ ಅಂತಂದರೆ ಎರಡಕ್ಕೂ ಸಮಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ
ಓಕೆ ಮಕ್ಕಳೇ. ಹಾಂ, ಎರಡು ಸಮಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಒಂದರ ವರ್ಗನ ಕಂಡುಹಿಡಿದ್ರೆ ಸಾಕು ಇಲ್ಲಿ. ಓಕೆನಾ? ಎರಡು ಸಮಾನವಾಗಿದ್ದಾಗ ಏನಾಗುತ್ತೆ ಹೇಳಿ, ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0. ಓಕೆನಾ? ಹಾಗಿದ್ರೆ ಬಿ ಅಂದರೆ ಏನಾಗುತ್ತೆ, ಕೆ ಸ್ಕ್ವೇರ್ ಮೈನಸ್ 4 ಇಂಟು 2 ಇಂಟು 3 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಹೌದಾ? ಕೆ ಸ್ಕ್ವೇರ್ ಮೈನಸ್ 4 2s 8, 8 3s 24 ಇಸ್ ಈಕ್ವಲ್ ಟು 0. ಹೌದಾ? ಇಲ್ಲ, 1 ಸೆಕೆಂಡ್ ಬೇಡ. ಹಾಂ, ಓಕೆ. ಎರಡು ಸೇಮ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಅಂತ ಮಾಡ್ತೀನಿ. ಹೋಲ್ ಡಿವೈಡೆಡ್ ಬೈ 2a ಅಂತ ಆಗುತ್ತಾ? ಹೌದಾ? ಮೈನಸ್ ಕೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಕೆ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2 ಇಂಟು 2 4 ಅಂತ ಆಗುತ್ತೆ. ಹೌದಾ? ಎರಡು ಸಮಾನವಾಗಿದೆ ಅಂತಂದರೆ ಅರ್ಥ ಏನು ಬರುತ್ತೆ ಮಕ್ಕಳೇ, ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಹೌದಾ? ಹಾಗಾದರೆ ಇಲ್ಲಿ ವೆರಿ ಲಾಜಿಕ್ ಇದೆ. ಏನು ಹೇಳಿ, ಇದು ಎರಡೂ ವರ್ಗಗಳು ಸಮನಾಗಿತ್ತು ಅಂದರೆ ನಾವು ಅವಾಗ ಯಾವ ಫಾರ್ಮುಲಾನ ಯೂಸ್ ಮಾಡ್ಬೋದು ಹೇಳಿ ಮಕ್ಕಳೇ? ನಾನು ನಿಮಗೆ ಅವಾಗ ಹೇಳಿದ್ದೆ, ಏನದು, ಮೈನಸ್ ಬಿ ಬೈ 2a. ಹೌದಾ? ಅವಾಗ ಏನಾಗುತ್ತೆ ಹೇಳಿ, ಮೈನಸ್ ಕೆ ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಗುತ್ತೆ, 2 2s 4 ಅಂತ ಆಗುತ್ತೆ. ಸೊ ಕೆ ಇಸ್ ಈಕ್ವಲ್ಸ್ ಟು ಮೈನಸ್, ಅಲ್ಲ ಬರೀ 4 ಅಂತೇನೋ ಬರುತ್ತೆ. ಒಂದ್ಸರಿ ಚೆಕ್ ಮಾಡಿ ಮಕ್ಕಳೇ ಇದೇನು ಬರುತ್ತೆ ಅಂತ. ಓಕೆನಾ? ಓಕೆನಾ ಮಕ್ಕಳೇ? ಜಸ್ಟ್ ಕೆ ವ್ಯಾಲ್ಯೂ ಏನಂತ ಕಂಡುಹಿಡೀರಿ. ಏನೇ ಇಲ್ಲ, ಇದರಲ್ಲಿ ಬರುವಂಥ ಎರಡೂ ವರ್ಗಮೂಲಗಳು ಏನಾಗಿರುತ್ತೆ, ಸಮಾನವಾಗಿರುತ್ತೆ, ಅಂದರೆ 0 ಅಂತ ಆಗಿರುತ್ತೆ. ಓಕೆನಾ? ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ, ಇಲ್ಲ ಮ್ಯಾಮ್ ನಂಗೆ ಅರ್ಥ ಆಗಿಲ್ಲ, ನೀವೇ ಒಂದು ಸತಿ ಸಾಲ್ವ್ ಮಾಡಿ ಅಂದರೆ ಡೆಫಿನೆಟಾಗಿ ಸಾಲ್ವ್ ಮಾಡ್ತೀನಿ. ಓಕೆನಾ? ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಓಕೆ ಫೈನ್. ಏನು ನೆಕ್ಸ್ಟ್ ಹೋಗೋಣ. ಉದ್ದವು ಅಗಲದ 2ರಷ್ಟಿದೆ. ಓಕೆನಾ? ಏನಾಗಿದೆ ಅಂತೆ, ಉದ್ದವು ಅಗಲದ 2ರಷ್ಟಿದೆ. ಓಕೆನಾ? ವಿಸ್ತೀರ್ಣವು 800 ಚದರ ಮೀಟರ್ಗಳಿರುವ ಆಯತಾಕಾರದ ಮಾವಿನ ತೋಪನ್ನು ವಿನ್ಯಾಸಗೊಳಿಸಿದ್ದು ಸಾಧ್ಯವೇ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಏರಿಯಾ ಎಷ್ಟಿದೆ ಅಂತೆ, 800 ಮೀಟ್ರ್ ಇದೆ ಅಂತೆ. ಇದು ಮಾಡೋಕ್ಕೆ ಚಾನ್ಸ್ ಇದೆನಾ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಇತ್ತು ಅಂದರೆ ಅದರ ಉದ್ದ ಮತ್ತು ಅಗಲವನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್. ಅಕಸ್ಮಾತ್ ಎಲ್ಲೂ 2ರಷ್ಟಿದೆ ಅಂದರೆ ಬಿ ಆಗಿದ್ರೆ ಏನಿರುತ್ತೆ, ಎಕ್ಸ್ ಅಂತ ಇದ್ದರೆ ಇದೇನಾಗುತ್ತೆ, 2x ಅಂತ ಆಗುತ್ತಾ? ಹೌದಾ? ಹಾಗಾದರೆ ಏರಿಯಾ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ. ಹೌದಾ? ಅವಾಗೇನಾಗುತ್ತೆ, 2x ಇಂಟು ಎಕ್ಸ್ ಅಂತ ಆಗುತ್ತೆ. ಸೊ 2x ಸ್ಕ್ವೇರ್, ಈ ಕಡೆ ಏನು ಬರುತ್ತೆ ಮಕ್ಕಳೇ, 800 ಅಂತ ಬರುತ್ತೆ. ಓಕೆ, ವಿಸ್ತೀರ್ಣ ಅಂತಲೇ ಕೊಟ್ಟಿದ್ದಾರಲ್ಲ. ಓಕೆ, ವಿಸ್ತೀರ್ಣದ 800 ಮೀಟ್ರ್ ಅಂತ ಆಗಿರುತ್ತೆ. ಸೊ 400 ಅಂತ ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಸ್ಕ್ವೇರ್ ರೂಟ್ ಆಫ್ 400 ಅಂತ ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 400. ಯಾವುದೇ ಕಾರಣಕ್ಕೂ ಮೈನಸಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ, ಅಂದರೆ ಋಣಾತ್ಮಕದಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಉದ್ದ ಮತ್ತು ಅಗಲಗಳನ್ನು ನಾವೇನು ಮಾಡ್ತೀವಿ, ಯಾವಾಗಲೂ ಧನಾತ್ಮಕದಲ್ಲೇ ತೊಗೋತೀವಿ. ಹೌದಲ್ವಾ? ಸೊ ಹಿಂಗೆ ಬಂದಾಗ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 20 ಅಂತ ಬರುತ್ತೆ. ಹೌದಾ? ಹಾಗಾದರೆ ಎಕ್ಸ್ ಏನಾಯಿತು, 20 ಬಂತು. ಇದು ಕೂಡ ಏನು ಬರುತ್ತೆ, 20 ಅಂತಾನೆ, ಸಾರಿ 40 ಅಂತ ಬರುತ್ತೆ. ಹೌದಲ್ವಾ? ನೋಡಿ, ಚೆಕ್ ಮಾಡಿ ನೋಡಿ ಬೇಕಿದ್ರೆ ಮಕ್ಕಳೇ. ಏನಾಯ್ತು ಹೇಳಿ, ನಾನು ಹೇಳಿದ ಅರ್ಥ ಆಯ್ತಾ? ನೋಡಿ, ಎಲ್ ಇಂಟು ಬಿ ಮಾಡಿದ 2 ಇಂಟು ಎಕ್ಸ್ ಅಂದರೆ 2 ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 800 ಅಂತ ಬಂತು. 2ನ ಮತ್ತೆ ಇದನ್ನು ಕ್ಯಾನ್ಸಲ್ ಮಾಡಿದ 400 ಅಂತ ಬಂತು. 400ಗೆ ನಾನು ರೂಟ್ ತೆಗೆದಾಗ 20 ಅಂತ ಬಂತು. ಯಾವುದೇ ಕಾರಣಕ್ಕೂ ನಾವು ಧನಾತ್ಮಕ ತೊಗೊಳಕ್ಕಾಗಲ್ಲ, ಸಾರಿ ಧನಾತ್ಮಕಗಳನ್ನ ಮಾತ್ರ ತೊಗೊಳ್ಬೇಕು, ಋಣಾತ್ಮಕಗಳನ್ನು ತೊಗೊಳಕ್ಕಾಗಲ್ಲ. ಸೊ ಏನಾಗುತ್ತೆ, ಪಿ ಇಸ್ ಈಕ್ವಲ್ ಟು 20 ಬಂತು. ಬಟ್ ಎಲ್ ಅಂದರೆ ಏನು, 2 ಟೈಮ್ಸ್ ಆಫ್ ಎಕ್ಸ್ ಅಂತ ಹೇಳ್ತಾ ಇದ್ವಿ. ಸೊ 2 ಇಂಟು 20 ಅಂತ ಮಾಡಿದ 40 ಅಂತ ಬರುತ್ತೆ. ಸೊ ಎಲ್ ಇಸ್ ಈಕ್ವಲ್ ಟು 40, ಬಿ ಇಸ್ ಈಕ್ವಲ್ ಟು 20 ಅಂತ ಆಯಿತು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ ಅಂತ. ಅದೇ ರೀತಿ ನೆಕ್ಸ್ಟ್ 1-2 ಪ್ರಶ್ನೆ ಇದೆ, ನೀವು ಸಾಲ್ವ್ ಮಾಡ್ಬಿಟ್ಟು ಹೇಳ್ತೀರಾ ನನಗೆ ಎಷ್ಟು ಬರ್ಬೋದು ಅಂತ. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಹೇಳಿ, ನೆಕ್ಸ್ಟ್ ಲೈಕ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನಾನೇ ಸಾಲ್ವ್ ಮಾಡ್ಬಿಟ್ಟು ಹೇಳ್ತೀನಿ. ಓಕೆನಾ? 2 ಪ್ರಶ್ನೆನ ಬಿಟ್ಟಿದ್ದೀನಿ. ಮಧ್ಯದಲ್ಲಿ ಅರ್ಧ ಪ್ರಶ್ನೆ ಮಾಡಿ ನಿಮ್ಗೆ ಜಸ್ಟ್ ನಾನು ಲಾಸ್ಟ್ ಫ್ರ್ಯಾಕ್ಷನ್ ಎಲ್ಲ ಬರೆದಿರ್ತೀನಿ. ಲಾಸ್ಟ್ ಏನು ಮಾಡಿರ್ತೀನಿ, ರೂಟ್ಸ್ನ ಕಂಡುಹಿಡಿಯೋಕೆ ಹೇಳಿದೆ, ಅಂದರೆ ಮೂಲಗಳನ್ನ ಕಂಡುಹಿಡಿಯೋಕೆ ಹೇಳಿದೆ. ನೋಡೋಣ ಎಷ್ಟು ಜನ ಕಂಡುಹಿಡಿದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ. ಓಕೆನಾ ಮಕ್ಕಳೇ? ಹಾಗಾದರೆ ಮತ್ತೆ ಸಿಗೋಣ. ಬಾಯ್ ಮಕ್ಕಳೇ. ಥ್ಯಾಂಕ್ ಯು.